Hi everyone, I welcome you all for the course Machine Design in 5th semester Mechanical Engineering program. ನಿಮ್ಮ 5ನೇ ಸೆಮಿಸ್ಟರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಮೆಷಿನ್ ಡಿಸೈನ್ ಇದು ಒಂದು ಕೂಡ ಒಂದು ಸಬ್ಜೆಕ್ಟ್. ಕೋಡ್ ನಂಬರ್ ಏನಂತ ಹೇಳಿದ್ರೆ 15ME53T. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಭರತ್ ಜೆ, ಲೆಕ್ಚರರ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಪಾಲಿಟೆಕ್ನಿಕ್, ಬಂಟ್ವಾಳ. ಸೊ ನಾವು ಇನ್ನು ಈ ಮೆಷಿನ್ ಡಿಸೈನ್ ಈ ಕೋರ್ಸನ್ನು ಅಥವಾ ಈ ಸಬ್ಜೆಕ್ಟನ್ನು ಶುರು ಮಾಡೋಣ, ಡಿಸ್ಕಸ್ ಮಾಡಲಿಕ್ಕೆ ಶುರು ಮಾಡೋಣ. ಮೆಷಿನ್ ಡಿಸೈನ್ ಇನ್ 5th ಸೆಮಿಸ್ಟರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರೋಗ್ರಾಮ್. ಸೊ ಇದನ್ನು ಶುರು ಮಾಡೋದಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ನಾನು ನಿಮಗೆ ಯಾವಾಗಲೂ ಕೇಳ್ತಕ್ಕಂಥ ಕ್ವಶನ್, ವಾಟ್ ಈಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್? ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದರೆ ಏನು ಅಂತ ಹೇಳ್ಬಿಟ್ಟು. Mechanical engineering is a branch of science which deals with energy, its conversion and transmission. That's it. ಇಷ್ಟೇ ನೀವು ಓದೋದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೋಲ್ ಪ್ರೋಗ್ರಾಮ್ನಲ್ಲಿ ನೀವು ಓದ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಎನರ್ಜಿ, ಇಟ್ಸ್ ಕನ್ವರ್ಷನ್ ಆ್ಯಂಡ್ ಟ್ರಾನ್ಸ್ಮಿಷನ್. ಸೊ ಎನರ್ಜಿ ಅಂದರೆ ಏನು, ಅದನ್ನು ಹೇಗೆ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಮಾಡೋದು, ಮತ್ತು ಹೇಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಮಿಟ್ ಮಾಡ್ತಕ್ಕಂಥದ್ದು ಅಂಥೇಳಿ. ಎನರ್ಜಿ ಅಂತ ಹೇಳಿದ ಕೂಡಲೇ ದೇರ್ ಆರ್ ಡಿಫ್ರೆಂಟ್ ಸೋರ್ಸ್ ಆಫ್ ಎನರ್ಜಿ. ಏನೋ ಸನ್ಲೈಟ್ ಅಂದರೆ ಸೋಲಾರ್ ಎನರ್ಜಿ ಇದೆ, ವಿಂಡ್ ಎನರ್ಜಿ ಇದೆ, ಅಂದರೆ ರೈನ್ ವಾಟರ್ ಹೈಡಲ್ ಎನರ್ಜಿ ಇದೆ, ಮತ್ತು ಫಾಸಿಲ್ ಫ್ಯೂಲ್ಸ್, ಎನರ್ಜಿ ಫ್ರಮ್ ಫಾಸಿಲ್ ಫ್ಯೂಲ್ಸ್ ಅಂತ ಹೇಳಿದ್ರೆ ಪಳೆಯುಳಿಕೆ ಇಂಧನಗಳು ಅಂದರೆ ಪೆಟ್ರೋಲು, ಡೀಸೆಲ್ಲು, ಕೋಲು ಇವುಗಳದ್ದು. ಸೊ ಇದನ್ನೆಲ್ಲ ಹೇಗೆ ನಾವು ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡೋದು, ವಾಟ್ ಆರ್ ದ ಎನರ್ಜಿ ರಿಸೋರ್ಸಸ್, ಯಾವುದೆಲ್ಲ ರಿಸೋರ್ಸ್ ಇದಾವೆ, ನ್ಯಾಚುರಲ್ ರಿಸೋರ್ಸಸ್ ಆಫ್ ಎನರ್ಜಿ ಹೇಗೆಲ್ಲ ಸಿಗುತ್ತೆ ಎನರ್ಜಿ ಅಂತಕ್ಕಂಥದ್ದನ್ನು ಓದಬೇಕು. ಫಸ್ಟಿಗೆ ಎನರ್ಜಿ ಅಂದರೆ ಏನು, ವಾಟ್ ಆರ್ ದ ರಿಸೋರ್ಸ್ ಆಫ್ ಎನರ್ಜಿ, ಎನರ್ಜಿ ಎಲ್ಲೆಲ್ಲೇ ಸಿಗ್ತದೆ ಅಂತೇಳಿ ಒಂದು. ನೆಕ್ಸ್ಟ್ ಅದನ್ನು ಹೇಗೆ ಕನ್ವರ್ಟ್ ಮಾಡೋದು, ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಹೇಗೆ ಕನ್ವರ್ಟ್ ಮಾಡೋದು. ಸೇ ಫಾರ್ ಎಕ್ಸಾಂಪಲ್ ಸೋಲಾರ್ ಪವರನ್ನು ಹೇಗೆ ಮೆಕ್ಯಾನಿಕಲ್ ಎನರ್ಜಿಯಾಗಿ ಅಥವಾ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು, ಅಥವಾ ಮೆಕ್ಯಾನಿಕಲ್ ಎನರ್ಜಿಯನ್ನು ಹೇಗೆ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು, ಅಥವಾ ಹೈಡಲ್ ಪವರನ್ನು ಹೇಗೆ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಅಥವಾ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು. ಸೊ ಇದನ್ನೆಲ್ಲ ವಿಂಡ್ ಪವರನ್ನು ಹೇಗೆ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಆಗಿ ನಾವು ಕನ್ವರ್ಟ್ ಮಾಡೋದು, ಇದನ್ನೆಲ್ಲ ನಾವು ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನೋ ಬ್ರಾಂಚ್ನಲ್ಲಿ ಓದ್ತೀವಿ. ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ಟ್ರಾನ್ಸ್ಮಿಷನ್, ಫ್ರಮ್ ದ ಪ್ಲೇಸ್ ಆಫ್ ಜನರೇಷನ್ ಟು ದ ಪ್ಲೇಸ್ ಆಫ್ ಯುಟಿಲೈಸೇಷನ್. ಎಲ್ಲಿ ಜನರೇಟ್ ಆಗುತ್ತೆ ಅಲ್ಲಿಂದ ನಮಗೆ ಎಲ್ಲಿ ಯುಟಿಲೈಸೇಷನ್ ಆಗುತ್ತೆ ಅಲ್ಲಿಗೆ ನಾವು ಟ್ರಾನ್ಸ್ಮಿಟ್ ಮಾಡಬೇಕು. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದ್ರೆ ಏನು, ಇಟ್ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಎನರ್ಜಿ, its conversion and transmission. So what is energy, what are the sources of energy, and how to convert it from one form to another form, and also how to transmit it from one place to another place. ಇಷ್ಟೇ ನೀವು ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಓದ್ತಕ್ಕಂಥದ್ದು. ಸೊ ಹೀಗೆ ಎನರ್ಜಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೇಗೆ ಟ್ರಾನ್ಸ್ಮಿಟ್ ಮಾಡೋದು, ಮತ್ತು ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಹೇಗೆ ಟ್ರಾನ್ಸ್ಮಿಟ್ ಮಾಡೋದು. ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಎಲೆಕ್ಟ್ರಿಕ್ ಮೋಟ್ರ್ ಇದೆ, ಒಂದು ಬೆಲ್ಟ್ ಹಾಕಿ ಒಂದು ಪುಲ್ಲಿಯನ್ನು ನಾವಿಲ್ಲಿ ರನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೀವಿ. ಸೊ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇದನ್ನು ನೋಡಿದ್ರೆ IC ಎಂಜಿನ್, ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಫ್ಯೂಲ್ ಪವರ್, ಎನರ್ಜಿ ಫ್ರಮ್ ಫಾಸಿಲ್ ಫ್ಯೂಲ್ಸ್ ಅಲ್ಲಿ ಇರ್ತಕ್ಕಂಥ ಎನರ್ಜಿಯನ್ನು ವಿ ಆರ್ ಕನ್ವರ್ಟಿಂಗ್ ಇಂಟು ಮೆಕ್ಯಾನಿಕಲ್ ಪವರ್, ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇದ್ವಿ ಯೂಸಿಂಗ್ ಏನೋ ಪಿಸ್ಟನ್ನು, ಸಿಲಿಂಡರು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಫಾಸಿಲ್ ಫ್ಯೂಲ್ಸ್ನಲ್ಲಿ ಸಿಗ್ತಕ್ಕಂಥ ಎನರ್ಜಿಯನ್ನು ಹೀಟ್ ಎನರ್ಜಿ ಅಂತ ಹೇಳ್ತೀವಿ ಅದಕ್ಕೆ, ಅದನ್ನು ವಿ ಆರ್ ಕನ್ವರ್ಟಿಂಗ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಆ್ಯಂಡ್ ಹಿಯರ್ ಇಲ್ಲಿ ನೀವು ಇದನ್ನು ಗಮನಿಸಿರ್ಬೋದು, ಇದೊಂದು ವೆಹಿಕಲ್ ಮಾಡೆಲ್, ಇದು ವೆಹಿಕಲ್ದು ಯಾವ ರೀತಿ ಎನರ್ಜಿ ಟ್ರಾನ್ಸ್ಮಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಸಿಲಿಂಡರ್ಸ್, ಇಲ್ಲಿ ಈ ಸಿಲಿಂಡರ್ಸ್ನಲ್ಲಿ ಹೀಟ್ ಎನರ್ಜಿ ಏನಿರುತ್ತಲ್ಲ ಆ ಹೀಟ್ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿ ಕಂಬರ್ಷನ್ ಎಲ್ಲ ಆಗಿ ರೆಸಿಪ್ರೊಕೇಟಿಂಗ್, ಒಂದು ಪಿಸ್ಟನ್ ರೆಸಿಪ್ರೊಕೇಟ್ ಆಗುತ್ತೆ. ದ ರೆಸಿಪ್ರೊಕೇಟಿಂಗ್ ಮೋಷನ್ ಆಫ್ ದ ಪಿಸ್ಟನ್ ಇಸ್ ಕನ್ವರ್ಟೆಡ್ ಇಂಟು ರೋಟರಿ ಮೋಷನ್ ಆಫ್ ದ ಕ್ಯಾಮ್ ಶಾಫ್ಟ್ ಅಥವಾ ಕ್ರ್ಯಾಂಕ್ ಶಾಫ್ಟ್. ಈ ಕ್ರ್ಯಾಂಕ್ ಶಾಫ್ಟ್ ರೋಟರಿ ಮೋಷನ್ ಆಗಿ ಕನ್ವರ್ಟ್ ಆಗುತ್ತೆ. ಕ್ರ್ಯಾಂಕ್ ಶಾಫ್ಟ್ ಇಂದ ನೆಕ್ಸ್ಟ್ ಅದು ಕ್ಲಚ್ಗೆ ಬಂದು, ಕ್ಲಚ್ಚಿಂದ ಗೇರ್ ಬಾಕ್ಸಿಗೆ ಬಂದು, ಗೇರ್ ಬಾಕ್ಸಿಂದ ನೆಕ್ಸ್ಟ್ ರಿಯರ್ ವೀಲ್ಸ್ಗೆ ಅಥವಾ ಡ್ರೈವ್ ಶಾಫ್ಟ್ ಅಂತ ಹೇಳ್ತೀವಿ, ಡ್ರೈವ್ ಶಾಫ್ಟಿಗೆ ಆ ಪವರನ್ನು ನಾವು ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲಿ ಸಿಲಿಂಡ್ರಲ್ಲಿ ಎನರ್ಜಿ ಜನರೇಟ್ ಆಗುತ್ತೆ, ಎನರ್ಜಿ ಇಸ್ ಜನರೇಟೆಡ್ ಆರ್ ಕನ್ವರ್ಟೆಡ್, ಏನೋ ಫಾಸಿಲ್ ಫ್ಯೂಲ್ಸ್ ಹೀಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ರೆಸಿಪ್ರೊಕೇಟಿಂಗ್ ಮೋಷನ್ ಆಫ್ ದ ಪಿಸ್ಟನ್. ಸೊ ಆ ರೆಸಿಪ್ರೊಕೇಟಿಂಗ್ ಮೋಷನ್ ಆಫ್ ದ ಪಿಸ್ಟನ್ ದೆನ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ರೋಟರಿ ಮೋಷನ್ ಆಫ್ ದ crank shaft. Then this rotary motion has to be transmitted from the crank shaft to the rear wheel ಅಥವಾ ಡ್ರೈವ್ ಶಾಫ್ಟ್ ಅಂತ ಹೇಳ್ತೀವಿ, ಡ್ರೈವ್ ಶಾಫ್ಟಿಗೆ ಟ್ರಾನ್ಸ್ಮಿಟ್ ಆಗಬೇಕು. ಹಾಗೆ ಟ್ರಾನ್ಸ್ಮಿಟ್ ಆಗಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ಡಿಫ್ರೆಂಟ್
ಮೆಕ್ಯಾನಿಸಮ್ಸ್, ಅಲ್ಲಿ ಬೇರೆ ಬೇರೆ ಮೆಕ್ಯಾನಿಸಮ್ಸನ್ನು ಯೂಸ್ ಮಾಡ್ತೀವಿ. ಏನೋ ಕ್ಲಚ್ ಇರ್ಬೋದು, ಅಥವಾ ಗೇರ್ ಬಾಕ್ಸ್ ಇರ್ಬೋದು, ಅಥವಾ ಪ್ರೊಪೆಲ್ಲರ್ ಶಾಫ್ಟ್ ಇರ್ಬೋದು, ಈ ರೀತಿಯಾದಂಥ ಬೇರೆ ಬೇರೆ, ಅಥವಾ ಡಿಫರೆನ್ಷಿಯಲ್ ಇರ್ಬೋದು, ಬೇರೆ ಬೇರೆ ಎಲಿಮೆಂಟ್ಸ್ ಮತ್ತು ಬೇರೆ ಬೇರೆ ಮೆಕ್ಯಾನಿಸಮನ್ನು ನಾವು ಯೂಸ್ ಮಾಡ್ತೀವಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಎನರ್ಜಿ, ಇಟ್ಸ್ ಕನ್ವರ್ಷನ್ ಆ್ಯಂಡ್ ಇಟ್ಸ್ ಟ್ರಾನ್ಸ್ಮಿಷನ್. ಹೀಗೆ ಕನ್ವರ್ಟ್ ಮತ್ತು ಟ್ರಾನ್ಸ್ಮಿಷನ್ ಮಾಡಲಿಕ್ಕೆ ವಿ ಯೂಸ್ ಸಮಥಿಂಗ್ ಕಾಲ್ಡ್ ಮೆಕ್ಯಾನಿಸಮ್ಸ್ ಆ್ಯಂಡ್ ಮೆಷಿನ್ಸ್. ಸೊ ಎನರ್ಜಿಯನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಇರ್ಬೋದು, ಅಥವಾ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡಲಿಕ್ಕೆ ಇರ್ಬೋದು. ನಾವು ವಿ ಯೂಸಸ್ ಸಮಥಿಂಗ್ ಕಾಲ್ಡ್ ಮೆಕ್ಯಾನಿಸಮ್ಸ್ ಆ್ಯಂಡ್ ಮೆಷಿನ್. ಇದನ್ನು ನೀವು ಓದಿದ್ದೀರಾ ಲಾಸ್ಟ್ ಸೆಮಿಸ್ಟರ್. ಮಾಮ್ ಅಂತ ಹೇಳ್ಬಿಟ್ಟು ಮೆಕ್ಯಾನಿಕ್ಸ್ ಆಫ್ ಮೆಷಿನರಿ ಅಂತ ಹೇಳಿ ಒಂದು ಸಬ್ಜೆಕ್ಟ್ ಇತ್ತು. ಆ ಸಬ್ಜೆಕ್ಟ್ನಲ್ಲಿ ಓದಿದ್ದೀರಾ, ಟ್ರೈ ಟು ರೀಕಾಲ್. ಸೊ ಮೆಕ್ಯಾನಿಸಮ್ಸ್ ಅಂತ ಹೇಳಿದ್ರೆ ಎ ನಂಬರ್ ಆಫ್ ಬಾಡೀಸ್ ಅಸೆಂಬಲ್ಡ್ ಇನ್ ಸಚ್ ಎ ವೇ ದಟ್ ದ ಮೋಷನ್ ಆಫ್ ಒನ್ ಕಾಸಸ್ ಕನ್ಸ್ಟ್ರೈನ್ಡ್ ಅಂಡ್ ಪ್ರೆಡಿಕ್ಟಬಲ್ ಮೋಷನ್ ಟು ದ ಅದರ್ಸ್. ಸೊ ಇದು ಒಂದು ಅಸೆಂಬ್ಲಿ ಆಫ್ ಡಿಫರೆಂಟ್ ಎಲಿಮೆಂಟ್ಸ್. ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಇಟ್ಸ್ ಅ ಅಸೆಂಬ್ಲಿ ಆಫ್ ಡಿಫರೆಂಟ್ ಎಲಿಮೆಂಟ್ಸ್. ಸೊ ಆ ಎಲಿಮೆಂಟ್ಸನ್ನು ಹೇಗೆ ಅಸೆಂಬಲ್ ಮಾಡಿರ್ತಾರೆ ಅಂತ ಹೇಳಿದ್ರೆ ದ ಮೋಷನ್ ಆಫ್ ಒನ್ ಎಲಿಮೆಂಟ್ ವಿಲ್ ಕಾಸಸ್ ದ ಕನ್ಸ್ಟ್ರೈನ್ಡ್ ಅಂಡ್ ಪ್ರೆಡಿಕ್ಟಬಲ್ ಮೋಷನ್ ಟು ದ ಅದರ್ಸ್. ಇದನ್ನು ನಾವು ಮೆಕ್ಯಾನಿಸಮ್ಸ್ ಅಂತ ಹೇಳಿ ಕರಿತೀವಿ. ಸೊ ನಾವು ಎನರ್ಜಿನ ಟ್ರಾನ್ಸ್ಮಿಟ್ ಮಾಡಬೇಕು ಅಥವಾ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಯೂಸ್ ಸಮ್ ಮೆಕ್ಯಾನಿಸಮ್ಸ್ ಆರ್ ಮೆಷಿನ್. ಒಂದು ಯಾವುದಾದ್ರೂ ಒಂದು ಮೆಷಿನನ್ನು ಅಥವಾ ಮೆಕ್ಯಾನಿಸಮನ್ನು ಯೂಸ್ ಮಾಡಲೇಬೇಕು. ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಏನಿಲ್ಲ, ಇಟ್ ಈಸ್ ಅನ್ ಅಸೆಂಬ್ಲಿ ಆಫ್ ಬಾಡೀಸ್, ಡಿಫರೆಂಟ್ ಎಲಿಮೆಂಟ್ಸ್, so that motion of one causes the constrained and predictable motion of the others. ಸೊ ಒಂದನ್ನು ನೀವು ಮೂವ್ ಮಾಡಿದರೆ ಇನ್ನೊಂದು ಒಂದು ಡೆಫಿನೆಟ್ ಫಾರ್ಮ್ನಲ್ಲಿ ಮೂವ್ ಆಗ್ತದೆ. ಅದನ್ನು ನಾವು ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಟೈಪ್ ರೈಟರ್ ಇರ್ಬೋದು, ಕ್ಲಾಕ್ನಲ್ಲಿ ಇರ್ಬೋದು, ವಾಚ್ಗಳಲ್ಲಿ, ಸ್ಪ್ರಿಂಗ್ ಟಾಯ್ಸ್ನಲ್ಲಿ ನಾವು ಈ ಮೆಕ್ಯಾನಿಸಮನ್ನು ಯೂಸ್ ಮಾಡ್ತೀವಿ. ಈ ಮೆಕ್ಯಾನಿಸಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಓನ್ಲಿ ಟ್ರಾನ್ಸ್ಮಿಟ್ಸ್ ಆ್ಯಂಡ್ ಮಾಡಿಫೈಸ್ ದ ಮೋಷನ್. ಟ್ರಾನ್ಸ್ಮಿಟ್ ಮಾಡುತ್ತೆ ಮತ್ತು ಮಾಡಿಫೈ ಮಾಡುತ್ತೆ. ಮಾಡಿಫೈ ಅಂತ ಹೇಳಿದ್ರೆ ರೋಟ್ರಿಯಿಂದ ರೆಸಿಪ್ರೊಕೇಟ್ಗೆ ಅಥವಾ ರೆಸಿಪ್ರೊಕೇಟಿಂದ ರೋಟ್ರಿಗೆ ಮಾಡಿಫೈ ಮಾಡೋದು ಮತ್ತು ಟ್ರಾನ್ಸ್ಮಿಟ್ ಮಾಡೋದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಮಿಟ್ ಮಾಡ್ತಕ್ಕಂಥದ್ದನ್ನು ಮಾಡುತ್ತೆ. ಯಾವುದು? ದಿಸ್ ಮೆಕ್ಯಾನಿಸಮ್. ಫಾರ್ ಎಕ್ಸಾಂಪಲ್ ಇದನ್ನು ನೀವು ನೋಡಿರ್ತಾರೆ, ದಿಸ್ ಇಸ್ ದ ಸ್ಟೇರಿಂಗ್ ಮೆಕ್ಯಾನಿಸಮ್. ಇದು ಸ್ಟೇರಿಂಗನ್ನು ನೀವು ಟರ್ನ್ ಮಾಡಿದ ಹಾಗೆ ಫ್ರಂಟ್ ವೀಲ್ ಟರ್ನ್ ಆಗ್ತಾ ಹೋಗುತ್ತೆ. ಅದು ಸ್ಟೇರಿಂಗ್ ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಬೇಕಾದಷ್ಟು ಲಿಂಕ್ಸ್ ಎಲ್ಲ ಇರ್ತವೆ. ಇದೊಂದು ಮೆಕ್ಯಾನಿಸಮ್. ಇಲ್ಲಿ ನೀವು ಸ್ಟೇರಿಂಗನ್ನು ಟರ್ನ್ ಮಾಡಿದ್ರೆ ವೀಲ್ ಟರ್ನ್ ಆಗ್ತದೆ. ಸೊ ಇಲ್ಲಿ ನಾವೇನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಮೋಷನ್ ಆಫ್ ದ ಸ್ಟೇರಿಂಗ್ ವೀಲ್ ಈಸ್ ಕನ್ವರ್ಟೆಡ್ ಆರ್ ಮಾಡಿಫೈಡೆಡ್ ಅಂಡ್ ಟ್ರಾನ್ಸ್ಮಿಟೆಡ್ ಇನ್ ಟು ದ ವೀಲ್ಸ್. ಫ್ರಂಟ್ ವೀಲಿಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಅದೇ ರೀತಿ ಇದು ಸಮ್ ಆಫ್ ದ ಮೆಕ್ಯಾನಿಸಮ್ಸ್. ಇದನ್ನು ನೀವು ಲಾಸ್ಟ್ ಮಾಮ್ನಲ್ಲಿ ಓದಿದ್ದೀರಾ. ಇದು ಯಾವುದು ಅಂತ ಹೇಳಿದ್ರೆ 4 ಬಾರ್ ಮೆಕ್ಯಾನಿಸಮ್. ಇದು ಕೂಡ 4 ಬಾರ್ ಮೆಕ್ಯಾನಿಸಮ್. ಸೊ ಇದನ್ನು ನೀವು ಮಾಮ್ನಲ್ಲಿ ಓದಿದ್ದೀರಾ. ಈಗ ಇದನ್ನು ಒಂದನ್ನು ಮೂವ್ ಮಾಡಿದರೆ it will causes the definite motion, constrained and predictable motion of the other members. ಇವುಗಳನ್ನು ನಾವು ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೀವಿ. ಸೊ ನಾವು ಎನರ್ಜಿಯನ್ನು ಕನ್ವರ್ಟ್ ಮಾಡಬೇಕು ಮತ್ತು ಟ್ರಾನ್ಸ್ಮಿಟ್ ಮಾಡಬೇಕಂತ ಹೇಳಿದ್ರೆ ವಿ ನೀಡ್ ದೀಸ್ ಮೆಕ್ಯಾನಿಸಮ್ಸ್. ಈ ಮೆಕ್ಯಾನಿಸಮ್ಸ್ ನಮಗೆ ಬೇಕೇ ಬೇಕು. ನೆಕ್ಸ್ಟ್ ಒನ್ ಮೋರ್ ಥಿಂಗ್, ಮೆಷಿನ್. ಮೆಷಿನ್ ಅಂತ ಹೇಳಿದ್ರೆ ಇಟ್ ಈಸ್ ಎನ್ ಕಾಂಬಿನೇಷನ್ ಆಫ್ ಮೆಕ್ಯಾನಿಸಮ್ಸ್. ಸೊ ವಿಚ್ ಅಪಾರ್ಟ್ ಫ್ರಮ್ ಇಂಪಾರ್ಟಿಂಗ್ ಡೆಫಿನೆಟ್ ಮೋಷನ್ ಟು ದ ಪಾರ್ಟ್ಸ್ ಇಟ್ ಆಲ್ಸೋ ಟ್ರಾನ್ಸ್ಮಿಟ್ ಆ್ಯಂಡ್ ಮಾಡಿಫೈಸ್ ದ ಮೆಕ್ಯಾನಿಕಲ್ ಎನರ್ಜಿ ಇಂಟು ಸಮ್ ಕೈಂಡ್ ಆಫ್ ವರ್ಕ್. ಇಲ್ಲಿ ಮೆಷಿನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅಪಾರ್ಟ್ ಫ್ರಮ್ ಟ್ರಾನ್ಸ್ಮಿಟಿಂಗ್ ಅಂಡ್ ಮಾಡಿಫೈಯಿಂಗ್ ದ ಮೋಷನ್ ಇಟ್ ಆಲ್ಸೋ ಕನ್ವರ್ಟ್ಸ್ ದ ಎನರ್ಜಿ ಇಂಟು ಸಮ್ ಕೈಂಡ್ ಆಫ್ ವರ್ಕ್, ಯೂಸ್ಫುಲ್ ವರ್ಕ್ ಆಗಿ ಇಲ್ಲಿ ಕನ್ವರ್ಟ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಲೇತ್ ಇಸ್ ಎ ಮೆಷಿನ್. ಅಲ್ಲೇನು ಮಾಡ್ತೀವಿ ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಯೂಸ್ ಮಾಡಿಕೊಂಡು ನಾವು ಸ್ಪಿಂಡಲನ್ನು ಟರ್ನ್ ಮಾಡಿ ನಮಗೆ ಬೇಕಾದಂಥ ಒಂದು ಆಬ್ಜೆಕ್ಟನ್ನು ನಾವು ಪ್ರೊಡ್ಯೂಸ್ ಮಾಡ್ಬೋದು. ಸೊ ವರ್ಕ್ ಆಗಿ ಕನ್ವರ್ಟ್ ಮಾಡ್ತೀವಿ. ದಟ್ ಈಸ್ ಎ ಮೆಷಿನ್. ಲೇತ್ ಆಲ್ಸೋ ಯೂಸಸ್ ಡಿಫ್ರೆಂಟ್ ಮೆಕ್ಯಾನಿಸಮ್ಸ್. ಬೇರೆ ಬೇರೆ ಮೆಕ್ಯಾನಿಸಮ್ಸನ್ನು ಯೂಸ್ ಮಾಡ್ತೀವಿ ಲೇತ್ನಲ್ಲಿ ಕೂಡ. ಡ್ರಿಲ್ಲಿಂಗ್ ಮೆಷಿನ್ ಇರ್ಬೋದು, ಲೇತ್ ಇರ್ಬೋದು, ಅಲ್ಲಿನೂ ವಿ ಆರ್ ಗೋಯಿಂಗ್ ಟು ಯೂಸ್ different mechanisms in order to convert energy or motion in one form into other form in order to obtain some useful work. The machine is neither a source of energy nor a producer of work, but it helps to better utilization of the same. ಅಂತ ಹೇಳಿದ್ರೆ machine is neither a source of energy or producer of work. ಅಲ್ಲಿ machine ಯಾವುದೇ ರೀತಿ ಸೋರ್ಸ್ ಅನ್ನ ಎನರ್ಜಿಯನ್ನು ಜನರೇಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಸೊ ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್, ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ನಾವು ಕನ್ವರ್ಟ್ ಮಾಡೋದು. ಹಾಗೆ ಕನ್ವರ್ಟ್ ಮಾಡಲಿಕ್ಕೆ ನಾವು ಮೆಕ್ಯಾನಿಸಮ್ಸ್ ಮತ್ತು ಮೆಷಿನ್ಸನ್ನು ಯೂಸ್ ಮಾಡ್ತೀವಿ. ಮೆಕ್ಯಾನಿಸಮ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ಎನ್ ಅಸೆಂಬ್ಲಿ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್. ಬೇರೆ ಬೇರೆ ಮೆಕ್ಯಾನಿಕಲ್ ಎಲಿಮೆಂಟ್ಸ್ ಒಂದು ಅಸೆಂಬ್ಲಿ. ಸೊ ಒಂದು ಪಾರ್ಟನ್ನು ಮೂವ್ ಮಾಡಿದ್ರೆ ಇಟ್ ವಿಲ್ ಇಂಪಾರ್ಟ್ ಅ ಡೆಫಿನೆಟ್ ಅಂಡ್ ಕನ್ಸ್ಟ್ರೈನ್ಡ್ ಮೋಷನ್ ಟು ದ ಅದರ್ ಪಾರ್ಟ್ಸ್. ಮೆಷಿನ್ ಅಂತ ಹೇಳಿದ್ರೆ ಏನಿಲ್ಲ, ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಮೆಕ್ಯಾನಿಸಮ್ಸ್. ಇಲ್ಲಿ
ಮೋಷನ್ ಅನ್ನ ಟ್ರಾನ್ಸ್ಮಿಟ್ ಮತ್ತೆ ಮಾಡಿಫೈ ಮಾಡೋದ್ರ ಜೊತೆಗೆ ಇಟ್ ವಿಲ್ ಕನ್ವರ್ಟ್ಸ್ ಎನರ್ಜಿ ಇಂಟು ಸಮ್ ಕೈಂಡ್ ಆಫ್ ವರ್ಕ್. ಸೊ ಇಟ್ ಈಸ್ ನೈದರ್ ಎ ಸೋರ್ಸ್ ಆಫ್ ಎನರ್ಜಿ ನಾರ್ ಎ ಪ್ರೊಡ್ಯೂಸರ್ ಆಫ್ ವರ್ಕ್. ಫಾರ್ ಎಕ್ಸಾಂಪಲ್ IC engine. IC engine is a machine. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ IC engine ಅಲ್ಲಿ we are going to convert the heat energy into mechanical energy. Reciprocating motion of the piston. Reciprocating motion of the piston ಏನಾಗುತ್ತೆ, next it is converted into rotary motion of the crankshaft rotary motion ಆಗಿ ಕನ್ವರ್ಟ್ ಆಗ್ತದೆ. ದೆನ್ ಇದನ್ನು ನಾವು ಈಗ ರಿಯರ್ ವೀಲ್ಸ್ಗೆ ಕೊಡಬೇಕು ಅಥವಾ ಡ್ರೈವ್ ಶಾಫ್ಟಿಗೆ ಕೊಡಬೇಕು. ಹಾಗೆ ಕೊಡಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ in between different mechanisms. Next, reciprocating pump. ಇಲ್ಲಿ ಪಂಪ್ ನಲ್ಲಿ ಕೂಡ we are going to convert mechanical energy into what? Pressure energy of the fluid. Pressure energy ಆಗಿ ಕನ್ವರ್ಟ್ ಮಾಡ್ತೀವಿ. Next, reciprocating compressor. ಇಲ್ಲಿ we are going to compress the fluid. Next, steam engines. Steam engines ಅಲ್ಲಿ ಕೂಡ steam energy ಅನ್ನ we are going to convert it into mechanical energy. Once again ಅಲ್ಲಿನೂ ಕೂಡ reciprocating motion of the piston. ಸೊ ಫಾರ್ ಎಕ್ಸಾಂಪಲ್ ಇದೊಂದು ಸ್ವಿವಿಂಗ್ ಮಷೀನ್, ಹೊಲಿಗೆ ಯಂತ್ರ. ಇಲ್ಲಿ ನೀವು ಕಾಲ್ನಲ್ಲಿ ಒಂದು ಪೆಡಲ್ ಇರುತ್ತೆ, ಆ ಪೆಡಲ್ ಅನ್ನು ತುಳಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ದು ಎನರ್ಜಿ, ಸ್ನಾಯುಗಳ ಎನರ್ಜಿ, ಮಸಲ್ಸ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಸಮ್ ವರ್ಕ್. ಏನು, ಬಟ್ಟೆ ಹೊಲಿಯೋದು, ಸ್ವಿವಿಂಗ್ ಆಫ್ ದ ಕ್ಲಾತ್ಸ್. ಇದು ಒಂದು ಮೆಷಿನ್ ಇಲ್ಲಿ ನೋಡ್ತಾ ಇದ್ರೆ. ಇಲ್ಲಿ ಈ ಮೆಷಿನ್ ಅಲ್ಲಿ ಕೂಡ ಬೇಕಾದಷ್ಟು ಮೆಕ್ಯಾನಿಸಮ್ಸ್ ಇದಾವೆ. ಇಲ್ಲಿ ನೋಡ್ಬೋದು ನೀವು, ಬೇಕಾದಷ್ಟು ಮೆಕ್ಯಾನಿಸಮ್ ಇದಾವೆ. ಅದೇನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಒಂದು ಚೈನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ನಾವಲ್ಲಿ. ಅದು ಡಿಫ್ರೆಂಟ್ ಲಿಂಕ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಒಂದು ರಾಡ್ ಅನ್ನ ನಾವು ಬೆಂಡ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಸಮ್ ಯೂಸ್ಫುಲ್ ವರ್ಕ್. ಸೊ ಟ್ರಾನ್ಸ್ಮಿಟಿಂಗ್ ಮೋಷನ್ ಅಂಡ್ ಕನ್ವರ್ಟಿಂಗ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಸಮ್ ಕೈಂಡ್ ಆಫ್ ವರ್ಕ್. ಸೊ ಅದನ್ನು ನಾವು ಮೆಷಿನ್ ಅಂತ ಹೇಳಿ ಕರಿತೀವಿ. ಆ ಮೆಷಿನ್ ಅಲ್ಲಿ ಕೂಡ ಬೇಕಾದಷ್ಟು ಕಾಂಬಿನೇಷನ್ ಆಫ್ ಮೆಕ್ಯಾನಿಸಮ್ಸ್ ಇರ್ತವೆ. ಸೊ ಈಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದ್ರೆ ಏನು ಅಂತ ಹೇಳಿ ಗೊತ್ತಾಯ್ತು ನಿಮಗೆ. Mechanical engineering is a branch of science which deals with the energy, its conversion and transmission. Energy andre enu, what are the sources of energy, then how to convert it from one form to another form, and how to transmit it from the place of generation to the place of utilization. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೇಗೆ ಟ್ರಾನ್ಸ್ಮಿಟ್ ಮಾಡೋದು ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ IC engine ಅಲ್ಲಿ ಎನರ್ಜಿ ಕನ್ವರ್ಟ್ ಆದರೆ ಅದನ್ನ ನಾವು ರಿಯರ್ ವೀಲ್ಗೆ ಅಥವಾ ಡ್ರೈವ್ ಶಾಫ್ಟಿಗೆ ತಗೊಂಡೋಗಿ ಕೊಡಬೇಕು. ಸೊ ಹೇಗೆ ಮಾಡೋದು? ಇನ್ ಬಿಟ್ವೀನ್ ವಿ ಆರ್ ಗೋಯಿಂಗ್ ಟು ಯೂಸ್ ಡಿಫ್ರೆಂಟ್ ಮೆಕ್ಯಾನಿಸಮ್ಸ್ ಅಂಡ್ ಮೆಷಿನ್ಸ್. ಅಥವಾ ಮೆಷಿನ್ಸ್ ನಲ್ಲಿ ಕೂಡ ನಮ್ಮ ಎನರ್ಜಿ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇಂಟು ಸಮ್ ಕೈಂಡ್ ಆಫ್ ವರ್ಕ್. ಸೊ ಇದಕ್ಕೆ ನಾವು ಮೆಷಿನ್ಸ್ ಮತ್ತೆ ಮೆಕ್ಯಾನಿಸಮ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಮೆಷಿನ್ ಡಿಸೈನ್ ಅಂತ ಹೇಳಿದ್ರೆ ಏನಿಲ್ಲ. ಡಿಸೈನ್ ಅಂತ ಹೇಳಿದ್ರೆ ಈಗ ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಎನರ್ಜಿಯನ್ನ ಕನ್ವರ್ಷನ್ ಮತ್ತೆ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ನಾನು ಆಗ್ಲೇ ಹೇಳಿದಾಗೆ ವಿ ಆರ್ ಗೋಯಿಂಗ್ ಟು ಯೂಸ್ ಡಿಫರೆಂಟ್ ಮೆಕ್ಯಾನಿಸಮ್ಸ್ ಅಂಡ್ ಮೆಷಿನ್ಸ್. ಸೊ ಮೆಕ್ಯಾನಿಸಮ್ಸ್ ಕೂಡ ಇಟ್ ಈಸ್ ಅನ್ ಅಸೆಂಬ್ಲಿ ಆಫ್ ಡಿಫರೆಂಟ್ ಮೆಕ್ಯಾನಿಕಲ್ ಎಲಿಮೆಂಟ್ಸ್. ಅಲ್ಲಿ ಬರ್ತಕ್ಕಂಥ ಮೆಕ್ಯಾನಿಕಲ್ ಎಲಿಮೆಂಟ್ಸ್ ಒಂದು ಡೈಮೆನ್ಷನ್ ಅಥವಾ ಸೈಜಸ್ ಮತ್ತೆ ಫಾರ್ಮ್ ಅನ್ನ ಫಿಕ್ಸ್ ಮಾಡೋದೇ ಮೆಷಿನ್ ಡಿಸೈನ್. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ ಮೆಷಿನ್ ಡಿಸೈನ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಈ ಮೆಕ್ಯಾನಿಸಮ್ಸ್ ಮತ್ತೆ ಮೆಷಿನ್ ಅಲ್ಲಿ ಬರ್ತಕ್ಕಂಥ ಡಿಫರೆಂಟ್ ಎಲಿಮೆಂಟ್ಸ್ ಅನ್ನ ಅಥವಾ ಮೆಷಿನ್ ಅಲ್ಲಿ ಬರ್ತಕ್ಕಂಥ ಡಿಫರೆಂಟ್ ಮೆಕ್ಯಾನಿಸಮ್ಸ್ ಅನ್ನ ಶೇಪ್ ಮತ್ತೆ ಫಾರ್ಮ್ ಮತ್ತೆ ಸೈಜ್ ಅನ್ನ ಡಿಸೈಡ್ ಮಾಡೋದೇ ಮೆಷಿನ್ ಡಿಸೈನ್. ವಿ ಹ್ಯಾವ್ ಟು ಡಿಸೈಡ್ ಆರ್ ವಿ ಹ್ಯಾವ್ ಟು create an element or we have to design an element such that it should not fail in operation and it has to work according to our desire. ನಮಗೆ ಬೇಕಾದ ಹಾಗೆ ಫೇಲ್ ಆಗದ ಹಾಗೆ ವರ್ಕ್ ಮಾಡೋ ರೀತಿಯಲ್ಲಿ ಅದರ ಫಾರ್ಮ್, ಶೇಪ್ ಮತ್ತೆ ಸೈಜ್ ಅನ್ನ ನಾವು ಫಿಕ್ಸ್ ಮಾಡೋದನ್ನೇ ಅಥವಾ ಡಿಸೈಡ್ ಮಾಡೋದನ್ನೇ ಮೆಷಿನ್ ಡಿಸೈನ್ ಅಂತ ಹೇಳಿ ಕರಿತೀವಿ. ಸೊ ಈ ಮೆಷಿನ್ ಡಿಸೈನ್ ಅಂತಕ್ಕಂಥದ್ದು ನಮಗೆ ಈಗ 5th ಸೆಮಿಸ್ಟರ್ ನಲ್ಲಿ ಒಂದು ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ಅನ್ನ ನಾವು ಈ 5th ಸೆಮಿಸ್ಟರ್ ನಲ್ಲಿ ಓದಬೇಕು. ಅದಕ್ಕಿಂತ ಮುಂಚೆ ಇದರ ಸಿಲೆಬಸ್ ಅನ್ನ ನಾವು ನೋಡಿದ್ರೆ ಈ ಮೆಷಿನ್ ಡಿಸೈನ್ ಸಿಲೆಬಸ್ ಅನ್ನ ನೋಡೋಣ. ಏನೆಲ್ಲ ಕಲಿಬೇಕು ಈ ಮೆಷಿನ್ ಡಿಸೈನ್ ಅಲ್ಲಿ, ಹೇಗಿರುತ್ತೆ ಔಟ್ಲೈನ್ ಅಂತ ಹೇಳಿದ್ರೆ, ಈ ಮೆಷಿನ್ ಡಿಸೈನ್ ಕೂಡ ನೀವು ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಓದಿದಿರಲ್ಲ ಏನು ಸಬ್ಜೆಕ್ಟ್ಗಳು, ಅದೇ ರೀತಿ ಇದು ಒಂದು ಸಬ್ಜೆಕ್ಟ್ ಮೆಷಿನ್ ಡಿಸೈನ್. ಇದು ಒಂದು ಥಿಯರಿ ಸಬ್ಜೆಕ್ಟ್. ಇದರದ್ದು ಕೋಡ್ ನಂಬರ್ ಬಂದು 15ME53T. ಇದು ಕೂಡ ವಾರದಲ್ಲಿ 4 hours ಇರುತ್ತೆ. ಇಟ್ ಇಸ್ ಎ ಕೋರ್ ಸಬ್ಜೆಕ್ಟ್. ಇಲ್ಲಿ ಕೂಡ ನಿಮಗೆ ಲಾಸ್ಟ್ ಟೈಮ್ ಓದಿದ ಹಾಗೆ ಇಲ್ಲಿನೂ 6 ಯೂನಿಟ್ಸ್ ಇರ್ತದೆ, ಅಂದ್ರೆ 6 ಚಾಪ್ಟರ್ಗಳು ಇರ್ತದೆ. 6 ಚಾಪ್ಟರ್ಸ್ ಆರ್ 6 ಯೂನಿಟ್ಸ್ ಇರುತ್ತೆ. ಒಂದೊಂದು ಚಾಪ್ಟರ್ ಕಲ್ತಾದ್ಮೇಲೆ ನಿಮಗೆ ಒಂದೊಂದು ನಾಲೆಡ್ಜ್ ಬರ್ತಾ ಹೋಗುತ್ತೆ. ಅದನ್ನ ಕೋರ್ಸ್ ಔಟ್ಕಮ್ಸ್ ಅಂತ ಹೇಳಿ ಕರಿತೀವಿ. ಮೆಷಿನ್ ಡಿಸೈನ್ ಇಸ್ ಎ ಕೋರ್ಸ್. ಅದರಲ್ಲಿ ಒಂದೊಂದು ಯೂನಿಟ್ ಅನ್ನ ನೀವು ಸ್ಟಡಿ ಮಾಡ್ತಾ ಹೋದ ಹಾಗೆ ಒಂದೊಂದು ಕೋರ್ಸ್ ಔಟ್ಕಮ್ ಬರ್ತಾ ಹೋಗುತ್ತೆ. ಅದನ್ನ ಅಟ್ ದ ಎಂಡ್ ಆಫ್ ದ ಚಾಪ್ಟರ್ ವಿ ವಿಲ್ ಡಿಸ್ಕಸ್.
ಸೊ ಇಲ್ಲಿನೂ ಕೂಡ ದೇರ್ ವಿಲ್ ಬಿ 6 ಯೂನಿಟ್ಸ್. ಯು ಆರ್ ಗೋಯಿಂಗ್ ಟು ಸ್ಟಡಿ ಆರ್ ಯು ಆರ್ ಗೋಯಿಂಗ್ ಟು ಲರ್ನ್ ದ ಕೋರ್ಸ್ ಮೆಷಿನ್ ಡಿಸೈನ್ ಇನ್ 6 ಯೂನಿಟ್ಸ್. ಆ ಯೂನಿಟ್ಸ್ ಯಾವ್ದು ಅಂತ ಹೇಳಿದ್ರೆ ಇಲ್ಲಿದೆ. ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್ ಟು ಡಿಸೈನ್, ಸೆಕೆಂಡ್ ಯೂನಿಟ್ ಡಿಸೈನ್ ಆಫ್ ಫ್ಯಾಸ್ನರ್ಸ್, ಥರ್ಡ್ ಯೂನಿಟ್ ಡಿಸೈನ್ ಆಫ್ ಶಾಫ್ಟ್ಸ್ ಅಂಡ್ ಕೀಸ್, ನೆಕ್ಸ್ಟ್ ಡಿಸೈನ್ ಆಫ್ ಸಿಂಪಲ್ ಮೆಷಿನ್ ಪಾರ್ಟ್ಸ್, ಡಿಸೈನ್ ಆಫ್ ಸ್ಪ್ರಿಂಗ್ಸ್, ನೆಕ್ಸ್ಟ್ ergonomics and aesthetic consideration in design ಅಂತೇಳಿ. So these are the 6 different units that you are going to learn in the course machine design. So ಇದೆಲ್ಲ ಬಂದು ಪರ್ಸೆಂಟ್ ಮಾರ್ಕ್ಸ್ ಎಷ್ಟು ಬರ್ತದೆ ಅಂತ ಹೇಳ್ಬಿಟ್ಟು, ಎಕ್ಸಾಮಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು, ಫಸ್ಟ್ ಚಾಪ್ಟರ್ಲಿ 5 ಮಾರ್ಕ್ಸಿಗೆ ಇರುತ್ತೆ, ಸೆಕೆಂಡ್ ಚಾಪ್ಟರ್ಲಿ 40 ಮಾರ್ಕ್ಸ್ಗೆ ಇರುತ್ತೆ, ಥರ್ಡ್ ಚಾಪ್ಟರ್ಲಿ 20 ಮಾರ್ಕ್ಸ್ಗೆ. ಇದೆಲ್ಲ ವೈಟೇಜ್ ಆಫ್ ಮಾರ್ಕ್ಸ್ ಇನ್ ಯುವರ್ ಎಂಡ್ ಸೆಮಿಸ್ಟರ್ ಎಕ್ಸಾಮ್. ಎಂಡ್ ಸೆಮಿಸ್ಟರ್ ಎಕ್ಸಾಮ್ಗೆ ಹೇಗಿರುತ್ತೆ ಅಂತ ಹೇಳಿ. ಇಲ್ಲಿನೂ ಕೂಡ ನಿಮಗೆ 3 ಟೆಸ್ಟ್ಸ್ ಇರುತ್ತೆ, 3 ಟೆಸ್ಟ್ ಇರುತ್ತೆ. ಆ 3 ಟೆಸ್ಟ್ ಅನ್ನು ಕೂಡ ನೀವು ಕಂಪಲ್ಸರಿ ಬರೀಲೇಬೇಕು. ಸೊ ಇಂಟರ್ನಲ್ ಮಾರ್ಕ್ಸ್ 25 ಮಾರ್ಕ್ಸಿಗೆ ಇರುತ್ತೆ, ಎಕ್ಸ್ಟರ್ನಲ್ ಎಂಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್ 100 ಮಾರ್ಕ್ಸಿಗೆ ಇರುತ್ತೆ, ಟೋಟಲ್ ಮಾರ್ಕ್ಸ್ 125 ಮಾರ್ಕ್ಸ್ ಇರುತ್ತೆ. ಸೊ 125 ಮಾರ್ಕ್ಸನ್ನು ನಾವು ಹೇಗೆ ಡಿವೈಡ್ ಮಾಡಿದ್ದೀವಿ ಅಂದರೆ, 25 ಮಾರ್ಕ್ಸ್ ಇಂಟರ್ನಲ್ ಎಕ್ಸಾಮ್ಸ್ನಲ್ಲಿ ಇಂಟರ್ನಲ್ ಟೆಸ್ಟಲ್ಲಿ ನೀವು ಸ್ಕೋರ್ ಮಾಡಬೇಕು. ಇನ್ನು 100 ಮಾರ್ಕ್ಸನ್ನು ನೀವು ಎಕ್ಸ್ಟರ್ನಲ್ ಎಕ್ಸಾಮ್ ಎಂಡ್ ಸೆಮಿಸ್ಟರ್ ಎಕ್ಸಾಮ್ ಅಂತ ಹೇಳಿ ಕರಿತೀವಿ, ಅಲ್ಲಿ ನೀವು ಸ್ಕೋರ್ ಮಾಡಬೇಕಾಗುತ್ತೆ. ಇದೆಲ್ಲ ಸಿಲೆಬಸ್. ನೀವು ಫಸ್ಟ್ ಚಾಪ್ಟರ್ಲಿ ಏನೇನು ಓದ್ತೀರಾ ಇದನ್ನೆಲ್ಲ ನಾನು ಆಯಾ ಚಾಪ್ಟರ್ನ ಡಿಸ್ಕಸ್ ಮಾಡಬೇಕಾದ್ರೆ ನಿಮಗೆ ಹೇಳ್ತಾ ಹೋಗ್ತೀನಿ. ಏನೇನು ಓದ್ತೀರಾ ಈ ಫಸ್ಟ್ ಚಾಪ್ಟರ್ಲಿ, ಸೆಕೆಂಡ್ ಚಾಪ್ಟರ್ಲಿ ಅಂತ ಹೇಳಿ ನಾನು ಅವಾಗಲೇ ನಿಮಗೆ ಆಯಾ ಚಾಪ್ಟರ್ನ ಡಿಸ್ಕಸ್ ಮಾಡಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ಜಸ್ಟ್ ಯೂನಿಟ್ ಹೆಡ್ಡಿಂಗ್ಸನ್ನು ನೋಡ್ಕೊಳ್ಳಿ ಸಾಕು. ನೆಕ್ಸ್ಟ್ ಯಾವುದೆಲ್ಲ ಬುಕ್ಸ್ ಓದಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ, ಟೆಕ್ಸ್ಟ್ ಬುಕ್ಸನ್ನು. ನೀವು ಟೆಕ್ಸ್ಟ್ ಬುಕ್ಸ್ ಯಾವುದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗಬೇಡಿ, ನಮ್ಮ ಲೈಬ್ರರಿನಲ್ಲಿ ಬೇಕಾದಷ್ಟು ಟೆಕ್ಸ್ಟ್ ಬುಕ್ಸ್ ಇದ್ದಾವೆ. ಮತ್ತು ನಾನು ಕೂಡ ನಿಮಗೆ ನೋಟ್ಸನ್ನು ಕೊಡ್ತಾ ಹೋಗ್ತೀನಿ, ನೀವು ಅದನ್ನು ಓದಿದ್ರೆ ಸಾಕು. ಮತ್ತು ಇದಕ್ಕೆ ಒಂದು ಈ ಸಬ್ಜೆಕ್ಟ್ನಲ್ಲಿ ಒಂದು ಡಿಸೈನ್ ಡಾಟಾ ಹ್ಯಾಂಡ್ ಬುಕ್ ಅಂತೇಳಿ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಅದು ಲೈಬ್ರರಿನಲ್ಲಿ ಬೇಕಾದಷ್ಟು ಇದ್ದಾವೆ, ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಲೈಬ್ರರಿಯಿಂದ. ಡಿಸೈನ್ ಡಾಟಾ ಹ್ಯಾಂಡ್ ಬುಕ್ ಇದೆ. ಆ ಡಾಟಾ ಹ್ಯಾಂಡ್ ಬುಕ್ನಲ್ಲಿ ನೀವು ಡಿಸೈನ್ ಮಾಡಬೇಕಾದ್ರೆ ಕೆಲವು ಫಾರ್ಮುಲಾಸನ್ನು ಯೂಸ್ ಮಾಡಬೇಕಾಗುತ್ತೆ. ಆ ಡಾಟಾ ಹ್ಯಾಂಡ್ ಬುಕ್ನಲ್ಲಿ ಆ ಫಾರ್ಮುಲಾಸ್ ಎಲ್ಲ ಇರ್ತದೆ. ನಾನು ಡಿಸ್ಕಸ್ ಮಾಡಬೇಕಾದ್ರೆ ಹೇಳ್ತಾ ಹೋಗ್ತೀನಿ ಆ ಡಿಸೈನ್ ಡಾಟಾ ಹ್ಯಾಂಡ್ ಬುಕ್ಕನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿ. ಅದು ಕೂಡ ಲೈಬ್ರರಿನಲ್ಲಿದೆ, ನೀವು ಲೈಬ್ರರಿಯಿಂದ ಅದನ್ನು ಕಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಟೆಸ್ಟ್ಗಳು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು, ಈಗ ನಾನು ಟೆಸ್ಟ್ನಲ್ಲಿ ಇಂಟರ್ನಲ್ ಅಸೆಸ್ಮೆಂಟ್ನಲ್ಲಿ 25 ಮಾರ್ಕ್ಸ್ ಅಂತೇಳಿ ಹೇಳಿದೆ. ಅದರಲ್ಲಿ 20 ಮಾರ್ಕ್ಸಿಗೆ 3 ಟೆಸ್ಟ್ ಇರ್ತದೆ. 3 ಟೆಸ್ಟನ್ನು ಕೂಡ ನೀವು ಬರೀಬೇಕು. ಆ 3 ಟೆಸ್ಟ್ನಲ್ಲಿ ಏನು ಮಾರ್ಕ್ಸ್ ಗೊತ್ತಿರಲ್ಲ ಅದರ ಅವರೇಜ್ ಮಾಡ್ತೀವಿ, ಅದು 20 ಮಾರ್ಕ್ಸಿಗೆ. ಮತ್ತು ಇನ್ನು 5 ಮಾರ್ಕ್ಸಿಗೆ ಒಂದು ಅಸೈನ್ಮೆಂಟ್ ಇರುತ್ತೆ, ಒಂದು ಆಕ್ಟಿವಿಟಿ ಇರುತ್ತೆ, ಅದನ್ನು ಕೂಡ ನೀವು ಕಂಪ್ಲೀಟ್ ಮಾಡಬೇಕು, ಅದು 5 ಮಾರ್ಕ್ಸಿಗೆ. ಸೊ 3 ಟೆಸ್ಟ್ ಮತ್ತು ಅಸೈನ್ಮೆಂಟ್ ಸೇರಿ 25 ಮಾರ್ಕ್ಸ್ ಆಗುತ್ತೆ. ಮತ್ತು ಎಂಡ್ ಸೆಮ್ ಎಕ್ಸಾಮ್ನಲ್ಲಿ 100 ಮಾರ್ಕ್ಸಿಗೆ ಇರುತ್ತೆ. ಸೊ ಅದನ್ನು ನೀವು ಎಂಡ್ ಸೆಮ್ ಎಕ್ಸಾಮ್ನಲ್ಲೇ ಬರೀಬೇಕು, ಅದನ್ನು ಸ್ಕೋರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ವಶನ್ ಪೇಪರ್ಗೆ ಬಂದರೆ, ಇದು ಕ್ವಶನ್ ಪೇಪರ್ ಸ್ವಲ್ಪ ಡಿಫ್ರೆಂಟ್ ಇದೆ. ನೀವು ಇದುವರೆಗೆ ಓದಿರೋ ಸಬ್ಜೆಕ್ಟ್ನಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ಗಿನ್ನ ನಾನು ಎಂಡ್ ಸೆಮ್ ಎಕ್ಸಾಮ್ ಕ್ವಶನ್ ಪೇಪರ್ ಬಗ್ಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಿಮಗೆ ಎಂಡ್ ಸೆಮ್ ಎಕ್ಸಾಮ್ನಲ್ಲಿ ಬೇರೆ ಸಬ್ಜೆಕ್ಟ್ ಆದರೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಪಾರ್ಟ್ ಎ ಪಾರ್ಟ್ ಬಿ ಅಂತ ಹೇಳಿ 2 ಪಾರ್ಟ್ ಇರುತ್ತೆ. ಪಾರ್ಟ್ ಎನಲ್ಲಿ 9 5 ಮಾರ್ಕಿಂದು ಕ್ವಶನ್ಸ್ ಇರುತ್ತದೆ, 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಯು ಹ್ಯಾವ್ ಟು ಆನ್ಸರ್ 6 ಕ್ವಶನ್ಸ್. ಅಲ್ಲಿಗೆ ಎಷ್ಟಾಯಿತು, 30 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಪಾರ್ಟ್ ಬಿ ನಲ್ಲಿ 10 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಅದು 10 ಕ್ವಶನ್ ಇರುತ್ತೆ. ಅದರಲ್ಲಿ ನೀವು 7 ಅನ್ನು ಆನ್ಸರ್ ಮಾಡಬೇಕಾಗುತ್ತೆ. ಸೊ 70 + 30 100 ಮಾರ್ಕ್ಸಿಗೆ ಇರುತ್ತೆ. ಬಟ್ ಇದು ಮೆಷಿನ್ ಡಿಸೈನ್ ಕೋರ್ಸ್ನಲ್ಲಿ ನಿಮ್ಮದು ಕ್ವಶನ್ ಪೇಪರ್ ಪ್ಯಾಟರ್ನು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಇಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ, ಪಾರ್ಟ್ ಎ ಅಂತ ಹೇಳಿ ಒಂದು ಪಾರ್ಟ್ ಎ ಕ್ವಶನ್ ಇರುತ್ತೆ, ಅದರಲ್ಲಿ 15 ಮಾರ್ಕ್ಸಿಗೆ ಇರುತ್ತೆ, 5 ಮಾರ್ಕ್ಸ್ ಈಚ್ದು. ಸೊ ಇದು ಕಂಪಲ್ಸರಿ, ನೀವು ಪಾರ್ಟ್ ಎಯನ್ನು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು. ನೆಕ್ಸ್ಟ್ ಮುಂದೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದೊಂದು ಯೂನಿಟ್ನಲ್ಲೇ 2 ಕ್ವಶನ್ ಕೊಡ್ತಾ ಹೋಗ್ತಾರೆ, ಅಂಡ್ ದ ಚಾಯ್ಸ್ ವಿಲ್ ಬಿ ಬಿಟ್ವೀನ್ ದೆಮ್ ಓನ್ಲಿ. ಸೊ ನೀವು ಪಾರ್ಟ್ ಬಿ ನಲ್ಲಿ ಒಂದು ಯೂನಿಟ್ನಲ್ಲಿ ಕ್ವಶನ್ ಬರುತ್ತೆ, ಅದರಲ್ಲಿ 2ರಲ್ಲಿ 1 ಕ್ವಶನನ್ನು ನೀವು ಆನ್ಸರ್ ಮಾಡಲೇಬೇಕು. ಅದೇ ರೀತಿ ನೆಕ್ಸ್ಟ್ 5ನೇ ಕ್ವಶನಲ್ಲಿ ಕೂಡ 2 ಕ್ವಶನ್ ಕೊಡ್ತಾರೆ, ಅದು ಇನ್ ಬಿಟ್ವೀನ್ ಚಾಯ್ಸ್ ಇರುತ್ತೆ, ನೀವು 2ರಲ್ಲಿ 1 ಆನ್ಸರ್ ಮಾಡಲೇಬೇಕು. ಹಾಗೆ 6th ಕ್ವಶನಲ್ಲಿ ಕೂಡ 2 ಕ್ವಶನ್ ಕೊಡ್ತಾರೆ, ನೀವು 1 ಆನ್ಸರ್ ಮಾಡಲೇಬೇಕು. ಸೊ ಪಾರ್ಟ್ ಎ ನಲ್ಲಿ 15 ಮಾರ್ಕ್ಸಿಗೆ ಕಂಪಲ್ಸರಿ ಇರುತ್ತೆ, ಇಲ್ಲಿ ನೋಡ್ಬೋದು ನೀವು 15 ಮಾರ್ಕ್ಸಿಗೆ ಕಂಪಲ್ಸರಿ ಇರುತ್ತೆ. ಪಾರ್ಟ್ ಬಿ ನಲ್ಲಿ 20 ಮಾರ್ಕ್ಸ್ದು 3 ಕ್ವಶನ್ ಇರುತ್ತೆ. ಸೊ ಇನ್ ಬಿಟ್ವೀನ್ ಚಾಯ್ಸ್ ಇರುತ್ತೆ, ನೀವು ಆ ಕ್ವಶನ್ಸನ್ನು 2ರಲ್ಲಿ 1 ಆನ್ಸರ್ ಮಾಡಲೇಬೇಕು. ಇನ್ನು ಪಾರ್ಟ್ ಸಿಗೆ ಬಂದರೆ, ಪಾರ್ಟ್ ಸಿ ನಲ್ಲಿ ಒಂದು ಕಂಪಲ್ಸರಿ ಕ್ವಶನ್ ಇರುತ್ತೆ, ಆ್ಯಕ್ಚುಲಿ ಚಾಯ್ಸ್ ಇರಲ್ಲ. ಈಗ ಚಾಯ್ಸ್ ಎಲ್ಲ ಕೊಡ್ತಾ ಹೋದರೆ ನಿಮಗೆ ಟೋಟಲ್ ಆಗಿ 185 ಮಾರ್ಕ್ಸಿಗೆ ಆಗ್ತದೆ. ಇದು ಏನು ಸ್ಕೀಮ್ ಅಥವಾ ಒಂದು ಕ್ವಶನ್ ಪೇಪರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 185 ಮಾರ್ಕ್ಸಿಗೆ ಆಗುತ್ತೆ. ಸೊ ಇದರಲ್ಲಿ ಕೂಡ ಚಾಯ್ಸ್ ಇರಲ್ಲ, ಕೆಲವು ಸರಿ ಚಾಯ್ಸ್ ಕೊಡ್ತಾರೆ, ಕೆಲವು ಸರಿ ಕೊಡಲ್ಲ. ಈಗ ಲಾಸ್ಟ್ ಟೈಮ್ ಚಾಯ್ಸ್ ಕೊಟ್ಟಿದ್ರು, ಅದಕ್ಕಿಂತ ಹಿಂದೆ ಈ ಪಾರ್ಟ್ ಸಿ ನಲ್ಲಿ ಚಾಯ್ಸ್ ಕೊಡಲ್ಲ. ಕಂಪಲ್ಸರಿ ಕ್ವಶನ್ ಇತ್ತಂದರೆ
25 ಮಾರ್ಕ್ಸಿಗೆ ನೀವು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಚಾಯ್ಸ್ ಕೊಟ್ಟರೆ ನಿಮ್ಮದು ಲಕ್, ಚಾಯ್ಸ್ ಕೊಡಲಿಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಆನ್ಸರ್. ಚಾಯ್ಸ್ ಕೊಡಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ 25 ಮಾರ್ಕ್ಸು ಮತ್ತು ಇಲ್ಲಿ 15 ಮಾರ್ಕ್ಸು. ಸೊ ಟೋಟಲು 40 ಮಾರ್ಕ್ಸ್ ಕಂಪಲ್ಸರಿ ಇರುತ್ತೆ. ಪಾರ್ಟ್ ಎನಲ್ಲಿ 15 ಮಾರ್ಕ್ಸ್ ನೀವು ಕಂಪಲ್ಸರಿ ಆನ್ಸರ್ ಮಾಡಲೇಬೇಕು, ಮತ್ತು ಪಾರ್ಟ್ ಸಿನಲ್ಲಿ 25 ಮಾರ್ಕ್ಸನ್ನು ನೀವು ಕಂಪಲ್ಸರಿ ಆನ್ಸರ್ ಮಾಡಲೇಬೇಕು. ನೋಡೋಣ ಅದು ಹೇಗಿರುತ್ತೆ ಅಂತ. ಪಾರ್ಟ್ ಸಿನಲ್ಲಿ ಕೆಲವು ಸರಿ ಚಾಯ್ಸ್ ಕೊಡ್ತಾರೆ, ಕೆಲವು ಸರಿ ಕೊಡಲ್ಲ. ಲಾಸ್ಟ್ ಟೈಮ್ ಕೊಟ್ಟಿದ್ರು, ಅದಕ್ಕಿಂತ ಹಿಂದಿನ ಸರಿ ಕೊಟ್ಟಿರಲಿಲ್ಲ. ಸೊ ಚಾಯ್ಸ್ ಕೊಟ್ಟರೆ ನಿಮ್ಮ ಲಕ್, ಯಾವುದಾದ್ರೂ ಒಂದು ಕ್ವಶನನ್ನು ಆನ್ಸರ್ ಮಾಡಿದ್ರಾಯ್ತು ಪಾರ್ಟ್ ಸಿನಲ್ಲಿ. ಚಾಯ್ಸ್ ಕೊಡಲಿಲ್ಲ ಅಂತ ಹೇಳಿದ್ರೆ ಕಂಪಲ್ಸರಿ ನೀವು 25 ಮಾರ್ಕ್ಸಿಗೆ ಆನ್ಸರ್ ಮಾಡಲೇಬೇಕು. ಅದು ಒಂದು ಫುಲ್ ಕ್ವಶನ್ ಇರುತ್ತೆ, ಒಂದು ಫುಲ್ ಮೆಕ್ಯಾನಿಕಲ್ ಎಲಿಮೆಂಟನ್ನು ಡಿಸೈನ್ ಮಾಡೋದು. ಅದು ಹೇಗೆ ಏನು ಅದು ಮುಂದೆ ಗೊತ್ತಾಗ್ತದೆ ನಿಮಗೆ. ಚಾಯ್ಸ್ ಏನಾದರೂ ಕೊಡಲಿಲ್ಲ ಅಂತ ಹೇಳಿದ್ರೆ 25 + 15 40 ಮಾರ್ಕ್ಸ್ ನಿಮಗೆ ಕಂಪಲ್ಸರಿಯಾಗಿ ನೀವು ಆನ್ಸರ್ ಮಾಡಲೇಬೇಕು. ಚಾಯ್ಸ್ ಕೊಟ್ಟರೆ 15 ಮಾರ್ಕ್ಸಿಗೆ ಕಂಪಲ್ಸರಿ ಇರುತ್ತೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಏನೋ ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ಇದೊಂದು ಡಿಫ್ರೆನ್ಸ್. ನೀವು ಇದುವರೆಗೆ ಓದಿದ ಸಬ್ಜೆಕ್ಟ್ಗೂ ಈ ಸಬ್ಜೆಕ್ಟ್ಗೂ ಡಿಫ್ರೆನ್ಸ್ ಇದೆ. ಇದುವರೆಗೆ ಓದಿದ ಸಬ್ಜೆಕ್ಟ್ನಲ್ಲಿ 9 ಕ್ವಶನಲ್ಲಿ 6 ಕ್ವಶನ್ ಬರೀರಿ ಅಂತ ಹೇಳಿ ಪಾರ್ಟ್ ಎನಲ್ಲಿ, ಪಾರ್ಟ್ ಬಿನಲ್ಲಿ 10 ಕ್ವಶನಲ್ಲಿ 7 ಕ್ವಶನ್ ಬರೆದ್ರೆ ಆಯ್ತಾಯಿತು. ಬಟ್ ಈ ಸಬ್ಜೆಕ್ಟ್ನಲ್ಲಿ ಇನ್ ಬಿಟ್ವೀನ್ ಚಾಯ್ಸ್ ಇರುತ್ತೆ. ಅದನ್ನು ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಸರಿಯಾಗಿ ಓದಬೇಕು, ಅದನ್ನು ಗಮನದಲ್ಲಿ ಇಟ್ಕೊಂಡು. ದಿಸ್ ಈಸ್ ದ ಔಟ್ಲೈನ್ ಆಫ್ ಕೋರ್ಸ್. ಈ ಸಬ್ಜೆಕ್ಟಿಂದು ಔಟ್ಲೈನ್ ಸಿಲೆಬಸ್ ಆ್ಯಸ್ ಯೂಶುವಲ್. ಇಲ್ಲಿ ನಿಮಗೆ 6 ಯೂನಿಟ್ ಇರುತ್ತೆ. 6 ಯೂನಿಟ್ನಲ್ಲಿ ಕೂಡ ನಿಮಗೆ ಕ್ವಶನ್ಸ್ ಬರ್ತದೆ ಎಕ್ಸಾಮಿಗೆ. ಸೊ ಯಾವ್ಯಾವ ಯೂನಿಟ್ನಲ್ಲಿ ಎಷ್ಟೆಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತ ಹೇಳಿ ಇದೆ. ಸಿಲೆಬಸ್ ಇದೆ. ಸಿಲೆಬಸ್ಸನ್ನು ನಾನು ನಿಮಗೆ ಆಯಾ ಕೋರ್ಸನ್ನು ಅಥವಾ ಆಯಾ ಯೂನಿಟನ್ನು ಡಿಸ್ಕಸ್ ಮಾಡಬೇಕಾದ್ರೆ ತಿಳಿಸ್ತಾ ಹೋಗ್ತೀನಿ. ಮತ್ತು ಯಾವುದೆಲ್ಲ ಬುಕ್ಸನ್ನು ರೆಫರ್ ಮಾಡಬೇಕು ಅಂತ ಇರುತ್ತೆ. ಈ PDF ಅನ್ನು ನಿಮಗೆಲ್ಲ ಶೇರ್ ಮಾಡ್ತೀನಿ. ಆಮೇಲೆ ಯು ಕ್ಯಾನ್ ಗೋ ಥ್ರೂ ಇಟ್. ಇದನ್ನು ಒಂದ್ಸರಿ ಓದಿ, ಏನೇನಿದೆ, ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇದನ್ನು ಮತ್ತೆ ನಿಮಗೆ ನಾನು ಶೇರ್ ಮಾಡ್ತೀನಿ. ಆಗ ಓದಿದ್ರೆ ಆಯಿತು. ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಹೇಳಿದೆ. ಇದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಅದನ್ನೊಮ್ಮೆ ನೋಡ್ಕೊಳ್ಳಿ. ಸೊ ದಿಸ್ ಈಸ್ ಅಬೌಟ್ ದ ಔಟ್ಲೈನ್ ಆಫ್ ದಿಸ್ ಕೋರ್ಸ್. ಯಾವುದು? ಮೆಷಿನ್ ಡಿಸೈನ್. 5th ಸೆಮಿಸ್ಟರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಇದು ಕೋರ್ಸ್ ಔಟ್ಲೈನ್. So then again coming to our PPT, present PowerPoint, introduction to machine design. ನಾಗಲೇ ಹೇಳಿದಾಗೆ ಸಿಂಪಲ್ ವರ್ಡ್ಸಲ್ಲಿ ಮೆಷಿನ್ ಡಿಸೈನ್ ಅಂತ ಹೇಳಿದ್ರೆ ಫಿಕ್ಸಿಂಗ್ ದ ಫಾರ್ಮ್ ಆ್ಯಂಡ್ ಸೈಜ್ ಆಫ್ ದ ಎಲಿಮೆಂಟ್ಸ್ ಆಫ್ ಎ ಮೆಕ್ಯಾನಿಸಮ್ ಆರ್ ಎ ಮೆಷಿನ್. ಅದರ ಫಾರ್ಮ್ ಮತ್ತು ಸೈಜನ್ನು ಫಿಕ್ಸ್ ಮಾಡೋದು, ಡಿಸೈಡ್ ಮಾಡೋದು ಅಷ್ಟೇ ಮೆಷಿನ್ ಡಿಸೈನ್ ಅಂತ ಹೇಳಿದರೆ. ಇದು ಸಿಂಪಲ್ ಡೆಫಿನೇಷನ್ ನಾನು ಹೇಳಿದೀಗ. ನಿಮಗೆ ಎಕ್ಸಾಮ್ನಲ್ಲಿ ಡೆಫಿನೇಷನ್ ಬರೀರಿ ಅಂತ ಕೇಳಿದ್ರೆ ದಟ್ ಇಸ್ ಎ ಡೆಫಿನೇಷನ್. ಅದು ನೋಡೋಣ ಏನಂತ. ಸೊ ಈ ಯೂನಿಟ್ನಲ್ಲಿ, ಫಸ್ಟ್ ಯೂನಿಟ್ನಲ್ಲಿ ಯು ಆರ್ ಗೋಯಿಂಗ್ ಟು ಲರ್ನ್ ಮೆಷಿನ್ ಡಿಸೈನ್. ಮೆಷಿನ್ ಡಿಸೈನ್ ಅಂದರೆ ಏನು, ಕ್ಲಾಸಿಫಿಕೇಷನು, ವಾಟ್ ಆರ್ ದ ಕ್ಲಾಸಿಫಿಕೇಷನ್ಸ್ ಆಫ್ ಮೆಷಿನ್ ಡಿಸೈನ್, ಮತ್ತು ಜನರಲ್ ಕನ್ಸಿಡರೇಷನ್, ವಾಟ್ ವಿ ನೀಡ್ ಟು ಕನ್ಸಿಡರ್ ವೈಲ್ ಇನ್ ಡೀಲಿಂಗ್ ವಿತ್ ಅ ಡಿಸೈನ್ ಆಫ್ ಮೆಷಿನ್. ನೆಕ್ಸ್ಟ್ ವಾಟ್ ಆರ್ ದ ಲೋಡ್ಸ್, ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಫಾರ್ ಮೈಲ್ಡ್ ಸ್ಟೀಲ್. ನೆಕ್ಸ್ಟ್ ಬೆಂಡಿಂಗ್ ಅಂಡ್ ಟಾರ್ಷನ್ ಸ್ಟ್ರೆಸ್ ಈಕ್ವೇಷನ್ಸ್, ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂಡ್ ಫ್ಯಾಕ್ಟರ್ಸ್ ಗವರ್ನಿಂಗ್ ದ ಫ್ಯಾಕ್ಟರ್ ಆಫ್ ಸೇಫ್ಟಿ. Then stress concentration, causes for stress concentration and remedies for overcome the stress concentration. Designation of materials as per IS using design data handbook. Concept of theory of failures and types of theory of failures. ಇದನ್ನೆಲ್ಲ ಈ ಫಸ್ಟ್ ಯೂನಿಟಲ್ಲಿ, ಅದು ಇಂಟ್ರೊಡಕ್ಷನ್ ಟು ಮೆಷಿನ್ ಡಿಸೈನ್ ಏನಿದೆಯಲ್ಲ ಈ ಯೂನಿಟ್ನಲ್ಲಿ ಓದ್ತಾ ಹೋಗ್ತೀರಾ. ಏನು ಮೆಷಿನ್ ಡಿಸೈನ್ ಅಂದರೆ ಏನು, ಅದರದ್ದು ಕ್ಲಾಸಿಫಿಕೇಷನ್ ಏನು, ನಾವು ಏನನ್ನೆಲ್ಲ ಕನ್ಸಿಡರ್ ಮಾಡಬೇಕು, ಮೆಷಿನ್ ಡಿಸೈನ್ ಮಾಡಬೇಕಂದ್ರೆ ಯಾವುದೆಲ್ಲ ಲೋಡ್ಸ್ ಬರ್ತದೆ, ಅಲ್ಲಿ ಯಾವುದೆಲ್ಲ ಲೋಡ್ಸನ್ನು ನಾವು ಕನ್ಸಿಡರ್ ಮಾಡಬೇಕು, ಸ್ಟ್ರೆಸ್ ಸ್ಟ್ರೈನ್ ಯಾವುದೆಲ್ಲ ಬರ್ತದೆ, ಯಾವುದೆಲ್ಲ ಸ್ಟ್ರೆಸ್ಸಸ್ ಇರ್ತದೆ, ಮತ್ತು ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಫಾರ್ ಮೈಲ್ಡ್ ಸ್ಟೀಲ್. ಇದನ್ನು ನೀವು ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಸಬ್ಜೆಕ್ಟ್ನಲ್ಲಿ ಆಗಲೇ ಓದಿದ್ದೀರಾ. ಮತ್ತು ಒಂದ್ಸರಿ ನಾವಿಲ್ಲಿ ಬ್ರಷ್ ಅಪ್ ಮಾಡೋಣ. ಮತ್ತು ಬೆಂಡಿಂಗ್ ಅಂಡ್ ಟಾರ್ಷನ್ ಸ್ಟ್ರೆಸ್ಸಸ್ ಅಂದರೆ ಏನು, ನೆಕ್ಸ್ಟ್ ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂದರೆ ಏನು, ಯಾವುದೆಲ್ಲ ಫ್ಯಾಕ್ಟರ್ಸನ್ನು ನಾವು ಕನ್ಸಿಡರ್ ಮಾಡಬೇಕು ಫ್ಯಾಕ್ಟರ್ ಆಫ್ ಸೇಫ್ಟಿ ತಗೋಬೇಕಂತ ಹೇಳಿದ್ರೆ, ಮತ್ತು ಸ್ಟ್ರೆಸ್ ಕಾನ್ಸಂಟ್ರೇಷನ್ ಅಂದರೆ ಏನು, ಮತ್ತು ಡೆಸಿಗ್ನೇಷನ್ ಆಫ್ ಮೆಟೀರಿಯಲ್ಸ್, ಹೇಗೆ ನಾವು ಡೆಸಿಗ್ನೇಟ್ ಮಾಡೋದು ಮೆಟೀರಿಯಲ್ಸನ್ನು, ಮತ್ತು ಥಿಯರೀಸ್ ಆಫ್ ಫೇಲ್ಯೂರ್ ಮತ್ತು ಟೈಪ್ಸ್ ಆಫ್ ಥಿಯರೀಸ್ ಆಫ್ ಫೇಲ್ಯೂರ್. ಇದನ್ನೆಲ್ಲ ನೀವು ಈ ಸಬ್ಜೆಕ್ಟ್ನಲ್ಲಿ, ಈ ಯೂನಿಟ್ನಲ್ಲಿ ಓದ್ತಾ ಹೋಗ್ತೀರಾ. ಇದೆಲ್ಲ ನಿಮ್ಮ ಈ ಯೂನಿಟ್ನಲ್ಲಿ, ಫಸ್ಟ್ ಯೂನಿಟ್ನಲ್ಲಿ ಬರ್ತಕ್ಕಂಥ ಸಿಲೆಬಸ್ ಇದು. ಈಗ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ಆಗಲೇ ಹೇಳಿದಾಗೆ ಮೆಷಿನ್ ಡಿಸೈನ್ ಅಂತ ಹೇಳಿದ್ರೆ ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದರೆ, now we are going to fix the size and form of the different elements of a mechanism or machine. ಅದನ್ನು ನಾವು we call it as machine design. ಬಟ್ ಡೆಫಿನೇಷನ್ ಬರೀರಿ ಅಂತ ಹೇಳಿ ಕೇಳಿದ್ರೆ ನಿಮಗೆ ಎಕ್ಸಾಮ್ನಲ್ಲಿ ಏನು ಡೆಫಿನೇಷನ್ ಬರೀಬೇಕಂತ ಹೇಳಿದ್ರೆ, ಮೆಷಿನ್ ಡಿಸೈನ್ is defined as the use of scientific principles, technical information and imagination in the description of a machine or a mechanical system to perform specific functions with maximum economy and efficiency.
This is what the definition of machine design. Now machine design is defined as the use of scientific principles, technical information and imagination in the description of a machine or a mechanical system to perform specific functions with maximum economy and efficiency. ಅಂತ ಹೇಳಿದ್ರೆ ಮೆಷಿನ್ ಡಿಸೈನ್ ಅಂತ ಹೇಳಿದ್ರೆ ಕೆಲವೊಂದು ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಮತ್ತೆ ಟೆಕ್ನಿಕಲ್ ಇನ್ಫಾರ್ಮೇಶನ್ ಅನ್ನು ಯೂಸ್ ಮಾಡಿಕೊಂಡು ಆ ಮೆಕ್ಯಾನಿಕಲ್ ಎಲಿಮೆಂಟ್ ಅನ್ನ ನಾವು ಡಿಸ್ಕ್ರೈಬ್ ಮಾಡ್ತಕ್ಕಂಥದ್ದು. ಅದು ಹೇಗಿರ್ಬೇಕಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಫಂಕ್ಷನ್ ವಿತ್ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಅಂಡ್ ಎಕನಾಮಿಕಲ್ ಆಗಿರಬೇಕು, ಎಫಿಷಿಯನ್ಸಿ ಜಾಸ್ತಿ ಇರಬೇಕು. ಆ ರೀತಿ ಒಂದು ಮೆಕ್ಯಾನಿಕಲ್ ಎಲಿಮೆಂಟ್ ಅಥವಾ ಮೆಷಿನ್ ಅನ್ನ ನಾವು ಡಿಸ್ಕ್ರೈಬ್ ಮಾಡಬೇಕು. ಡಿಸ್ಕ್ರೈಬ್ ಅಂತ ಹೇಳಿದ್ರೆ ಅದರ ಸೈಜ್ ಶೇಪ್ ಅನ್ನ ನಾವು ಹೇಳ್ತಕ್ಕಂಥದ್ದು ಅಥವಾ ಡಿಸೈನ್ ಮಾಡ್ತಕ್ಕಂಥದ್ದು ಯೂಸಿಂಗ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಆರ್ ಟೆಕ್ನಿಕಲ್ ಇನ್ಫಾರ್ಮೇಶನ್. ಸೊ ದಿಸ್ ಇಸ್ ವಾಟ್ ದ ಡೆಫಿನೇಷನ್ ಆಫ್ ಮೆಷಿನ್ ಡಿಸೈನ್. ಆರ್ ಇನ್ನೂ ಒಂದು ಡೆಫಿನೇಷನ್ ಇದೆ. ಮೆಷಿನ್ ಡಿಸೈನ್ ಈಸ್ an art of creation of new and better machines which are more economical and efficient in overall cost of the production and operation in the form of plans and drawings and improving the existing. Machine design ಅಂತ ಹೇಳಿದ್ರೆ ನಾವು ಒಂದು ಎಲಿಮೆಂಟ್ಸ್ ಅಥವಾ ಮೆಷಿನ್ ಅನ್ನ ಇನ್ ದ ಫಾರ್ಮ್ ಆಫ್ ಪ್ಲಾನ್ಸ್ ನಾವು ಇನ್ ದ ಫಾರ್ಮ್ ಆಫ್ ಪ್ಲಾನ್ ವಿ ಹ್ಯಾವ್ ಟು ಡಿಸ್ಕ್ರೈಬ್. ಹೇಗಿರ್ಬೇಕಂತ ಹೇಳಿದ್ರೆ ಅದು ದೇ ಶುಡ್ ಬಿ ಎಕನಾಮಿಕಲ್ ಅಂಡ್ ಎಫಿಷಿಯಂಟ್. ಮೆಷಿನ್ ಡಿಸೈನ್ ಅಂತ ಹೇಳಿದ್ರೆ ಹೊಸ ನ್ಯೂ ಮೆಷಿನ್ಸ್ ಅನ್ನು ಡಿಸೈನ್ ಮಾಡೋದು ಅಷ್ಟೇ ಅಲ್ಲ, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಇಂಪ್ರೂವಿಂಗ್ ದ ಎಕ್ಸಿಸ್ಟಿಂಗ್ ಒನ್. ಇರೋದನ್ನ ಇಂಪ್ರೂವ್ ಮಾಡೋದು ಕೂಡ ಮೆಷಿನ್ ಡಿಸೈನ್. ಹೊಸದಾಗಿ ಕಂಡುಹಿಡಿಯೋದಿರ್ಬೋದು ಅಥವಾ ಇರೋದನ್ನ ಇಂಪ್ರೂವ್ ಮಾಡೋದಿರ್ಬೋದು, ಎರಡು ಕೂಡ ಮೆಷಿನ್ ಡಿಸೈನ್. ಸೊ ಹೇಗೆ ಅಂತ ಹೇಳಿದ್ರೆ ಇಟ್ ಶುಡ್ ಪರ್ಫಾರ್ಮ್ ದ ಡಿಸೈನ್ಡ್ ಸ್ಪೆಸಿಫಿಕ್ ಫಂಕ್ಷನ್ಸ್ ವಿತೌಟ್ ಫೇಲ್. ಒಂದು ಬ್ರೇಕ್ ಆಗದಾಗ ಅಥವಾ ಫೇಲ್ ಆಗದಾಗೆ ಅದು ಪರ್ಫಾರ್ಮ್ ಮಾಡಬೇಕು ಮತ್ತೆ ಎಕನಾಮಿಕ್ ಆಗಿರಬೇಕು. ಸೊ ಹಾಗೆ ನಾವು ಅದನ್ನು ಡಿಸೈಡ್ ಮಾಡೋದನ್ನೇ ನಾವು ಮೆಷಿನ್ ಡಿಸೈನ್ ಅಂತೇಳಿ ಕರಿತೀವಿ. ಸೊ ದಿಸ್ ಇಸ್ ವಾಟ್ ದ ಡೆಫಿನೇಷನ್ ಆಫ್ ಮೆಷಿನ್ ಡಿಸೈನ್. So coming to other things, machine design is the creation of plans for a machine to perform the desired function. It's a creation of plans for machine to perform the desired function. ಒಂದು ಮೆಷಿನ್ದು ಪ್ಲಾನ್ ಅನ್ನು ನಾವು ಕ್ರಿಯೇಟ್ ಮಾಡಬೇಕು. ಹೇಗಿರಬೇಕು? ಇಟ್ ಶುಡ್ ಬಿ ಎಕನಾಮಿಕಲ್ ಅಂಡ್ ಇಟ್ ಶುಡ್ ಬಿ ಪರ್ಫಾರ್ಮ್ ದ ಡಿಸೈರ್ಡ್ ಸ್ಪೆಸಿಫಿಕ್ ಫಂಕ್ಷನ್. The machine may be entirely new in concept, performing a new type of work, or it may be more economical, perform the work that can be done by an existing machine. So existing machine ಗಿನ್ನ ಎಕನಾಮಿಕಲ್ ವೇನಲ್ಲಿ ವರ್ಕ್ ಅನ್ನು ಪರ್ಫಾರ್ಮ್ ಮಾಡೋದಾಗ್ಬೋದು ಅಥವಾ ಇರೋದನ್ನೇ ಇಂಪ್ರೂವ್ ಮಾಡೋದಾಗ್ಬೋದು, ಎರಡು ಕೂಡ machine design. It may be an improvement of an existing machine for better economy and capability. A design is created to satisfy a recognized need of a customer. So ಹೇಗೆ ಡಿಸೈನ್ ಮಾಡ್ತೀವಿ, ಡಿಸೈನ್ ಎಲ್ಲಿ ಶುರುವಾಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಬೈ ನೀಡ್ ಆಫ್ ಕಸ್ಟಮರ್. ಅವನಿಗೆ ಏನೋ ಒಂದು ಬೇಕಿರುತ್ತೆ, ಅವನು ಹೇಳ್ತಾನೆ ನನಗೆ ಮಷಿನ್ ಒಂದು ಈ ರೀತಿ ವರ್ಕ್ ಆಗ್ಬೇಕಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ನಮ್ಮ ಕೆಲಸ ಡಿಸೈನರ್ದು ಕೆಲಸ ಶುರುವಾಗುತ್ತೆ. ಒಬ್ಬ ಕಸ್ಟಮರ್ ಹೇಳ್ತಾನೆ ನನಗೆ ಒಂದು ಮೆಷಿನ್ ಬೇಕು, ದಟ್ ಮೆಷಿನ್ ಹ್ಯಾಸ್ ಟು ವರ್ಕ್ ಲೈಕ್ ದಿಸ್, ನನಗೆ ಈ ರೀತಿ ಒಂದು ವರ್ಕ್ ಆಗುವಂಥ ಮೆಷಿನ್ ಬೇಕು ಅಂತೇಳಿ. ಅಲ್ಲಿಂದ ನಮ್ಮದು ಮೆಷಿನ್ ಡಿಸೈನಿಂಗ್ದು ಕೆಲಸ ಶುರುವಾಗುತ್ತೆ. ಸೊ ಡಿಸೈನ್ ಇಸ್ ಕ್ರಿಯೇಟೆಡ್ ಟು ಸ್ಯಾಟಿಸ್ಫೈ, ಅವನ ಒಂದು ನೀಡನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ನಾವು ಡಿಸೈನ್ ಮಾಡಬೇಕು, ಮೆಷಿನನ್ನು ಡಿಸೈನ್ ಮಾಡಬೇಕಾಗುತ್ತೆ. ದ ನೀಡ್ ಮೇ ಬಿ ಟು ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಫಂಕ್ಷನ್ ವಿತ್ ಮ್ಯಾಕ್ಸಿಮಮ್ ಎಕನಾಮಿ ಅಂಡ್ ಎಫಿಷಿಯನ್ಸಿ. ದಟ್ ಇಸ್ ವಾಟ್ ಏನು ನೀಡ್ ಅಂತ ಹೇಳಿದ್ರೆ it has to perform some specific function, that is the need of the customer. So ಆ ನೀಡನ್ನು ಇಟ್ಕೊಂಡು ನಾವು we have to design the machine. ಡಿಸೈನ್ ಅಂತ ಹೇಳಿದ್ರೆ we have to create a plan. So that should be economical and it should be perform the specified desired function without failure. ಅದನ್ನೇ ನಾವು ಮೆಷಿನ್ ಡಿಸೈನ್ ಅಂತ ಹೇಳಿ ಕರಿತಕ್ಕಂಥದ್ದು. ಸೊ ಕ್ಲಾಸಿಫಿಕೇಶನ್ ಆಫ್ ಮೆಷಿನ್ ಡಿಸೈನ್, ಮೆಷಿನ್ ಡಿಸೈನ್ ಅನ್ನ ಹೇಗೆಲ್ಲ ಕ್ಲಾಸಿಫೈ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬ್ರಾಡ್ ಆಗಿ ಹೇಳೋದಾದ್ರೆ ಮೆಷಿನ್ ಡಿಸೈನ್ ನಲ್ಲಿ ನಾವು ಎರಡು ಟೈಪ್ ಹೇಳ್ತೀವಿ. ಒಂದು ಡಿಸೈನ್ ಬೈ ಇನ್ವೆನ್ಷನ್ ಮತ್ತೆ ಇನ್ನೊಂದು ಡಿಸೈನ್ ಬೈ ಇವಾಲ್ಯೂಷನ್ ಅಂತ ಹೇಳಿ. ಡಿಸೈನ್ ಬೈ ಇನ್ವೆನ್ಷನ್ ಅಂತ ಹೇಳಿದ್ರೆ ಒಂದು ಹೊಸ ಮೆಷಿನ್ ಅನ್ನ ಕಂಡುಹಿಡಿತಕ್ಕಂಥದ್ದು, ಒಂದು ಹೊಸ ಮೆಷಿನ್ ಅನ್ನ ಡಿಸೈನ್ ಮಾಡ್ತಕ್ಕಂಥದ್ದು. ಇದುವರೆಗೆ ಇಲ್ಲ ಅದನ್ನು ಹೊಸದಾಗಿ ನಾವು ಕಂಡುಹಿಡಿಯೋದನ್ನ ಡಿಸೈನ್ ಬೈ ಇನ್ವೆನ್ಷನ್ ಅಂತ ಹೇಳಿ ಕರೀತಾರೆ. ಡಿಸೈನ್ ಬೈ ಇನ್ವೆನ್ಷನ್, ಆ ಮೆಷಿನ್ ಇರಲಿಲ್ಲ, ನಾವು ಇನ್ವೆಂಟ್ ಮಾಡೋದು, ಕಂಡುಹಿಡಿಯೋದು, ಅದನ್ನ ಡಿಸೈನ್ ಬೈ ಇನ್ವೆನ್ಷನ್ ಅಂತ ಹೇಳ್ತಾರೆ. ಇನ್ನೊಂದು ಡಿಸೈನ್ ಬೈ ಇವಾಲ್ಯೂಷನ್. ಡಿಸೈನ್ ಬೈ ಇವಾಲ್ಯೂಷನ್ ಅಂತ ಹೇಳಿದ್ರೆ ಇದನ್ನ ಇಂಪ್ರೂವ್ ಮಾಡ್ತಾ ಹೋಗೋದು. ಸೊ ಫಾರ್ ಎಕ್ಸಾಂಪಲ್ ಇದಕ್ಕೆ ಸೆಲ್ ಫೋನ್ಗಳು ಫಸ್ಟ್ ಇರಲಿಲ್ಲ, ಮೊಬೈಲ್ ಫೋನ್ ಅಂತ ಹೇಳ್ತಿರಲ್ಲ ನೀವು, ಸೆಲ್ ಫೋನ್ಗಳು ಮೊದಲು ಇರಲಿಲ್ಲ. ಸೊ ಇನ್ವೆಂಟ್ ಮಾಡಿದ್ರು ಸೆಲ್ ಫೋನನ್ನು. ಅದು ಇನ್ವೆಂಟ್ ಮಾಡಿದಾಗ ಹೇಗಿತ್ತು, ಸಿಂಪಲ್ ಆಗಿತ್ತು, ಅದನ್ನು ಬರೀ ಫೋನ್ ಮಾಡ್ಲಿಕ್ಕೆ ಮಾತ್ರ ಯೂಸ್ ಮಾಡ್ತಾ ಇತ್ತು. ಮತ್ತೆ ಇವ್ಯಾಲ್ಯೂಷನ್ ಆಗ್ತಾ ಬಂತು, ಏನು ಅದಕ್ಕೆ ರೇಡಿಯೋ ಕೂರಿಸೋದು, ಅದಕ್ಕೇನೆ
ಅಲಾರಾಮನ್ನು ಕೂರಿಸೋದು, ಅದಕ್ಕೆ ಕ್ಯಾಮ್ರಾ ಕೂರಿಸೋದು, ಫ್ಲ್ಯಾಶ್ ಲೈಟನ್ನು ಕೂರಿಸೋದು, ಮತ್ತು ಈಗಂತೂ ಎಲ್ಲ ನೀವು ಕಂಪ್ಯೂಟ್ರಲ್ಲಿ ಏನು ಮಾಡ್ಬೋದು ಅದನ್ನೆಲ್ಲ ನಿಮ್ಮ ಸೆಲ್ ಫೋನ್ನಲ್ಲಿ ಕೂಡ ಮಾಡ್ಬೋದು. ಅದು ಇವ್ಯಾಲ್ಯೂಷನ್, ಡಿಸೈನ್ ಬೈ ಇವ್ಯಾಲ್ಯೂಷನ್. ಇದು ಬ್ರಾಡ್ ಆಗಿ ಕ್ಲಾಸಿಫೈ ಮಾಡಿರೋದು. ಆದರೆ ಇನ್ ಪರ್ಟಿಕ್ಯುಲರ್ ನಾವು ಕ್ಲಾಸಿಫಿಕೇಶನ್ ಆಫ್ ಮೆಷಿನ್ ಡಿಸೈನ್ ಅಂತೇಳಿ ತಗೊಂಡಾಗ ಮೆಷಿನ್ ಡಿಸೈನನ್ನು ಹೇಗೆ ಕ್ಲಾಸಿಫೈ ಮಾಡಿದ್ದಾರೆ ಅಥವಾ ಡಿಸೈನನ್ನು ಹೇಗೆ ಕ್ಲಾಸಿಫೈ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಡಾಪ್ಟಿವ್ ಡಿಸೈನ್ ಅಂತ ಹೇಳ್ಬಿಟ್ಟು. ಅಡಾಪ್ಟಿವ್ ಡಿಸೈನ್ ಅಂತ ಹೇಳಿದ್ರೆ ಅಡಾಪ್ಟೇಷನ್ ಆಫ್ ಎಕ್ಸಿಸ್ಟಿಂಗ್ ಡಿಸೈನ್ಸ್. ಇಲ್ಲಿ ಅಡಾಪ್ಟಿವ್ ಡಿಸೈನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಕ್ಸಿಸ್ಟಿಂಗ್ ಡಿಸೈನನ್ನು ಅಡಾಪ್ಟ್ ಮಾಡಿಕೊಂಡು ನೋ ಸ್ಪೆಷಲ್ ನಾಲೆಡ್ಜ್ ಆರ್ ಸ್ಕಿಲ್ ಈಸ್ ನೀಡೆಡ್. ಇದರಲ್ಲಿ ಯಾವುದೇ ರೀತಿ ಸ್ಪೆಷಲ್ ನಾಲೆಡ್ಜ್ ಅಥವಾ ಸ್ಕಿಲ್ ಬೇಕಾಗಿಲ್ಲ. ಇರೋ ಡಿಸೈನನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಅದನ್ನೇ ಇಂಪ್ರೂವ್ ಮಾಡ್ತಕ್ಕಂಥದ್ದು. ಮೈನರ್ ಆಲ್ಟ್ರೇಷನ್ ಆರ್ ಮಾಡಿಫಿಕೇಶನ್ ಇನ್ ದ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್. ಇರ್ತಕ್ಕಂಥ ಪ್ರಾಡಕ್ಟ್ನಲ್ಲೇ ಕೆಲವೊಂದು ಮೈನರ್ ಆಲ್ಟ್ರೇಷನ್ ಅಥವಾ ಮಾಡಿಫಿಕೇಶನ್ ಮಾಡಿ ಅದರ ಎಫಿಷಿಯನ್ಸಿಯನ್ನು ಇಂಪ್ರೂವ್ ಮಾಡೋದನ್ನು ನಾವು ಅಡಾಪ್ಟಿವ್ ಡಿಸೈನ್ ಅಂತ ಹೇಳಿ ಕರಿತೀವಿ. ಇದು ಒಂದು ಟೈಪ್ ಅಡಾಪ್ಟಿವ್ ಡಿಸೈನ್ ಅಂತ ಹೇಳಿದ್ರೆ ಇರೋದನ್ನೇ ನಾವು ಇಂಪ್ರೂವ್ ಮಾಡ್ತಕ್ಕಂಥದ್ದು. ಏನೋ ಮೈನರ್ ಆಲ್ಟ್ರೇಷನ್ ಅಥವಾ ಮಾಡಿಫಿಕೇಶನ್ ಮಾಡಿ ಅದರ ಎಫಿಷಿಯನ್ಸಿಯನ್ನು ಇಂಪ್ರೂವ್ ಮಾಡೋದನ್ನು ನಾವು ಅಡಾಪ್ಟಿವ್ ಡಿಸೈನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಟೈಪು ಡೆವಲಪ್ಮೆಂಟಲ್ ಡಿಸೈನ್ ಅಂತ ಹೇಳ್ಬಿಟ್ಟು. ಇಲ್ಲಿ ಎಕ್ಸಿಸ್ಟಿಂಗ್ ಡಿಸೈನ್ ಇಂಟು ಎ ನ್ಯೂ ಐಡಿಯಾ. ಒಂದೇನೋ ಒಂದು ಎಕ್ಸಿಸ್ಟಿಂಗ್ ಮೆಷಿನ್ ಇರುತ್ತೆ, ಅದಕ್ಕೊಂದು ನ್ಯೂ ಐಡಿಯಾವನ್ನು ಕೊಟ್ಟು ನೀವು ಅದನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು. ನ್ಯೂ ಮೆಟೀರಿಯಲ್, ಡಿಫ್ರೆಂಟ್ ಮೆಥಡ್ ಆಫ್ ಮ್ಯಾನುಫ್ಯಾಕ್ಚರ್. ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ಮೆಷಿನ್ ಇರುತ್ತೆ, ಅದು ಯಾವುದೋ ಒಂದು ರೀತಿ ವರ್ಕ್ ಮಾಡ್ತಾ ಇರುತ್ತೆ ಒಂದು ಫಾರ್ಮ್ನಲ್ಲಿ. ಅದಕ್ಕೆ ನೀವು ಯೋಚನೆ ಮಾಡಬೇಕು ಇದನ್ನು ಬೇರೆ ರೀತಿ ಕೂಡ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಬೇರೆ ರೀತಿ ಕೂಡ ಮಾಡ್ಬೋದು ಅಂತ ಆದರೆ ಅದನ್ನು ಡಿಸೈನ್ ಮಾಡಬೇಕು. ಅದನ್ನು ಡೆವಲಪ್ಮೆಂಟಲ್ ಡಿಸೈನ್ ಅಂತ ಹೇಳಿ ಕರಿತೀವಿ. ಡೆವಲಪ್ ಮಾಡ್ತಕ್ಕಂಥದ್ದು. ಫೈನಲ್ ಪ್ರಾಡಕ್ಟ್ ಡಿಫರ್ಸ್ ಕ್ವೈಟ್ ಮಾರ್ಕೆಟ್ಲಿ ಫ್ರಮ್ ದ ಒರಿಜಿನಲ್ ಪ್ರಾಡಕ್ಟ್. ನೀವು ಇರೋ ಡಿಸೈನ್ ಮಾಡಿದರೆ, ಈಗ ಒಂದು ಲೇತ್ ಮೆಷಿನ್ ಇರುತ್ತೆ, ಅದಕ್ಕೆ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಮಾಡಿದ್ರೆ ನಿಮ್ದು ಬರ್ತಕ್ಕಂಥದ್ದು ಸ್ವಲ್ಪ ಈಗಿರೋ ಲೇತ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಅಂತ ಹೇಳಿ ಅದನ್ನು ನಾವು ಡೆವಲಪ್ಮೆಂಟಲ್ ಡಿಸೈನ್ ಅಂತೇಳಿ ಕರಿತೀವಿ. ಅಡಾಪ್ಟಿವ್ ಡಿಸೈನ್, ಡೆವಲಪ್ಮೆಂಟಲ್ ಡಿಸೈನ್, ಮತ್ತು ಇನ್ನೊಂದಿದೆ ನ್ಯೂ ಡಿಸೈನ್ ಅಂತ ಹೇಳ್ಬಿಟ್ಟು. ನ್ಯೂ ಡಿಸೈನ್ ಅಂತ ಹೇಳಿದ್ರೆ ದಿಸ್ ಇಸ್ ವಾಟ್ ಡಿಸೈನ್ ಬೈ ಇನ್ವೆನ್ಷನ್ ಅಂತ ಹೇಳಿ ಹೇಳಿದ್ನಲ್ಲ ನಾನು ಆಗಲೇ, ದಟ್ ಈಸ್ ನ್ಯೂ ಡಿಸೈನ್. ಬಾಕಿ ಎರಡು ಅಡಾಪ್ಟಿವ್ ಡಿಸೈನು ಮತ್ತು ಇನ್ನೊಂದು ಡೆವಲಪ್ಮೆಂಟಲ್ ಡಿಸೈನ್, ಇದು ಎರಡು ಡಿಸೈನ್ ಬೈ ಇವಾಲ್ಯೂಷನ್. ಇದು ಬಂದು ನ್ಯೂ ಡಿಸೈನ್ ಬಂದು ಡಿಸೈನ್ ಬೈ ಇನ್ವೆನ್ಷನ್ ಅಂತೇಳಿ. ಸೊ 3 ಕೆಟಗರಿಯಾಗಿ ಮಾಡಿದ್ದೇವೆ ನಾವು: ಅಡಾಪ್ಟಿವ್ ಡಿಸೈನ್, ಡೆವಲಪ್ಮೆಂಟಲ್ ಡಿಸೈನ್, ಇನ್ನೊಂದು ನ್ಯೂ ಡಿಸೈನ್. ನ್ಯೂ ಡಿಸೈನ್ ನೀಡ್ಸ್ ಲಾಟ್ ಆಫ್ ರಿಸರ್ಚ್ ವರ್ಕ್, ಟೆಕ್ನಿಕಲ್ ಅಬಿಲಿಟಿ ಆ್ಯಂಡ್ ಕ್ರಿಯೇಟಿವ್ ಥಿಂಕಿಂಗ್. ರಿಸರ್ಚನ್ನು ಮಾಡಬೇಕು, ಇಲ್ಲದೆ ಇರೋದನ್ನು ಅಥವಾ ಹೊಸದಾಗಿ ಏನಾದರೂ ಒಂದು ನಾವು ಫೈಂಡ್ ಔಟ್ ಮಾಡೋದು. ಡಿಸೈನರ್ಸ್ ಪರ್ಸನಲ್ ಕ್ವಾಲಿಟೀಸ್ ಆಫ್ ಹೈಯರ್ ಆರ್ಡರ್. ಇಲ್ಲಿ ಡಿಸೈನರಿಗೆ ತುಂಬ ಥಿಂಕಿಂಗ್ ಕೆಪಾಸಿಟಿ ಅಥವಾ ಟೆಕ್ನಿಕಲ್ ಎಬಿಲಿಟಿ, ಕ್ರಿಯೇಟಿವ್ ಥಿಂಕಿಂಗ್ ಎಲ್ಲ ಇರಬೇಕಾಗುತ್ತೆ. ಈ 3 ಕೆಟಗರಿಯಾಗಿ ನಾವು ಡಿಸೈನನ್ನು ಡಿವೈಡ್ ಮಾಡಿದ್ದೀವಿ. ಇದಲ್ಲದೆ ಇನ್ನು ಕೆಲವು ಡಿಸೈನನ್ನು ಡಿಪೆಂಡಿಂಗ್ ಅಪಾನ್ ಮೆಥಡ್ಸ್ ಯೂಸ್ಡ್, ಯಾವ ರೀತಿ ಮೆಥಡನ್ನು ಯೂಸ್ ಮಾಡಿ ನಾವು ಡಿಸೈನ್ ಮಾಡ್ತೀವಿ ಅದರ ಮೇಲೆ ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಸೊ ಯಾವುದಾದ್ರು ಅಂತ ಹೇಳಿದ್ರೆ ಫಸ್ಟ್ ಅನ್ನು ರ್ಯಾಷನಲ್ ಡಿಸೈನ್ ಅಂತ ಹೇಳ್ಬಿಟ್ಟು. ದಿಸ್ ಟೈಪ್ ಆಫ್ ಡಿಸೈನ್ ಡಿಪೆಂಡ್ಸ್ ಅಪಾನ್ ಮ್ಯಾಥಮೆಟಿಕಲ್ ಫಾರ್ಮುಲೆ ಆಫ್ ಪ್ರಿನ್ಸಿಪಲ್ ಆಫ್ ಮೆಕ್ಯಾನಿಕ್ಸ್. ರ್ಯಾಷನಲ್ ಡಿಸೈನ್ ಅಂತ ಹೇಳಿದ್ರೆ ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಯೂಸಿಂಗ್ ಸಮ್ ಮ್ಯಾಥಮೆಟಿಕಲ್ ಫಾರ್ಮುಲೆ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಮೆಕ್ಯಾನಿಕ್ಸ್. ಸೊ ಮೆಕ್ಯಾನಿಕ್ಸ್ನಲ್ಲಿ ಕೆಲವೊಂದು ಪ್ರಿನ್ಸಿಪಲ್ಸ್ ಇದ್ದಾವೆ, ಕೆಲವೊಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಇದ್ದಾವೆ, ಅದನ್ನು ಯೂಸ್ ಮಾಡಿಕೊಂಡು ಡಿಸೈನ್ ಮಾಡೋದನ್ನು ನಾವು ಕಾಲ್ ಆಸ್ ರ್ಯಾಷನಲ್ ಡಿಸೈನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅನ್ನು ಎಂಪಿರಿಕಲ್ ಡಿಸೈನ್. ದಿಸ್ ಟೈಪ್ ಆಫ್ ಡಿಸೈನ್ ಯೂಸಸ್ ಎಂಪಿರಿಕಲ್ ಫಾರ್ಮುಲೆ ಬೇಸ್ಡ್ ಆನ್ ದ ಪ್ರಾಕ್ಟೀಸ್ ಆ್ಯಂಡ್ ದ ಪಾಸ್ಟ್ ಎಕ್ಸ್ಪೀರಿಯನ್ಸ್. ನಮ್ಮ ಹಿಂದಿನ ಅನುಭವವನ್ನು ಯೂಸ್ ಮಾಡಿಕೊಂಡು, ಈಗ ಹಿಂದೆ ಒಂದು ಸ್ಟ್ರಕ್ಚರನ್ನು ಯಾರೋ ಡಿಸೈನ್ ಮಾಡಿರ್ತಾರೆ, ಅದನ್ನು ನೋಡಿಕೊಂಡು ನಾವು ನೆಕ್ಸ್ಟ್ ಒಂದು ಸ್ಟ್ರಕ್ಚರನ್ನು ಡಿಸೈನ್ ಮಾಡೋದು, ಅದನ್ನು ನಾವು ಎಂಪಿರಿಕಲ್ ಡಿಸೈನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಡಿಸೈನ್ ಅಂತೇಳಿ. ದಿಸ್ ಟೈಪ್ ಆಫ್ ಡಿಸೈನ್ ಡಿಪೆಂಡ್ಸ್ ಅಪಾನ್ ದ ಪ್ರೊಡಕ್ಷನ್ ಆಸ್ಪೆಕ್ಟ್ಸ್ ಟು ಮ್ಯಾನುಫ್ಯಾಕ್ಚರ್ ಎನಿ ಮೆಷಿನ್ ಕಾಂಪೊನೆಂಟ್ ಇನ್ ದ ಇಂಡಸ್ಟ್ರಿ. ಇಂಡಸ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ಮೆಷಿನನ್ನು ಅದನ್ನು ಆ ಆಸ್ಪೆಕ್ಟ್ಸ್ನಲ್ಲಿ ನಾವು ಡಿಸೈನ್ ಮಾಡೋದನ್ನು ಇಂಡಸ್ಟ್ರಿಯಲ್ ಡಿಸೈನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆಪ್ಟಿಮಮ್ ಡಿಸೈನ್. ಇಟ್ ಈಸ್ ದ ಬೆಸ್ಟ್ ಡಿಸೈನ್ ಫಾರ್ ದ ಗಿವನ್ ಆಬ್ಜೆಕ್ಟ್ ಫಂಕ್ಷನ್ ಅಂಡರ್ ದ ಸ್ಪೆಸಿಫೈಡ್ ಕನ್ಸ್ಟ್ರೈನ್ಸ್. ಇಟ್ ಮೇ ಬಿ ಅಚೀವ್ಡ್ ಬೈ ಮಿನಿಮೈಸಿಂಗ್ ದ ಅನ್ಡಿಸೈರಬಲ್ ಎಫೆಕ್ಟ್. ಒಂದು ಆಪ್ಟಿಮಮ್ ಆಗಿ ಡಿಸೈನ್ ಮಾಡ್ತಕ್ಕಂಥದ್ದು, ಅದನ್ನು ಆಪ್ಟಿಮಮ್ ಡಿಸೈನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಸಿಸ್ಟಮ್ ಡಿಸೈನ್. ಇಟ್ ಈಸ್ ದ ಡಿಸೈನ್ ಆಫ್ ಎನಿ ಕಾಂಪ್ಲೆಕ್ಸ್ ಮೆಕ್ಯಾನಿಕಲ್ ಸಿಸ್ಟಮ್ ಲೈಕ್ ಅ ಮೋಟಾರ್ ಕಾರ್. ನೀವೊಂದು ಇಡೀ ಸಿಸ್ಟಮನ್ನೇ ಡಿಸೈನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಸಿಸ್ಟಮ್ ಡಿಸೈನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಎಲಿಮೆಂಟ್ ಡಿಸೈನ್. ಇಟ್ ಈಸ್ ದ ಡಿಸೈನ್ ಆಫ್ ಎನಿ ಎಲಿಮೆಂಟ್ ಆಫ್ ಎ ಮೆಕ್ಯಾನಿಕಲ್ ಸಿಸ್ಟಮ್ ಲೈಕ್ ಪಿಸ್ಟನ್, ಕ್ರ್ಯಾಂಕ್ ಶಾಫ್ಟ್, ಕನೆಕ್ಟಿಂಗ್ ರಾಡ್ ಎಕ್ಸೆಟ್ರಾ. ಸೊ ಎಲಿಮೆಂಟನ್ನು ಮಾತ್ರ ನೀವು ಡಿಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ ಎಲಿಮೆಂಟ್ ಡಿಸೈನ್ ಅಂತ ಹೇಳ್ತೀವಿ. ಈಗ ಸಿಸ್ಟಮ್ ಅಂತ ಹೇಳಿದ್ರೆ, ಈಗ ಲೇತ್ ಇಸ್ ಎ ಸಿಸ್ಟಮ್, ಆ ಲೇತ್ನಲ್ಲಿ ಬೇಕಾದಷ್ಟು ಎಲಿಮೆಂಟ್ಸ್ ಇದ್ದಾವೆ. ಲೇತನ್ನು ನೀವು ಡಿಸೈನ್ ಮಾಡೋದಾದ್ರೆ ಅದನ್ನು ಸಿಸ್ಟಮ್ ಡಿಸೈನ್ ಅಂತ ಹೇಳ್ತೀವಿ. ಅದರಲ್ಲಿ ಬರ್ತಕ್ಕಂಥ ಒಂದೊಂದು ಪಾರ್ಟನ್ನು ಡಿಸೈನ್ ಮಾಡೋದಾದ್ರೆ
ಎಲಿಮೆಂಟಲ್ ಡಿಸೈನ್ ಅಂತ ಹೇಳಿ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್ ಮೋಟಾರ್ ಕಾರ್, ಅದು ಸಿಸ್ಟಮ್, ಅದನ್ನು ಡಿಸೈನ್ ಮಾಡೋದು. ಅದರಲ್ಲಿ ಎಂಜಿನ್ ಇರ್ಬೋದು, ಡ್ರೈವ್ ಶಾಫ್ಟ್ ಇರ್ಬೋದು, ಡಿಫರೆನ್ಷಿಯಲ್ ಇರ್ಬೋದು, ಗೇರ್ ಬಾಕ್ಸ್ ಇರ್ಬೋದು, ಅಥವಾ ಕ್ಲಚ್ ಇರ್ಬೋದು, ಇದನ್ನೆಲ್ಲ ಡಿಸೈನ್ ಮಾಡೋದು, ಅದನ್ನು ಎಲಿಮೆಂಟ್ ಡಿಸೈನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ರೀಸೆಂಟ್ ಆಗಿ ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಂತ ಹೇಳ್ಬಿಟ್ಟು, ಅಂದರೆ ಡಿಸೈನ್ ಮಾಡುವಾಗ ವಿ ಹ್ಯಾವ್ ಟು ಟೇಕ್ ದ ಏಡ್ ಆಫ್ ಕಂಪ್ಯೂಟರ್ ಸಹಾಯದೊಂದಿಗೆ ಡಿಸೈನ್ ಮಾಡೋದನ್ನ ನಾವು ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಂತ ಹೇಳಿ ಕರಿತೀವಿ. ಕ್ಯಾಡ್ ಅಂತ ಹೇಳಿ ನೀವು ಕೇಳಿದ್ದೀರಾ. ದಿಸ್ ಟೈಪ್ ಆಫ್ ಡಿಸೈನ್ ಯೂಸಸ್ ಕಂಪ್ಯೂಟರ್ ಸಿಸ್ಟಮ್ ಟು ಅಸಿಸ್ಟ್ ಇನ್ ಕ್ರಿಯೇಷನ್, ಮಾಡಿಫಿಕೇಶನ್, ಅನಾಲಿಸಿಸ್ ಅಂಡ್ ಆಪ್ಟಿಮೈಸೇಷನ್ ಆಫ್ ಡಿಸೈನ್. ಕಂಪ್ಯೂಟರ್ ಅನ್ನ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡ್ತಕ್ಕಂಥದ್ದು. ಸೊ ದೀಸ್ ಆರ್ ದ ಡಿಫರೆಂಟ್ 7 ಟೈಪ್ಸ್ ಆಫ್ ಡಿಸೈನ್ಸ್ ಬೇಸ್ಡ್ ಆನ್ ದ ಟೈಪ್ ಆಫ್ ಮೆಥಡ್ ದಟ್ ವಿ ಆರ್ ಯೂಸಿಂಗ್ ಇನ್ ಆರ್ಡರ್ ಟು ಡಿಸೈನ್. ಯಾವುದೆಲ್ಲ ಅಂತ ಹೇಳಿದ್ರೆ ರ್ಯಾಷನಲ್ ಡಿಸೈನ್, ಎಂಪೆರಿಕಲ್ ಡಿಸೈನ್, ಇಂಡಸ್ಟ್ರಿಯಲ್ ಡಿಸೈನ್, ಆಪ್ಟಿಮಮ್ ಡಿಸೈನ್, ಸಿಸ್ಟಮ್ ಡಿಸೈನ್, ಎಲಿಮೆಂಟ್ ಡಿಸೈನ್ ಅಂಡ್ ಕಂಪ್ಯೂಟರ್ ಏಡೆಡ್ ಡಿಸೈನ್. ಸೊ ಡಿಸೈನ್ ಅನ್ನ ಹೀಗೆ ನಾವು ಕ್ಲಾಸಿಫೈ ಮಾಡಿದೀವಿ. ಫಸ್ಟ್ ಬ್ರಾಡ್ ಆಗಿ ಹೇಗೆ ಕ್ಲಾಸಿಫೈ ಮಾಡ್ತೀವಿ ಅಂತ ಹೇಳಿದ್ರೆ ಅಡಾಪ್ಟಿವ್ ಡಿಸೈನ್ ಅಂತ ಹೇಳಿ ಒಂದು, ನೆಕ್ಸ್ಟ್ ನ್ಯೂ ಡಿಸೈನ್ ಅಂತ ಇನ್ನೊಂದು, ಡೆವಲಪ್ಮೆಂಟಲ್ ಡಿಸೈನ್. ಫಸ್ಟಿಗೆ 3, ಒಂದು ಅಡಾಪ್ಟಿವ್ ಡಿಸೈನ್, ಡೆವಲಪ್ಮೆಂಟಲ್ ಡಿಸೈನ್ ಮತ್ತೆ ನ್ಯೂ ಡಿಸೈನ್. ಮತ್ತೆ ನೆಕ್ಸ್ಟ್ ಡಿಪೆಂಡಿಂಗ್ ಅಪಾನ್ ದ ಮೆಥಡ್ಸ್ ಯೂಸ್ಡ್ ವಿ ಹ್ಯಾವ್ ಅಗೈನ್ rational design, empirical design, industrial design, optimum design, system design, elemental design and computer aided design. This is the classification of machine design. ನಿಮಗೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ವಾಟ್ ಆರ್ ದ ಕ್ಲಾಸಿಫಿಕೇಶನ್ ಆಫ್ ಮಷಿನ್ ಡಿಸೈನ್ ಅಂತ ಹೇಳಿ. ಆಗ ನೀವು ಇದೆಲ್ಲ ಬರೀಬೇಕು. ಫಸ್ಟ್ 3 ಎಲಿಮೆಂಟಲ್ ಡೆವಲಪ್ಮೆಂಟಲ್ ಡಿಸೈನ್ ಇರ್ಬೋದು, ಅಡಾಪ್ಟಿವ್ ಡಿಸೈನ್ ಇರ್ಬೋದು, ನ್ಯೂ ಡಿಸೈನ್ ಇರ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಈ 7 ಬೇಸ್ಡ್ ಆನ್ ದ ಮೆಥಡ್ಸ್ ಯೂಸ್ಡ್, ಇವೆಲ್ಲ ಕ್ಲಾಸಿಫಿಕೇಶನ್ ಆಫ್ ಡಿಸೈನ್. ನೆಕ್ಸ್ಟ್ ಜನರಲ್ ಕನ್ಸಿಡರೇಷನ್ ಇನ್ ಮೆಷಿನ್ ಡಿಸೈನ್. ಅಂದ್ರೆ ನಾವು ಒಂದು ಎಲಿಮೆಂಟ್ ಆಗ್ಬೋದು ಅಥವಾ ಒಂದು ಮೆಷಿನ್ ಅನ್ನು ಡಿಸೈನ್ ಮಾಡಬೇಕಾದ್ರೆ ಏನೇನೆಲ್ಲ ಯಾವುದೆಲ್ಲ ಫ್ಯಾಕ್ಟರ್ಸ್ ಅನ್ನ ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಹೇಗೆ ಡಿಸೈನ್ ಮಾಡೋದು ಅಂತ ಹೇಳಿ. ಜನರಲ್ ಕನ್ಸಿಡರೇಷನ್ ಇನ್ ಮೆಷಿನ್ ಡಿಸೈನ್, ಇದು ಕೂಡ ಕ್ವಶನ್ ಕೇಳ್ತಾರೆ. ವಾಟ್ ಆರ್ ದ ಜನರಲ್ ಕನ್ಸಿಡರೇಷನ್ಸ್ ಇನ್ ಮೆಷಿನ್ ಡಿಸೈನ್ ಅಂತ ಹೇಳಿ. ಏನೆಲ್ಲ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಟೈಪ್ ಆಫ್ ಲೋಡ್ ಅಂಡ್ ಸ್ಟ್ರೆಸ್ ಕಾಸ್ಡ್ ಬೈ ದ ಲೋಡ್. ಈಗ ಒಂದು ಮೆಷಿನ್ ಅಥವಾ ಮೆಕ್ಯಾನಿಸಮ್ ಅಂತ ಹೇಳಿದ ಕೂಡಲೇ ನಾನು ಆಗ್ಲೇ ಹೇಳಿದಾಗೆ ಅದು ಮೋಷನ್ ಅನ್ನ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ಎನರ್ಜಿಯನ್ನ ಅಥವಾ ಪವರ್ ಅನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ಇರ್ಬೋದು. ಹೀಗೆ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ಇಟ್ ವಿಲ್ ಕಮ್ ಅಕ್ರಾಸ್ ಸೆವರಲ್ ಲೋಡ್ಸ್. ಬೇಕಾದಷ್ಟು ಲೋಡ್ಗಳು, ಫೋರ್ಸ್ ಅದರ ಮೇಲೆ ಆಕ್ಟ್ ಆಗುತ್ತೆ. ಯಾವುದೆಲ್ಲ ಲೋಡ್ ಆಕ್ಟ್ ಆಗುತ್ತೆ ಮತ್ತೆ ಯಾವುದೆಲ್ಲ ರೀತಿಯ ಸ್ಟ್ರೆಸಸ್ ಅದರಿಂದ ಇಂಡ್ಯೂಸ್ ಆಗುತ್ತೆ, ಅದನ್ನ ನಾವು ಕನ್ಸಿಡರ್ ಮಾಡಬೇಕು. ಯಾವ ಲೋಡ್ ಇದ್ರೆ ಹೇಗೆ ಡಿಸೈನ್ ಮಾಡೋದು ಅಂತ ಹೇಳಿ. ನೆಕ್ಸ್ಟ್ ಮೋಷನ್ ಆಫ್ ದ ಪಾರ್ಟ್ಸ್ ಲೈಕ್ ಕೈನಮ್ಯಾಟಿಕ್ಸ್ ಆಫ್ ದ ಮೆಷಿನ್, ಅಂದ್ರೆ ಯಾವ ರೀತಿ ಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ರೆಸಿಪ್ರೊಕೇಟ್ ಆಗುತ್ತಾ, ರೋಟರಿ ಆಗುತ್ತಾ, ರೆಕ್ಟಿಲಿನಿಯರ, ಕರೋಲಿನಿಯರ, ಅಥವಾ ಕಾನ್ಸ್ಟೆಂಟ್ ವೆಲಾಸಿಟಿ ಇರುತ್ತಾ, ಅಥವಾ ಕಾನ್ಸ್ಟೆಂಟ್ ಆರ್ ವೇರಿಯಬಲ್ ಆಕ್ಸಿಲರೇಷನ್ ಇರುತ್ತಾ, ಯಾವ ರೀತಿ ಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಪಾರ್ಟ್ಸ್ಗಳು ಯಾವ ರೀತಿ ಮೂವ್ ಆಗುತ್ತೆ ಆ ಮೆಕ್ಯಾನಿಸಮ್ ನಲ್ಲಿ ಅಥವಾ ಮೆಷಿನ್ ನಲ್ಲಿ ಎಲಿಮೆಂಟ್ಗಳು ಯಾವ ರೀತಿ ಮೂವ್ ಆಗುತ್ತೆ ಅದನ್ನು ಕೂಡ ನೋಡಬೇಕು. ಯಾವ ಟೈಪ್ ಲೋಡ್ ಇರುತ್ತೆ ಮತ್ತೆ ಯಾವ ರೀತಿ ಮೋಷನ್ ಇರುತ್ತೆ. ನೆಕ್ಸ್ಟ್ ಸೆಲೆಕ್ಷನ್ ಆಫ್ ಮೆಟೀರಿಯಲ್ಸ್. ಸೊ ಅದಕ್ಕೆ ಯಾವ ಮೆಟೀರಿಯಲ್ ಅನ್ನ ನಾವು ಸೆಲೆಕ್ಟ್ ಮಾಡಬೇಕು ಡಿಪೆಂಡಿಂಗ್ ಅಪಾನ್ ದ ಪ್ರಾಪರ್ಟೀಸ್ ಆಫ್ ದ ಮೆಟೀರಿಯಲ್ ಆರ್ ಬಿಹೇವಿಯರ್ ಆಫ್ ದ ಮೆಟೀರಿಯಲ್. ಯಾವ ಮೆಟೀರಿಯಲ್ ಅನ್ನ ನಾವು ಸೆಲೆಕ್ಟ್ ಮಾಡಬೇಕು, ವಾಟ್ ಇಸ್ ದ ಸ್ಟ್ರೆಂತ್ ಆಫ್ ದಟ್ ಮೆಟೀರಿಯಲ್, ವಾಟ್ ಇಸ್ ದ ಡ್ಯೂರಬಿಲಿಟಿ, ವಾಟ್ ಇಸ್ ದ ಫ್ಲೆಕ್ಸಿಬಿಲಿಟಿ, what is the weight, resistance to heat, ability to cast, weldability, machinability, different ಈ ತರದ್ದು ಪ್ರಾಪರ್ಟೀಸ್ ಅನ್ನ ನಾವು ಕನ್ಸಿಡರ್ ಮಾಡಬೇಕು ಯಾವಾಗ ಮೆಟೀರಿಯಲ್ ಅನ್ನ ಸೆಲೆಕ್ಟ್ ಮಾಡಬೇಕಾದ್ರೆ. ನೆಕ್ಸ್ಟ್ ಫಾರ್ಮ್ ಅಂಡ್ ಸೈಜ್ ಆಫ್ ದ ಪಾರ್ಟ್ಸ್. ನಾವು ಡಿಸೈನ್ ಮಾಡೋ ಮೆಷಿನ್ ನಲ್ಲಿ ಅಥವಾ ಮೆಕ್ಯಾನಿಸಮ್ ನಲ್ಲಿ ಪಾರ್ಟ್ಸ್ ಯಾವ ರೀತಿ ಇರುತ್ತೆ, ಎಷ್ಟು ಸೈಜ್ ಇರುತ್ತೆ, ಯಾವ ಶೇಪ್ ನಲ್ಲಿ ಇರುತ್ತೆ ಅದನ್ನ ನಾವು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಫ್ರಿಕ್ಷನಲ್ ರೆಸಿಸ್ಟೆನ್ಸ್ ಅಂಡ್ ಲುಬ್ರಿಕೇಶನ್. ನೆಕ್ಸ್ಟ್ ಕನ್ವೀನಿಯಂಟ್ ಅಂಡ್ ಎಕನಾಮಿಕಲ್ ಫೀಚರ್ಸ್. ನೆಕ್ಸ್ಟ್ ಯೂಸ್ ಆಫ್ ಸ್ಟ್ಯಾಂಡರ್ಡ್ ಪಾರ್ಟ್ಸ್. ಸೊ ಈ ಎಲ್ಲ ಒಂದು ಫ್ಯಾಕ್ಟರ್ಸ್ ಅನ್ನ ನಾವು ಕನ್ಸಿಡರ್ ಮಾಡ್ತಾ ಹೋಗ್ಬೇಕಾಗತ್ತೆ. ಮೆಟೀರಿಯಲ್ ಅನ್ನ ಹೇಗೆ ಸೆಲೆಕ್ಟ್ ಮಾಡೋದು, ಯಾವ ಶೇಪ್, ಯಾವ ಸೈಜ್, ಫ್ರಿಕ್ಷನಲ್ ರೆಸಿಸ್ಟೆನ್ಸ್ ಎಷ್ಟಿದೆ, ಹೇಗೆ ಲುಬ್ರಿಕೇಶನ್ ಮಾಡೋದು, ಕನ್ವೀನಿಯಂಟ್ ಅಂಡ್ ಎಕನಾಮಿಕಲ್ ಫೀಚರ್ಸ್ ಎಷ್ಟು ಎಕನಾಮಿಕಲ್ ಅದು, ಯೂಸ್ ಆಫ್ ಸ್ಟ್ಯಾಂಡರ್ಡ್ ಪಾರ್ಟ್ಸ್ ಇರ್ತಕ್ಕಂಥ ಪಾರ್ಟ್ಸ್ ಅನ್ನೇ ನಾವು ಯೂಸ್ ಮಾಡ್ಬೋದಾ, ಸ್ಟ್ಯಾಂಡರ್ಡ್ ಆಗಿರೋ ಪಾರ್ಟ್ಸ್ ಅನ್ನೇ ಅಥವಾ ಬೇರೆ ಪಾರ್ಟ್ಸ್ ಅನ್ನೇ ನಾವು ಡಿಸೈನ್ ಮಾಡಬೇಕಾ, ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೇಫ್ಟಿ ಆಫ್ ಆಪರೇಷನ್, ಎಷ್ಟು ಸೇಫ್ ಆಗಿ ನಾವು ಅದನ್ನ ಆಪರೇಟ್ ಮಾಡ್ಬೋದು. ವರ್ಕ್ಶಾಪ್ ಫೆಸಿಲಿಟೀಸ್, ನಾವು ಡಿಸೈನ್ ಮಾಡಿರೋ ಮೆಷಿನ್ ಅನ್ನ ಇಡ್ಲಿಕ್ಕೆ ಅಥವಾ ಆಪರೇಟ್ ಮಾಡಲಿಕ್ಕೆ ವರ್ಕ್ಶಾಪ್ ಫೆಸಿಲಿಟಿ ಇದಾವ ಇಲ್ವಾ. ನಂಬರ್ ಆಫ್ ಮೆಷಿನ್ಸ್ ಟು ಬಿ ಮ್ಯಾನುಫ್ಯಾಕ್ಚರ್ಡ್, ನಮಗೆ ಬೇಕಾಗಿರೋದು ಎಷ್ಟು ಮೆಷಿನ್ಸ್ ಬೇಕು, ಒಂದ ಎರಡ ಅಥವಾ ಮಾಸ್ ಪ್ರೊಡಕ್ಷನ್, ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್. ನೆಕ್ಸ್ಟ್ ಅಸೆಂಬ್ಲಿಂಗ್, ಹೇಗೆ ಅಸೆಂಬಲ್ ಮಾಡೋದು, ಅಸೆಂಬ್ಲಿಂಗ್ ಶುಡ್ ಬಿ ಈಸಿ, ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿಯಾಗಿ ನಾವು ಆ ಮೆಷಿನ್ ಅನ್ನ ಅಸೆಂಬಲ್ ಮಾಡ್ಲಿಕ್ಕೆ ಆಗ್ಬೇಕು. ಹಾಗೆ ನಾವು
ಅದನ್ನು ಡಿಸೈನ್ ಮಾಡಬೇಕು. ನಾವೇನೋ ಒಂದು ಡಿಸೈನ್ ಮಾಡಿ ಅದನ್ನು ಅಸೆಂಬ್ಲಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಆದರೆ ಆ ಡಿಸೈನ್ ಫೇಲ್ ಆಯಿತು ಅಂತ ಹೇಳಿ ಅರ್ಥ. ಮತ್ತು ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಕೂಡ ಅಷ್ಟೇ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ತುಂಬ ಹಣ ಖರ್ಚಾಗುತ್ತೆ ಅಂತ ಹೇಳಿದ್ರೆ ಯುವರ್ ಡಿಸೈನ್ ಇಸ್ ನಾಟ್ ಎಕನಾಮಿಕಲ್, ನಿಮ್ಮ ಡಿಸೈನ್ ಸರಿ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ಎಷ್ಟು ಮೆಷಿನನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ವರ್ಕ್ಶಾಪ್ನಲ್ಲಿ ಫೆಸಿಲಿಟಿ ಇದೆಯಾ, ಅದು ಆಪ್ರೇಟ್ ಮಾಡೋದು ಎಷ್ಟು ಸೇಫ್ ಆಗಿ ನಾವು ಆಪ್ರೇಟ್ ಮಾಡ್ಬೋದು. ದೀಸ್ ಆರ್ ದ ಫ್ಯಾಕ್ಟರ್ಸ್ ವಿ ನೀಡ್ ಟು ಕನ್ಸಿಡರ್ ಡ್ಯೂರಿಂಗ್ ಅವರ್ ಮೆಷಿನ್ ಡಿಸೈನ್. ಸೊ ಈ ಎಲ್ಲ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಬೇಕು. ಯಾವುದೆಲ್ಲ ಫ್ಯಾಕ್ಟರ್ಸು ಇಲ್ಲಿ ಜನರಲ್ ಕನ್ಸಿಡರೇಷನ್ ಅಂತ ಹೇಳ್ತಾರೆ. ಈ ಎಲ್ಲ ಫ್ಯಾಕ್ಟರ್ಸನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಟೈಪ್ ಆಫ್ ಲೋಡ್, ಯಾವ ಟೈಪ್ ಆಫ್ ಲೋಡ್ ಇದೆ, ಏನೆಲ್ಲ ಸ್ಟ್ರೆಸ್ಸಸ್ ಅದರಿಂದ ಆಗ್ತದೆ, ಯಾವ ರೀತಿ ಮೋಷನ್ಸ್ ಇದ್ದಾವೆ, ಯಾವ ಮೆಟೀರಿಯಲನ್ನು ಸೆಲೆಕ್ಟ್ ಮಾಡಬೇಕು, ಯಾವ ಶೇಪು, ಯಾವ ಸೈಜು, ಫ್ರಿಕ್ಷನಲ್ ರೆಸಿಸ್ಟೆನ್ಸ್ ಎಷ್ಟಿದೆ, ಹೇಗೆ ನಾವು ಲುಬ್ರಿಕೇಟ್ ಮಾಡೋದು, ಅದು ಎಷ್ಟು ಎಕನಾಮಿಕಲ್ ಆಗಿದೆ, ಮತ್ತು ನಾವು ಸ್ಟ್ಯಾಂಡರ್ಡ್ ಪಾರ್ಟನ್ನು ಯೂಸ್ ಮಾಡಲಿಕ್ಕೆ ಆಗುತ್ತಾ ಇಲ್ವಾ, ಸೇಫ್ಟಿ ಆಗಿದೆಯಾ, ವರ್ಕ್ಶಾಪ್ ಫೆಸಿಲಿಟಿ ಇದೆಯಾ, ನಂಬರ್ ಆಫ್ ಮೆಷಿನ್ಸ್, ಎಷ್ಟು ಮೆಷಿನ್ಸನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅದಕ್ಕೆ ಕಾಸ್ಟ್ ಎಷ್ಟಾಗುತ್ತೆ, ಮತ್ತು ಅಸೆಂಬ್ಲಿಂಗ್, ಅದನ್ನು ಅಸೆಂಬಲ್ ಮಾಡೋದು ಹೇಗೆ, ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇದನ್ನು ಜನರಲ್ ಕನ್ಸಿಡರೇಷನ್ ಇನ್ ಮೆಷಿನ್ ಡಿಸೈನ್ ಅಂತ ಹೇಳಿ ಹೇಳ್ತೀವಿ ನಾವು. ನೆಕ್ಸ್ಟು ಜನರಲ್ ಪ್ರೊಸೀಜರ್, ಅಂದರೆ ಹೇಗೆ ನಾವು ಮೆಷಿನ್ ಡಿಸೈನ್ ಎಲ್ಲಿಂದ ಶುರುವಾಗುತ್ತೆ ಮತ್ತು ಎಲ್ಲಿ ಕೊನೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಪ್ರೊಸೀಜರ್ ಏನು, ಸ್ಟೆಪ್ ಬೈ ಸ್ಟೆಪ್ಪು ಪ್ರೊಸೀಜರ್ ಅಥವಾ ಒಂದು ಫ್ಲೋ ಚಾರ್ಟನ್ನು ನೋಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ನಾವು ಡಿಸೈನ್ ಮಾಡೋದು ಅಂತ ಹೇಳಿದ್ರೆ ಆ ಮೆಷಿನ್ ಡಿಸೈನ್ದು ಫ್ಲೋ ಚಾರ್ಟ್ ಹೀಗಿರುತ್ತೆ. ಸೊ ಫಸ್ಟಿಗೆ ನೀಡ್ ಆರ್ ಏಮ್ ಅಂತ ಹೇಳಿ ಕರೀತಾರೆ. ದಟ್ ಈಸ್ ನಥಿಂಗ್ ಬಟ್ ರೆಕಗ್ನಿಷನ್ ಆಫ್ ಎ ನೀಡ್. ಏನು ಅದರದ್ದು ನೀಡು, ಅವಶ್ಯಕತೆ ಏನು ಅಂತ ಹೇಳ್ಬಿಟ್ಟು, ಯಾವುದೋ ಒಂದು ಮೆಷಿನ್ ಇರ್ಬೋದು ಅಥವಾ ಏನೋ ಒಂದು ಮೆಕ್ಯಾನಿಸಮ್ ಇರ್ಬೋದು, ಅದರ ಅವಶ್ಯಕತೆ ಏನು, ಅಲ್ಲಿಂದ ಶುರುವಾಗುತ್ತೆ, ಅವಶ್ಯಕತೆಯಿಂದ ಶುರುವಾಗುತ್ತೆ ಡಿಸೈನ್, ಏನು ನೀಡಿಂದ ಶುರುವಾಗುತ್ತೆ ಡಿಸೈನ್. ನೆಕ್ಸ್ಟ್ ಅದಾದಮೇಲೆ ಆ ನೀಡನ್ನು ನಾವು ಮೆಕ್ಯಾನಿಸಮ್ ಆಗಿ ಸಿಂಥಸಿಸ್ ಮಾಡಬೇಕು. ಸೊ ಅದನ್ನು ಸಿಂಥಸಿಸ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಆ ಮೆಕ್ಯಾನಿಸಮ್ನಲ್ಲಿ ಏನೆಲ್ಲ ಫೋರ್ಸ್ ಬರುತ್ತೆ, ಅನಾಲಿಸಿಸ್ ಆಫ್ ಫೋರ್ಸಸ್, ನೆಕ್ಸ್ಟ್ ಮೆಟೀರಿಯಲ್ ಸೆಲೆಕ್ಷನ್, ಡಿಸೈನ್ ಆಫ್ ಎಲಿಮೆಂಟ್ಸ್, ಸೈಜಸ್ ಆ್ಯಂಡ್ ಸ್ಟ್ರೆಸಸ್, ನೆಕ್ಸ್ಟ್ ಮಾಡಿಫಿಕೇಶನ್, ಡೀಟೇಲ್ ಡ್ರಾಯಿಂಗ್, ದೆನ್ ಪ್ರೊಡಕ್ಷನ್. ಸೊ ಫಸ್ಟು ರೆಕಗ್ನಿಷನ್ ಆಫ್ ನೀಡಿಂದ ಶುರುವಾಗಿ ಎಂಡ್ ಆಗೋದಲ್ಲಿ ಪ್ರೊಡಕ್ಷನ್ನಲ್ಲಿ. ಸೊ ದೀಸ್ ಆರ್ ದ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇನ್ವಾಲ್ವ್ಡ್ ಇನ್ ಎನಿ ಮೆಷಿನ್ ಡಿಸೈನ್. ಇದು ಒಂದು ಫ್ಲೋ ಚಾರ್ಟ್ ಅಂತ ಹೇಳಿ ಕರಿತೀವಿ, ಜನರಲ್ ಪ್ರೊಸೀಜರ್. ಎಲ್ಲಿಂದ ಶುರುವಾಗುತ್ತೆ, ಮತ್ತೆ ನೆಕ್ಸ್ಟ್ ಸ್ಟೆಪ್ ಯಾವುದು, ಆಮೇಲೆ ಯಾವುದು ಸ್ಟೆಪ್ಪು, ಆಮೇಲೆ ಯಾವುದು ಅಂತೇಳಿ. ಸೊ ಫಸ್ಟಿಗೆ ರೆಕಗ್ನಿಷನ್ ಆಫ್ ನೀಡ್, ನೆಕ್ಸ್ಟ್ ಸಿಂಥಸಿಸ್, ನೆಕ್ಸ್ಟ್ ಅನಾಲಿಸಿಸ್ ಆಫ್ ಫೋರ್ಸಸ್, ಮೆಟೀರಿಯಲ್ ಸೆಲೆಕ್ಷನ್, ಡಿಸೈನ್ ಆಫ್ ಎಲಿಮೆಂಟ್ಸ್, ಮಾಡಿಫಿಕೇಶನ್, ಡೀಟೇಲ್ ಡ್ರಾಯಿಂಗ್, ಅಂಡ್ ಲಾಸ್ಟ್ ಇಟ್ ಈಸ್ ಪ್ರೊಡಕ್ಷನ್. ಒಂದೊಂದಾಗಿ ನಾವು ಡಿಸ್ಕಸ್ ಮಾಡೋಣ ಏನೇನು ಮಾಡ್ಬೇಕಂತ ಹೇಳಿ. ಫಸ್ಟಿಗೆ ರೆಕಗ್ನಿಷನ್ ಆಫ್ ನೀಡ್ ಅಂತ ಹೇಳಿದ್ರೆ, ಒಬ್ಬ ಕಸ್ಟಮರು ಅವನಿಗೆ ಒಂದು ನೀಡ್ ಇರುತ್ತೆ, ಅವನಿಗೊಂದು ಮೆಕ್ಯಾನಿಸಮ್ ಬೇಕು ಅಥವಾ ಒಂದು ಮೆಷಿನ್ ಬೇಕು. ಅವನು ಬಂದು ಹೇಳ್ತಾನೆ, ಐ ನೀಡ್ ಎ ಮೆಷಿನ್ ದಟ್ ಹ್ಯಾಸ್ ಟು ಪರ್ಫಾರ್ಮ್ ದಿಸ್ ವರ್ಕ್ ಎಫಿಷಿಯೆಂಟ್ಲಿ ಆ್ಯಂಡ್ ಎಕನಾಮಿಕಲಿ ಅಂತ ಹೇಳ್ತೀವಿ. ರೆಕಗ್ನಿಷನ್ ಆಫ್ ನೀಡ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಕಂಪ್ಲೀಟ್ ಸ್ಟೇಟ್ಮೆಂಟ್ ಆಫ್ ದ ಪ್ರಾಬ್ಲಮ್. ಅವನ ನೀಡ್ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ನಾವು ಸ್ಟೇಟ್ಮೆಂಟ್ ಮಾಡಬೇಕು. ಅವನಿಗೊಂದು ಮೆಷಿನ್ ಬೇಕು ಅಥವಾ ಮೆಕ್ಯಾನಿಸಮ್ ಬೇಕು. ಯಾಕೆ ಬೇಕಂತ ಹೇಳಿದ್ರೆ ಟು ಪರ್ಫಾರ್ಮ್ ಸಮ್ ವರ್ಕ್, ಸಮ್ ಡೆಫಿನಿಟ್ ಮೋಷನ್ ಆರ್ ಸಮ್ ಡೆಫಿನಿಟ್ ಡಿಸೈರ್ಡ್ ಫಂಕ್ಷನ್ ವಿತೌಟ್ ಎನಿ ಫೇಲ್ಯೂರ್. ಅದನ್ನು ಕಂಪ್ಲೀಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಇಂಡಿಕೇಟಿಂಗ್ ದ ನೀಡ್, ಏಮ್ ಆರ್ ಪರ್ಪಸ್ ಫಾರ್ ವಿಚ್ ದ ಮೆಷಿನ್ ಈಸ್ ಟು ಬಿ ಡಿಸೈನ್. ಯಾಕೆ ನಾವು ಡಿಸೈನ್ ಮಾಡಬೇಕು, ಅದು ಫಸ್ಟ್ ಸ್ಟೆಪ್. ಅದನ್ನು ನಾವು ಫಸ್ಟ್ ಡಿಸೈಡ್ ಮಾಡಬೇಕು. ವೈ ವಿ ನೀಡ್ ಟು ಡಿಸೈನ್ ಅ ಮೆಷಿನ್ ಆರ್ ಎ ಮೆಕ್ಯಾನಿಸಮ್, ವಾಟ್ ಈಸ್ ದ ನೀಡ್ ಅಂತ ಹೇಳಿ. ನೆಕ್ಸ್ಟ್ ಸಿಂಥಸಿಸ್. ಹಾಗೆ ನಾವು ಯಾಕೆ ಡಿಸೈನ್ ಮಾಡಬೇಕು, ಏನು ವರ್ಕ್ ಅಂತೇಳಿ ಸ್ಟೇಟ್ಮೆಂಟ್ ಆದಮೇಲೆ ಪ್ರಾಬ್ಲಮ್, ಅದನ್ನು ನಾವು ಸಿಂಥಸಿಸ್ ಮಾಡಬೇಕು. ಸೊ ಸೆಲೆಕ್ಟ್ ದ ಪಾಸಿಬಲ್ ಮೆಕ್ಯಾನಿಸಮ್ ಆರ್ ಗ್ರೂಪ್ ಆಫ್ ಮೆಕ್ಯಾನಿಸಮ್ ವಿಚ್ ವಿಲ್ ಗಿವ್ ದ ಡಿಸೈರ್ಡ್ ಮೋಷನ್. ಸೊ ಡಿಸೈಡ್ ಒಂದು ಫಂಕ್ಷನ್ ಮಾಡಲಿಕ್ಕೆ ನಮಗೆ ಮೆಷಿನ್ ಬೇಕು ಅಂತೇಳಿ ಆಯ್ತಲ್ಲ, ಆ ಮೆಷಿನ್ನಲ್ಲಿ ಬೇಕಾದಷ್ಟು ಮೆಕ್ಯಾನಿಸಮ್ಸ್ ಇರ್ಬೋದು. ಸೊ ಆ ಮೆಕ್ಯಾನಿಸಮ್ ಯಾವ ರೀತಿ ಡಿಸೈರ್ಡ್ ಮೋಷನ್ ಬೇಕು ಆ ರೀತಿ ಮೂವ್ ಆಗ್ತಕ್ಕಂಥ ಒಂದು ಮೆಕ್ಯಾನಿಸಮನ್ನು ನಾವು ಸಿಂಥಸಿಸ್ ಮಾಡಬೇಕು. ಅದನ್ನು ಸೆಕೆಂಡ್ ಸ್ಟೆಪ್ ಸಿಂಥಸಿಸ್ ಆಫ್ ಮೆಕ್ಯಾನಿಸಮ್ಸ್ ಅಂತೇಳಿ ಕರೀತಾರೆ. ಫಸ್ಟಿಗೆ ನೀಡನ್ನು ನಾವು ರೆಕಗ್ನಿಷನ್ ಆಫ್ ನೀಡ್ ಯಾಕೆ ಮಾಡಬೇಕು ಅಂತೇಳಿ, ಮತ್ತು ಆ ರೀತಿಯಾದಂಥ ಒಂದು ಮೋಷನನ್ನು ಕೊಡಲಿಕ್ಕೆ ಬೇಕಾದಂಥ ಮೆಕ್ಯಾನಿಸಮನ್ನು ನಾವು ಸಿಂಥಸಿಸ್ ಮಾಡಬೇಕು. ನೆಕ್ಸ್ಟು ಅನಾಲಿಸಿಸ್ ಆಫ್ ಫೋರ್ಸಸ್. ಈಗ ಮೆಕ್ಯಾನಿಸಮನ್ನು ಸಿಂಥಸಿಸ್ ಮಾಡಿ ಆದಮೇಲೆ ವಾಟ್ ಆರ್ ದ ಫೋರ್ಸಸ್ ದಟ್ ಆರ್ ಗೋಯಿಂಗ್ ಟು ಕಮ್ ಆರ್ ವಾಟ್ ಆರ್ ದ ಫೋರ್ಸಸ್ ದಟ್ ಆರ್ ಗೋಯಿಂಗ್ ಟು ಆ್ಯಕ್ಟ್ ಆನ್ ಡಿಫರೆಂಟ್ ಎಲಿಮೆಂಟ್ ಆಫ್ ದಟ್ ಮೆಕ್ಯಾನಿಸಮ್. ಆ ಒಂದು ಮೆಕ್ಯಾನಿಸಮ್ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಮೇಲೆ ಯಾವುದೆಲ್ಲ ರೀತಿ ಲೋಡ್ ಬರುತ್ತೆ, ಯಾವುದೆಲ್ಲ ರೀತಿ ಸ್ಟ್ರೆಸ್ ಅಥವಾ ಸ್ಟ್ರೈನ್ ಡೆವಲಪ್ ಆಗುತ್ತೆ, ಅದನ್ನು ನಾವು ಅನಲೈಸ್ ಮಾಡಬೇಕು. ದಟ್ ಈಸ್ ಅನಾಲಿಸಿಸ್ ಆಫ್ ಫೋರ್ಸಸ್. ನೆಕ್ಸ್ಟ್ ಸ್ಟೆಪ್ನಲ್ಲಿ ಮೆಟೀರಿಯಲ್ ಸೆಲೆಕ್ಷನ್. ಈಗ ಫಸ್ಟಿಗೆ ನಾವು ನೀಡ್ ಏನಂತ ಗೊತ್ತಾಯಿತು, ಮೆಕ್ಯಾನಿಸಮ್ ಸಿಂಥಸಿಸ್ ಮಾಡ್ದೋ. ಅದರಲ್ಲಿ ಯಾವ ಮೆಕ್ಯಾನಿಸಮ್ ಸಿಂಥಸಿಸ್ ಅಂತ ಹೇಳಿದ್ರೆ ಏನೆಲ್ಲ ಎಲಿಮೆಂಟ್ಸ್ ಇರ್ತವೆ ಅಂತ ಕೂಡ ಬರುತ್ತೆ ಅದರಲ್ಲೇ, ಮತ್ತು ಆ ಎಲಿಮೆಂಟ್ಸ್ ಮೇಲೆ ಯಾವುದೆಲ್ಲ ಫೋರ್ಸಸ್ ಆ್ಯಕ್ಟ್ ಆಗ್ತವೆ ಅಂತ ಹೇಳಿ ಗೊತ್ತಾಯಿತು. ನೆಕ್ಸ್ಟು ಆ ಎಲಿಮೆಂಟ್ಸನ್ನು ಯಾವ ಮೆಟೀರಿಯಲಿಂದ ಮಾಡಬೇಕಂತ ಹೇಳ್ಬಿಟ್ಟು, ಸೊ ದಟ್ ಇಟ್ ಕ್ಯಾನ್ ಸಸ್ಟೈನ್ ದಟ್ ಲೋಡ್. ಅಲ್ಲಿ ಬರೋ ಲೋಡನ್ನು
ಸಸ್ಟೈನ್ ಮಾಡಿಕೊಂಡು ಇಟ್ ಹ್ಯಾಸ್ ಟು ಆಪರೇಟ್ ವಿತೌಟ್ ಎನಿ ಫೇಲ್ಯೂರ್. ಸೊ ಅಂಥ ಮೆಟೀರಿಯಲನ್ನು ನಾವು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ದ ಮೆಟೀರಿಯಲ್ ಬೆಸ್ಟ್ ಸೂಟೆಡ್ ಫಾರ್ ದ ಈಚ್ ಮೆಂಬರ್ ಆಫ್ ದ ಮೆಷಿನ್. ಅದನ್ನು ಹೇಳೋದು, ಈಚ್ ಮೆಂಬರ್ ಆಫ್ ದ ಮೆಷಿನಿಗೆ ಯಾವ ಮೆಟೀರಿಯಲ್ ಸೂಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡೋದು. ನೆಕ್ಸ್ಟ್ ಡಿಸೈನ್ ಆಫ್ ಎಲಿಮೆಂಟ್ಸ್, ಸೈಜ್ ಮತ್ತು ಶೇಪ್ ಅಥವಾ ಸೈಜ್ ಮತ್ತು ಏನೆಲ್ಲ ಸ್ಟ್ರೆಸಸ್ ಬರುತ್ತೆ ಅದನ್ನು ಡಿಸೈನ್ ಮಾಡೋದು. ಆ ಈಚ್ ಎಲಿಮೆಂಟನ್ನು ನಾವು ಡಿಸೈನ್ ಮಾಡೋದು. ಫೈಂಡ್ ದ ಸೈಜ್ ಆಫ್ ಈಚ್ ಮೆಂಬರ್ ಆಫ್ ದ ಮೆಷಿನ್ by considering the force acting on the member and permissible stresses for the material used. ಹೇಗೆ ಡಿಸೈನ್ ಮಾಡೋದು ಅಂತ ಹೇಳಿದ್ರೆ ಎಷ್ಟು ಫೋರ್ಸ್ ಬರುತ್ತೆ ಮತ್ತು ಪರ್ಮಿಸಿಬಲ್ ಸ್ಟ್ರೆಸ್ ಎಷ್ಟಿರುತ್ತೆ ಅದನ್ನು ಡಿಪೆಂಡಿಂಗ್ ಅಪಾನ್ ದಟ್ ವಿ ಹ್ಯಾವ್ ಟು ಡಿಸೈನ್ ದ ಎಲಿಮೆಂಟ್ಸ್. ನೆಕ್ಸ್ಟ್ ಎಲಿಮೆಂಟ್ಸನ್ನು ಡಿಸೈನ್ ಮಾಡಿ ಆದಮೇಲೆ ಏನಾದರೂ ಮಾಡಿಫಿಕೇಶನ್ ಬೇಕಾ, ಫಸ್ಟಿಗೆ ಎಲಿಮೆಂಟ್ಸನ್ನು ಡಿಸೈನ್ ಮಾಡಿ ಒಂದು ಪ್ರೋಟೋಟೈಪ್ ಅಂತ ಹೇಳಿ ಕರೀತಾರೆ. ಟೆಸ್ಟಿಂಗ್ ಮೆಷಿನನ್ನು ನಾವು ಡಿಸೈನ್ ಮಾಡಬೇಕು, ಅದನ್ನು ಪ್ರೋಟೋಟೈಪ್ ಅಂತ ಹೇಳಿ ಕರೀತಾರೆ. ಆ ಪ್ರೋಟೋಟೈಪ್ನಲ್ಲಿ ಎಲ್ಲ ಸ್ಟ್ರೆಸಸ್ ವಿತಿನ್ ವರ್ಕಿಂಗ್ ಸ್ಟ್ರೆಸಸ್ ಇದೆಯಾ ಅಥವಾ ಸೇಫ್ ಸ್ಟ್ರೆಸಸ್ ಅಲ್ಲಿ ಇದೆಯಾ ಅಂತೇಳಿ ನೋಡಬೇಕು. ಅಕಸ್ಮಾತ್ ಏನಾದರೂ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅದನ್ನು ಮಾಡಿಫೈ ಮಾಡಬೇಕು ಇನ್ ಆರ್ಡರ್ ಟು ಮೇಕ್ ಇಟ್ ಮೋರ್ ಎಕನಾಮಿಕಲ್ ಆಗಿ ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಮಾಡಿಫಿಕೇಶನ್ ಮಾಡಬೇಕು. ಈ ಸ್ಟೇಜ್ನಲ್ಲಿ ಡಿಸೈನ್ ಆಫ್ ಎಲಿಮೆಂಟ್ಸ್ ಈ ಸ್ಟೇಜ್ನಲ್ಲಿ ಮಾಡಿಫಿಕೇಶನ್ ಮಾಡಿ ನೆಕ್ಸ್ಟ್ ಅದು ಎಕನಾಮಿಕಲ್ ಅಥವಾ ಸೇಫ್ ಅಂತೇಳಿ ಬಂದ ಮೇಲೆ ಡೀಟೇಲ್ ಡ್ರಾಯಿಂಗನ್ನು ಮಾಡಬೇಕಾಗುತ್ತೆ ನಾವು. ಸೊ ಮಾಡಿಫಿಕೇಶನಲ್ಲಿ ಮಾಡಿಫೈ ದ ಸೈಜ್ ಆಫ್ ದ ಮೆಂಬರ್ ಟು ಅಗ್ರಿ ವಿತ್ ದ past experience and judgment to facilitate manufacturer, also to reduce the overall cost. ಅದೇ ಓವರಾಲ್ ಕಾಸ್ಟ್ ಅನ್ನು ರೆಡ್ಯೂಸ್ ಮಾಡಬೇಕು ಮತ್ತು ಮ್ಯಾನುಫ್ಯಾಕ್ಚರರ್ಗೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಈಸಿ ಆಗಬೇಕು. ಅವನ ಹತ್ರ ಫೆಸಿಲಿಟಿ ಇರಬೇಕು. ನೀವು ಯಾವುದೋ ಒಂದು ಎಲಿಮೆಂಟನ್ನು ಡಿಸೈನ್ ಮಾಡಿರ್ತೀರಾ, ಅದು ಮ್ಯಾನುಫ್ಯಾಕ್ಚರ್ ಮಾಡೋದೇ ಕಷ್ಟ ಆಗುತ್ತೆ ಅಂತೇಳಿ ಆದರೆ ಅಥವಾ ಆ ಎಲಿಮೆಂಟನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ತುಂಬ ಹಣ ಖರ್ಚಾಗುತ್ತೆ ಅಂತೇಳಿ ಆದರೆ ದಟ್ ಡಿಸೈನ್ ಇಟ್ ಈಸ್ ನಾಟ್ ಎಕನಾಮಿಕಲ್. ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಕೂಡ ಈಸಿ ಇರಬೇಕು. ಆ ರೀತಿ ನಾವು ಅದನ್ನು ಡಿಸೈನ್ ಮಾಡಬೇಕು. ಇಲ್ಲಿ ಮಾಡಿಫಿಕೇಶನ್ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ R&D ಅಂತೇಳಿ ಕೂಡ ಕರೀತಾರೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ. ಅದನ್ನು ಅಗೇನ್ ಆ್ಯಂಡ್ ಅಗೇನ್ ರಿಸರ್ಚ್ ಮಾಡ್ತಾ ಅದನ್ನು ಒಂದು ಫೈನಲ್ ಆಗಿ ಒಂದು ಶೇಪ್ ಮತ್ತು ಸೈಜನ್ನು ನಾವು ಅದಕ್ಕೆ ಕೊಡಬೇಕಾಗುತ್ತೆ. ಅದನ್ನು ಮಾಡಿಫಿಕೇಶನ್ ಅಂತೇಳಿ ಕರೀತಾರೆ. ಮಾಡಿಫಿಕೇಶನ್ ಆದಮೇಲೆ ಅದರದ್ದು ಡೀಟೇಲ್ ಡ್ರಾಯಿಂಗನ್ನು ಮಾಡಬೇಕು. ಮಾಡಿಫೈ ಮಾಡಿ ನಾವು ಫೈನಲ್ ಆಗಿ ಎಸ್ ದಿಸ್ ಈಸ್ ದ ಶೇಪ್ ಆ್ಯಂಡ್ ಸೈಜ್ ಆಫ್ ದ ಎಲಿಮೆಂಟ್ ಅಂತೇಳಿ ಡಿಸೈಡ್ ಮಾಡಿ ಆದಮೇಲೆ ಆ ಎಲಿಮೆಂಟ್ಸ್ದು ಡ್ರಾಯಿಂಗನ್ನು ಮಾಡಬೇಕು ನಾವು. ಡೀಟೇಲ್ ಡ್ರಾಯಿಂಗ್ ಅಂತೇಳಿ ಕರೀತಾರೆ ಅದಕ್ಕೆ. Draw the detailed drawing of each component and the assembly of the machine with complete specification for the manufacture process. So detailed drawing ಅಂತ ಹೇಳಿದ್ರೆ once ನಾವು ಎಲ್ಲ ಮಾಡಿಫಿಕೇಶನ್ ಮಾಡಿ ಅದನ್ನು ಡಿಸೈಡ್ ಮಾಡಿದ ಮೇಲೆ we have to ಡೀಟೇಲ್ ಆಗಿ ಅದನ್ನು ಡ್ರಾಯಿಂಗ್ ಮಾಡಬೇಕಾಗುತ್ತೆ. ಈಚ್ ಕಾಂಪೊನೆಂಟ್ದು ಹೇಗಿರುತ್ತೆ, ಶೇಪ್ ಹೇಗಿರುತ್ತೆ, ಸೈಜ್ ಏನು, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಹೇಗೆ, ಆ ಎಲ್ಲ ಡೀಟೇಲ್ಸನ್ನು ಕೊಟ್ಟು ಒಂದು ಡ್ರಾಯಿಂಗನ್ನು ಮಾಡಬೇಕು. ಅದನ್ನು ನಾವೇನಂತ ಕರಿತೀವಿ ಅಂದರೆ ಡೀಟೇಲ್ಡ್ ಡ್ರಾಯಿಂಗ್ ಅಂತ ಹೇಳ್ತೀವಿ. ಡ್ರಾ ದ ಡೀಟೇಲ್ಡ್ ಡ್ರಾಯಿಂಗ್ ಆಫ್ ಈಚ್ ಕಾಂಪೊನೆಂಟ್ ಆ್ಯಂಡ್ ದ ಅಸೆಂಬ್ಲಿ ಆಫ್ ಮೆಷಿನ್ ವಿತ್ ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಗೆ ಆ ಮೆಷಿನನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಏನೆಲ್ಲ ಡೀಟೇಲ್ಸ್ ಬೇಕೋ ಆ ಡೀಟೇಲ್ಸನ್ನೆಲ್ಲ ಇನ್ಕ್ಲೂಡ್ ಮಾಡಿ ಒಂದು ಡೀಟೇಲ್ಡ್ ಡ್ರಾಯಿಂಗನ್ನು ಮಾಡಬೇಕು. ನೆಕ್ಸ್ಟ್ ಆ ಡ್ರಾಯಿಂಗ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಪ್ರೊಡಕ್ಷನ್. ಆ ಡ್ರಾಯಿಂಗನ್ನು ನೋಡಿಕೊಂಡು ಮ್ಯಾನುಫ್ಯಾಕ್ಚರರ್ ಆ ಕಾಂಪೊನೆಂಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನೆಕ್ಸ್ಟ್ ಅದನ್ನು ಅಸೆಂಬ್ಲಿ ಮಾಡ್ತಾರೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಅ ಮಷಿನ್ ಡಿಸೈನ್. ಏನೆಲ್ಲ ಸ್ಟೆಪ್ಸ್ ಇರ್ತವೆ ಅಂತ ಹೇಳಿದ್ರೆ ರೆಕಗ್ನಿಷನ್ ಆಫ್ ನೀಡ್, ಸಿಂಥಸಿಸ್ ಆಫ್ ಮೆಕ್ಯಾನಿಸಮ್, ಅನಾಲಿಸಿಸ್ ಆಫ್ ಫೋರ್ಸ್, ಮೆಟೀರಿಯಲ್ ಸೆಲೆಕ್ಷನ್, ಡಿಸೈನ್ ಆಫ್ ಎಲಿಮೆಂಟ್ಸ್, ಮಾಡಿಫಿಕೇಶನ್, detailed drawing and finally production. These are the steps involved in a machine design process. Exam nalli keltare nimage what are the steps involved in machine design or what is the procedure for machine design anta heli ನೀವು ಇದನ್ನೆಲ್ಲ ಬರಿಬೇಕಾಗುತ್ತೆ. ನೆಕ್ಸ್ಟ್ ನಾಗೆ ಹೇಳಿದಾಗೆ ಮೆಷಿನ್ ಪಾರ್ಟ್ಸ್ ವೇರಿಯಸ್ ಫೋರ್ಸಸ್ಗೆ ಸಬ್ಜೆಕ್ಟ್ ಆಗುತ್ತೆ. ವೇರಿಯಸ್ ಫೋರ್ಸಸ್ ಆಕ್ಟ್ ಆಗ್ತವೆ. ಎನರ್ಜಿಯನ್ನು ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಮತ್ತು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ಆ ಮೆಷಿನ್ ಪಾರ್ಟ್ಸ್ ಅಥವಾ ಮೆಕ್ಯಾನಿಸಮ್ ಪಾರ್ಟ್ಸ್ ವಿಲ್ ಅಂಡರ್ಗೋ ದ ಆಕ್ಷನ್ ಆಫ್ ವೇರಿಯಸ್ ಫೋರ್ಸಸ್. ಹಾಗಿದ್ರೆ ಈ ಫೋರ್ಸಸ್ ಎಲ್ಲಿಂದ ಬರ್ತವೆ ಅಂತ ಹೇಳಿದ್ರೆ ವಿಚ್ ಮೇ ಬಿ ಡ್ಯೂ ಟು ಐದರ್ ಒನ್ ಆರ್ ಮೋರ್ ಆಫ್ ದ ಫಾಲೋಯಿಂಗ್. ಏನೇನು ಎಲ್ಲಿಂದ ಸೋರ್ಸ್ ಆಫ್ ಫೋರ್ಸಸ್ ಆ ಮೆಷಿನ್ ಪಾರ್ಟ್ಸ್ ಮೇಲೆ ಅಥವಾ ಎಲಿಮೆಂಟ್ಸ್ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತಲ್ಲ ಅದು ಎಲ್ಲಿಂದ ಬರ್ತವೆ ಅಂತ ಹೇಳಿದ್ರೆ ಇಟ್ ಮೇ ಬಿ ಡ್ಯೂ ಟು ಎನರ್ಜಿ ಟ್ರಾನ್ಸ್ಮಿಟೆಡ್. ಯಾವ ಎನರ್ಜಿನ ನಾವು ಟ್ರಾನ್ಸ್ಮಿಟ್ ಮಾಡ್ತೀವಿ ಅದರಿಂದ ಹೀಟ್ ಎನರ್ಜಿ ಇರ್ಬೋದು, ಎಲೆಕ್ಟ್ರಿಕಲ್ ಎನರ್ಜಿ ಇರ್ಬೋದು, ವಿಂಡ್ ಎನರ್ಜಿ ಇರ್ಬೋದು. ಇದನ್ನು ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡ್ತೀವಲ್ಲ ನಾವು. ಆಗ ಕನ್ವರ್ಟ್ ಮಾಡಬೇಕಾದ್ರೆ ಬೇರೆ ಬೇರೆ ಮೆಕ್ಯಾನಿಸಮನ್ನು ಯೂಸ್ ಮಾಡ್ತೀವಿ ಅಥವಾ ಮೆಷಿನನ್ನು ಯೂಸ್ ಮಾಡ್ತೀವಿ. ಹಾಗೆ ಕನ್ವರ್ಟ್ ಮಾಡಬೇಕಾದ್ರೆ ಡಿಪೆಂಡಿಂಗ್ ಅಪಾನ್ ದ ಎನರ್ಜಿ ಟ್ರಾನ್ಸ್ಮಿಟೆಡ್ ವೇರಿಯಸ್ ಬೇರೆ ಬೇರೆ ರೀತಿಯ ಫೋರ್ಸಸ್ ಆ ಮೆಷಿನ್ ಪಾರ್ಟ್ಸ್ ಮೇಲೆ ಆಕ್ಟ್ ಆಗ್ತವೆ. ಮತ್ತು ಇನ್ನೊಂದು ಏನಂದರೆ ವೆಯ್ಟ್ ಆಫ್ ದ ಮೆಷಿನ್ ಇಟ್ ಸೆಲ್ಫ್, ಅದರ ಭಾರ ಓನ್ ವೆಯ್ಟ್ ಕೂಡ ಒಂದು ಫೋರ್ಸ್, ಒಂದು ಲೋಡ್ ಅದು ಆ ಮೆಷಿನ್ಗೆ.
ನೆಕ್ಸ್ಟ್ ಫ್ರಿಕ್ಷನಲ್ ರೆಸಿಸ್ಟೆನ್ಸ್, ಮೂವ್ ಆಗ್ತಿರ್ಬೇಕಾದ್ರೆ ಫ್ರಿಕ್ಷನ್ ಕೂಡ ಆಕ್ಟ್ ಆಗ್ತದೆ, ಫ್ರಿಕ್ಷನಲ್ ಫೋರ್ಸಸ್. ನೆಕ್ಸ್ಟ್ ಇನರ್ಷಿಯಾ ಆಫ್ ರೆಸಿಪ್ರೊಕೇಟಿಂಗ್ ಪಾರ್ಟ್ಸ್, ಏನು ಮೆಷಿನನ್ನು ಇಮಿಡಿಯೇಟ್ ನಾವು ಸ್ಟಾರ್ಟ್ ಮಾಡಿದಾಗ ಅಥವಾ ಸ್ಟಾಪ್ ಮಾಡಬೇಕಾದ್ರೆ ದೇರ್ ವಿಲ್ ಬಿ ಸಮ್ ಇನರ್ಷಿಯಾ, ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮತ್ತು ಸ್ಟಾಪ್ ಮಾಡಲಿಕ್ಕೆ ಆ ಇನರ್ಷಿಯಾನ ಓವರ್ಕಮ್ ಮಾಡಲಿಕ್ಕೆ ಕೂಡ ಕೆಲವು ಫೋರ್ಸ್, ಸಮ್ ಫೋರ್ಸ್ ಬೇಕಾಗುತ್ತೆ. ಸೊ ಅದನ್ನು ಇನರ್ಷಿಯಾ ಫೋರ್ಸ್ ಅದು ಕೂಡ ಆ್ಯಕ್ಟ್ ಆಗುತ್ತೆ ಆ ಎಲಿಮೆಂಟ್ಸ್ ಮೇಲೆ. ನೆಕ್ಸ್ಟ್ ಚೇಂಜ್ ಆಫ್ ಟೆಂಪರೇಚರ್ ಚೇಂಜ್ ಆದಾಗ ಅಲ್ಲಿ ಕೂಡ ಒಂದು ಟೆಂಪರೇಚರ್ ಸ್ಟ್ರೆಸಸ್ ಇಂಡ್ಯೂಸ್ ಆಗುತ್ತೆ ಡ್ಯೂ ಟು ದಟ್ ಚೇಂಜ್ ಇನ್ ಟೆಂಪರೇಚರ್. ನೆಕ್ಸ್ಟ್ ಲ್ಯಾಕ್ ಆಫ್ ಬ್ಯಾಲೆನ್ಸ್ ಆಫ್ ಮೂವಿಂಗ್ ಪಾರ್ಟ್ಸ್, ಬ್ಯಾಲೆನ್ಸಿಗೆ ಏನಾದರೂ ಮಿಸ್ ಆದರೆ ಕೆಲವೊಂದು ಫೋರ್ಸಸ್ ಡೆವಲಪ್ ಆಗ್ತವೆ. ಸೊ ಅವು ಕೂಡ ಆ ಮೆಷಿನ್ ಪಾರ್ಟ್ಸ್ ಮೇಲೆ ಆಕ್ಟ್ ಆಗ್ತವೆ. ದೀಸ್ ಆರ್ ದ ಡಿಫರೆಂಟ್ ಸೋರ್ಸ್ ಆಫ್ ಫೋರ್ಸಸ್ ದಟ್ ಮೇ ಆಕ್ಟ್ ಆನ್ ಎಲಿಮೆಂಟ್ಸ್ ಆರ್ ಮೆಷಿನ್ ಪಾರ್ಟ್ಸ್. ಆ ಮೆಷಿನ್ ಪಾರ್ಟ್ಸ್ ಮೇಲೆ ಯಾವುದೆಲ್ಲ ಫೋರ್ಸ್ ಇರ್ತವೆ ಅಂತ ಹೇಳಿದ್ರೆ, ಸೊ ಈ ಎಲ್ಲ ಫೋರ್ಸಿಂದಾಗಿ ಬೇರೆ ಬೇರೆ ರೀತಿಯ ಸ್ಟ್ರೆಸಸ್ ಡೆವಲಪ್ ಆಗ್ತವೆ. ಎನರ್ಜಿಯಿಂದಾಗಿ ಯಾವ ರೀತಿ ಎನರ್ಜಿ ಟ್ರಾನ್ಸ್ಮಿಟ್ ಮಾಡ್ತೀವಿ ಅದರಿಂದಾಗಿ ಒಂದಷ್ಟು ಸ್ಟ್ರೆಸ್ ಡೆವಲಪ್ ಆಗ್ತದೆ. ವೆಯ್ಟ್ ಆಫ್ ದ ಮೆಷಿನ್, ಅದರ ಭಾರದಿಂದ ಕೆಲವೊಂದು ಸ್ಟ್ರೆಸ್, ಫ್ರಿಕ್ಷನಲ್ ರೆಸಿಸ್ಟೆನ್ಸ್ ಇಂದ ಸ್ಟ್ರೆಸ್, ಇನರ್ಷಿಯಾ ಆಫ್ ದ ರೆಸಿಪ್ರೊಕೇಟಿಂಗ್ ಪಾರ್ಟ್ಸ್ ಅದರಿಂದ ಕೆಲವು ಸ್ಟ್ರೆಸ್, ಬೇರೆ ಬೇರೆ ರೀತಿಯ ಫೋರ್ಸ್ ಇಂದ ಬೇರೆ ಬೇರೆ ರೀತಿಯ ಸ್ಟ್ರೆಸಸ್ ಕೂಡ ಡೆವಲಪ್ ಆಗ್ತವೆ. ಸೊ ಇದೆಲ್ಲ ಡಿಫರೆಂಟ್ ಎನರ್ಜಿ ಆರ್ ಡಿಫರೆಂಟ್ ಫೋರ್ಸಸ್ ದಟ್ ಮೇ ಆಕ್ಟ್ ಆನ್ ಮೆಷಿನ್ ಪಾರ್ಟ್ಸ್. ನೆಕ್ಸ್ಟ್ ಲೋಡ್ ಅಂತ ಹೇಳಿದ್ರೆ, ವಾಟ್ ಆರ್ ದ ಲೋಡ್ಸ್ ದಟ್ ಮೇ ಆಕ್ಟ್ ಆನ್ ಎ ಮೆಷಿನ್ ಪಾರ್ಟ್ಸ್. ಏನು ಲೋಡ್ ಅಂತ ಹೇಳಿದ್ರೆ ಏನು, ಯಾವುದೆಲ್ಲ ಟೈಪ್ಸ್ ಆಫ್ ಲೋಡ್ಸ್ ಇದಾವೆ ಅಂತ ಹೇಳಿದ್ರೆ, ಲೋಡ್ ಇಸ್ ಆನ್ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟಿಂಗ್ ಅಪಾನ್ ಎ ಮೆಷಿನ್ ಪಾರ್ಟ್. ಒಂದು ಮೆಷಿನ್ ಪಾರ್ಟ್ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ದಟ್ ಈಸ್ ಆಕ್ಟಿಂಗ್, ಒಂದು ಮೆಷಿನ್ನಲ್ಲಿ ಅಥವಾ ಒಂದು ಮೆಕ್ಯಾನಿಸಮ್ನಲ್ಲಿ ಎನರ್ಜಿಯನ್ನು ಅಥವಾ ಟ್ರಾನ್ಸ್ಮಿಟ್ ಮಾಡ್ಬೇಕಾದ್ರೆ ಇರ್ಬೋದು ಅಥವಾ ಕನ್ವರ್ಟ್ ಮಾಡ್ಬೇಕಾದ್ರೆ ಇರ್ಬೋದು, ಒಂದು ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ ಆಗುತ್ತೆ. ಆ ಎಕ್ಸ್ಟರ್ನಲ್ ಫೋರ್ಸನ್ನು ವಿ ಕಾಲ್ ಆಸ್ ಲೋಡ್. It is an external force acting upon a machine part. ಯಾವುದೆಲ್ಲ ಲೋಡ್ಸ್ ಇರ್ತವೆ ಅಂತ ಹೇಳಿದ್ರೆ, ಇದರಲ್ಲಿ ಡೆಡ್ ಲೋಡ್ ಅಥವಾ ಸ್ಟಡಿ ಲೋಡ್ ಅಂತ ಹೇಳಿ ಕರೀತಾರೆ. ಡೆಡ್ ಲೋಡ್ ಅಂತ ಹೇಳಿದ್ರೆ ಡಸ್ ನಾಟ್ ಚೇಂಜ್ ಇನ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಮೇ ಬಿ ವೆಯ್ಟ್ ಆಫ್ ದ ಮೆಷಿನ್ ಇರ್ಬೋದು ಅಥವಾ ಯಾವುದೋ ಒಂದು ವೆಯ್ಟ್ ಇರ್ಬೋದು, ಅದನ್ನು ಡೆಡ್ ಅಥವಾ ಸ್ಟಡಿ ಲೋಡ್ ಅಂತ ಹೇಳಿ ಕರೀತಾರೆ. ಡೆಡ್ ಲೋಡ್ ಅದು ಯಾವುದೇ ರೀತಿ ಚೇಂಜ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಬಿಲ್ಡಿಂಗನ್ನು ತಗೊಂಡ್ರೆ ನೀವು, ಆ ಬಿಲ್ಡಿಂಗ್ನಲ್ಲಿ ಏನು ಇಮ್ಮೂವಬಲ್ ಥಿಂಗ್ಸ್, ಮೂವ್ ಆಗದೆ ಇರ್ತಕ್ಕಂಥ ಥಿಂಗ್ಸ್ ಏನೇನಿದೆ ಅದೆಲ್ಲ ಡೆಡ್ ಲೋಡ್ ಅಂತ ಹೇಳಿ ಕರಿತೀವಿ. ಅಥವಾ ನೀವು ಒಂದು ಮೆಷಿನ್ ಪಾರ್ಟನ್ನು ತಗೊಂಡ್ರೆ ಮೂವ್ ಆಗದೆ ಇರ್ತಕ್ಕಂಥದ್ದು ಏನೆಲ್ಲ ಇದೆ ಅದೆಲ್ಲ ಡೆಡ್ ಲೋಡ್. ಫಾರ್ ಎಕ್ಸಾಂಪಲ್ ವೆಯ್ಟ್ ಆಫ್ ದ ಮೆಷಿನ್, ಆ ಮೆಷಿನ್ದು ವೆಯ್ಟ್ ಇರ್ಬೋದು, ಅದು ಡೆಡ್ ಲೋಡ್. ನೆಕ್ಸ್ಟ್ ಇನ್ನೊಂದು ಲೈವ್ ಲೋಡ್ ಅಥವಾ ವೇರಿಯಬಲ್ ಲೋಡ್ ಅಂತ ಹೇಳಿ ಕರಿತೀವಿ. ಇದು ಚೇಂಜಸ್ ಕಂಟಿನ್ಯೂಸ್ಲಿ. ಫಾರ್ ಎಕ್ಸಾಂಪಲ್ ರೋಟರಿ ಮೋಷನ್ ಇರ್ಬೋದು. ಅಥವಾ ಒಂದು ಬಿಲ್ಡಿಂಗನ್ನು ತಗೊಂಡ್ರೆ ದ ಪೀಪಲ್ ಹೂ ಆರ್ ಮೂವಿಂಗ್ ಇನ್ ದಟ್ ಬಿಲ್ಡಿಂಗ್ ಅವರು ಲೈವ್ ಲೋಡ್ ಅಂತ ಹೇಳಿ ಕರೀತಾರೆ. ಅಥವಾ ಒಂದು ಬ್ರಿಡ್ಜನ್ನು ತೆಗೆದುಕೊಂಡ್ರೆ ನೀವು, ಬಸ್ಸುಗಳು ಮೂವ್ ಆಗ್ತಾ ಇರ್ತವೆ. ಸೊ ಆ ಬಸ್ಸುಗಳೆಲ್ಲ ಮೂವ್ ಆಗ್ತದಲ್ಲ, ಆ ಬಸ್ಸಿನ ಅಥವಾ ವೆಹಿಕಲ್ ವೆಯ್ಟ್ಸ್ ಏನಿರುತ್ತಲ್ಲ ಅದನ್ನು ಲೈವ್ ಲೋಡ್ ಅಂತ ಹೇಳಿ ಕರಿತೀವಿ. ಆ ಬ್ರಿಡ್ಜ್ಗೆ ಓನ್ ವೆಯ್ಟ್ ಇರುತ್ತಲ್ಲ ಅದನ್ನು ಡೆಡ್ ಲೋಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸಡನ್ಲಿ ಅಪ್ಲೈಡ್ ಲೋಡ್ ಆರ್ ಶಾಕ್ ಲೋಡ್ಸ್. ಸೊ ಇದೆಲ್ಲ ಸಡನ್ ಆಗಿ ಅಪ್ಲೈ ಮಾಡೋದು, ಒಂದು ಹ್ಯಾಮರ್ ತಗೊಂಡು ಸುಮ್ಮನೆ ಹೊಡೆದಾಗ, ಸೊ ದಟ್ ಈಸ್ ಎ ಸಡನ್ಲಿ ಅಪ್ಲೈಡ್ ಲೋಡ್ ಅಥವಾ ಶಾಕ್ ಲೋಡ್ ಅಂತ ಹೇಳಿ ಕರಿತೀವಿ. ಮತ್ತೆ ಇಂಪ್ಯಾಕ್ಟ್ ಲೋಡ್ ಅಪ್ಲೈಡ್ ವಿತ್ ಸಮ್ ಇನಿಷಿಯಲ್ ವೆಲಾಸಿಟಿ. ಇಂಪ್ಯಾಕ್ಟ್ ಲೋಡ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಅದಕ್ಕೆ ಫೋರ್ಸ್ ಆಕ್ಟ್ ಆಗುತ್ತಲ್ಲ, ದಟ್ ಈಸ್ ಇಂಪ್ಯಾಕ್ಟ್ ಲೋಡ್. ನೀವು ಗಮನಿಸಿರ್ಬೋದು, ಯಾವುದಾದ್ರೂ ವೆಹಿಕಲನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಜರ್ಕ್ ಹೊಡೆಯುತ್ತೆ, ಅಥವಾ ಮೆಷಿನನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಜರ್ಕ್ ಹೊಡೆಯುತ್ತೆ, ಅದು ಇಂಪ್ಯಾಕ್ಟ್ ಲೋಡ್ ಅಂತೇಳಿ. ದೀಸ್ ಆರ್ ದ ಡಿಫರೆಂಟ್ ಲೋಡ್ಸ್ ದಟ್ ಮೇ ಆಕ್ಟ್ ಅಪಾನ್ ಅ ಮೆಷಿನ್ ಪಾರ್ಟ್. ಯಾವುದ್ಯಾವುದು ಡೆಡ್ ಲೋಡ್ ಅಥವಾ ಸ್ಟಡಿ ಲೋಡ್ ಅಂತೇಳಿ ಕರಿತೀವಿ, which does not changes in magnitude and direction. Next live load ಅಥವಾ variable load ಅಂತ ಹೇಳಿ ಕರಿತೀವಿ, that changes continuously. Next suddenly applied load or shock load which is applied suddenly, and then impact load which is applied with some initial velocity. These are the different types of loads, and these loads will create different stresses, or these load will induce different stresses in the machine part. ಯಾವುದೆಲ್ಲ stresses ಅಂತ ಹೇಳಿ ನೋಡೋಣ. So stress ಅಂತ ಹೇಳಿದ್ರೆ ಏನು, first we will discuss what is a stress. When external system of forces or loads act on a body, the internal force or resistance are set up at various sections of the body. These internal forces are equal and opposite to the external force system and resist the external force. This is known as a stress. So the internal force per unit area at any section of the body is nothing but stress. ಸ್ಟ್ರೆಸ್ ಅಂತ ಹೇಳಿದ್ರೆ ಏನಿಲ್ಲ, ನೀವು ಒಂದು ಬಾಡಿ ಅಥವಾ ಒಂದು ಎಲಿಮೆಂಟ್ ಮೇಲೆ ಫೋರ್ಸನ್ನು ಅಪ್ಲೈ ಮಾಡಿದರೆ ಅದು ದೇರ್ ವಿಲ್ ಬಿ ಆ್ಯನ್ ಇಂಟರ್ನಲ್ ರೆಸಿಸ್ಟೆನ್ಸ್ ವಿಲ್ ಬಿ ಡೆವಲಪ್ಡ್ ವಿತಿನ್ ದಟ್ ಎಲಿಮೆಂಟ್ ಇನ್ ಆರ್ಡರ್ ಟು ರೆಸಿಸ್ಟ್ ದ ಎಕ್ಸ್ಟರ್ನಲಿ ಅಪ್ಲೈಡ್ ಫೋರ್ಸ್. ಸೊ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಬಾಡಿ ವಿಚ್ ರೆಸಿಸ್ಟ್ ದ ಎಕ್ಸ್ಟರ್ನಲ್ ಅಪ್ಲೈಡ್ ಫೋರ್ಸ್ ಇಸ್ ನೋನ್ ಆಸ್ ಸ್ಟ್ರೆಸ್.
The internal force per unit area at any section of the body is stress ಅಂತ ಹೇಳಿ ಕರಿತೀವಿ. ಅದನ್ನ ನಾವು ಸ್ಟ್ರೆಸ್ ಅಂತ ಹೇಳ್ತೀವಿ. ಇಂಟರ್ನಲ್ ರೆಸಿಸ್ಟೆನ್ಸ್ ಡೆವಲಪ್ಡ್ ಬೈ ದ ಬಾಡಿ per unit area which resists the external force, that is nothing but stress. So it is denoted by Greek letter sigma. ಅದನ್ನ ಸಿಗ್ಮಾ ಅಂತ ಹೇಳಿ ಡಿನೋಟ್ ಮಾಡ್ತೀವಿ. ಇದನ್ನ ನೋಟ್ ಮಾಡ್ಕೊಳ್ಳಿ, ಗಮನಿಸಿ. ಸ್ಟ್ರೆಸ್ ಅನ್ನ ನಾವು ಯಾವಾಗಲೂ ಡಿನೋಟ್ ಮಾಡೋದು ಸಿಗ್ಮಾ ಇಂದ. ಇದನ್ನ ನೀವು ಆಲ್ರೆಡಿ ಓದಿದ್ದೀರಾ. ಸ್ಟ್ರೆಸ್, ಟೈಪ್ಸ್ ಆಫ್ ಸ್ಟ್ರೆಸ್, ಸ್ಟ್ರೈನ್, ಇದನ್ನೆಲ್ಲ ನೀವು ಸೈನ್ಸ್ ಅಲ್ಲಿ ಓದಿದ್ದೀರಾ, ಮತ್ತೆ ಸಾಮ್ ನಲ್ಲಿ ಓದಿದ್ದೀರಾ. ಜಸ್ಟ್ ಬ್ರಷ್ ಅಪ್ ಮಾಡ್ತಾ ಇದ್ದೀನಿ ಈಗ ನಾನು. ಅದನ್ನು ಸರಿಯಾಗಿ ಗಮನಿಸಿ. ಸ್ಟ್ರೆಸ್ ಅಂತ ಹೇಳಿದ್ರೆ ಏನು? ಸ್ಟ್ರೆಸ್ ಅಂತ ಹೇಳಿದ್ರೆ ಏನಿಲ್ಲ, ಇಂಟರ್ನಲ್ ರೆಸಿಸ್ಟೆನ್ಸ್ ಡೆವಲಪ್ಡ್ ಬೈ ದ ಬಾಡಿ ಇನ್ ಆರ್ಡರ್ ಟು ರೆಸಿಸ್ಟ್ ದ ಎಕ್ಸ್ಟರ್ನಲಿ ಅಪ್ಲೈಡ್ ಫೋರ್ಸ್. ಅದನ್ನ ನಾವು ಸ್ಟ್ರೆಸ್ ಅಂತ ಹೇಳಿ ಕರಿತೀವಿ. ದ ಇಂಟರ್ನಲ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಟ್ ಎನಿ ಸೆಕ್ಷನ್ ಆಫ್ ದ ಬಾಡಿ ಈಸ್ ಸ್ಟ್ರೆಸ್. ಅದನ್ನ ನಾವು ಸಿಗ್ಮಾ ಇಂದ ನಾವು ಡಿನೋಟ್ ಮಾಡ್ತೀವಿ. ಯೂನಿಟ್ ಯಾವುದು ಅಂತ ಹೇಳಿದ್ರೆ, ಸೊ ಸ್ಟ್ರೆಸ್ ಇಸ್ ಯೂಶಲಿ ಎಕ್ಸ್ಪ್ರೆಸ್ಡ್ ಇನ್ ಪಾಸ್ಕಲ್. ಪಾಸ್ಕಲ್ ನಲ್ಲಿ ಹೇಳ್ತಾರೆ 1 ಪಾಸ್ಕಲ್ ಅಂತ ಹೇಳಿದ್ರೆ 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇದನ್ನ ನೀವು ಸರಿಯಾಗಿ ಗಮನಿಸಬೇಕು. ಯೂನಿಟ್ಸ್ ಅನ್ನ ಡಿಸೈನ್ ಅಲ್ಲಿ ಯೂನಿಟ್ಸ್ ಮೇನ್. ನೀವು ಯೂನಿಟ್ಸ್ ಒಂದು ಯೂನಿಟ್ ಮಿಸ್ ಮಾಡಿದ್ರು ಕೂಡ ಡಿಸೈನ್ ಫುಲ್ ರಾಂಗ್ ಆಗ್ತದೆ. 100 mm ಶಾಫ್ಟ್ ಡಯಾಮೀಟರ್ ಬರೋ ಕಡೆ 1000 mm ಬರ್ತಾ ಹೋಗುತ್ತೆ. ಅದು ತಪ್ಪಾಗ್ತಾ ಹೋಗುತ್ತೆ. ಯೂನಿಟ್ಸ್ ಅನ್ನ ಸರಿಯಾಗಿ ಗಮನಿಸಿ. 1 ಪಾಸ್ಕಲ್ ಅಂತ ಹೇಳಿದ್ರೆ 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. 1 ಮೆಗಾ ಪಾಸ್ಕಲ್ ಅಂತ ಹೇಳಿದ್ರೆ 1 × 10⁶ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು 1 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. ನೀವು ಈ ಕನ್ವರ್ಷನ್ ಅನ್ನ ಸರಿಯಾಗಿ ಗಮನಿಸಬೇಕು. ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇಂದ ನ್ಯೂಟನ್ ಪರ್ ಸ್ಕ್ವೇರ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ಹೇಳಿ. ಯಾಕಂದ್ರೆ ಪ್ರಾಬ್ಲಮ್ ನಲ್ಲಿ ಕೆಲವು ಸರಿ ನಿಮಗೆ ನ್ಯೂಟನ್ ಪರ್ ಸ್ಕ್ವೇರ್ ನಲ್ಲಿ ಕೊಟ್ಟಿರ್ತಾರೆ. ಅದನ್ನು ಹೇಗೆ ನೀವು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡೋದು ಅದನ್ನ ಗಮನಿಸಬೇಕು. ಪಾಸ್ಕಲ್ ಕೊಟ್ರೆ ಹೇಗೆ? ಸೊ 1 ಪಾಸ್ಕಲ್ ಈಕ್ವಲ್ಸ್ 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಹೇಳಿ. ಸೊ ಇದು ನೀವು ಯೂನಿಟ್ ಅನ್ನ ಸರಿಯಾಗಿ ಗಮನದಲ್ಲಿ ಇಟ್ಕೋಬೇಕು, ಹೇಗೆ ಕನ್ವರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು. ಪ್ರಾಬ್ಲಮ್ ನಲ್ಲಿ ನ್ಯೂಟನ್ ಪರ್ ಸ್ಕ್ವೇರ್ಗೆ ಕೊಟ್ಟಾಗ ನೀವು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ಗೆ ಹೇಗೆ ಕನ್ವರ್ಟ್ ಮಾಡೋದು? ಸೇ 1 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ ಅಂತ ಹೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ 1 × 10⁶ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಯೂನಿಟ್ಸ್ ಅನ್ನೆಲ್ಲ ನೀವು ಸರಿಯಾಗಿ ಗಮನಿಸಿ ಪ್ರಾಬ್ಲಮ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ, ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಸ್ಟ್ರೆಸ್ ಈಕ್ವಲ್ಸ್ ಮ್ಯಾಥಮೆಟಿಕಲಿ ನಾವು ಫಾರ್ಮುಲಾದಲ್ಲಿ ಬರೆಯೋದಾದ್ರೆ ಸ್ಟ್ರೆಸ್ ಈಕ್ವಲ್ಸ್ ಲೋಡ್ ಬೈ ಏರಿಯಾ, ಲೋಡ್ ಡಿವೈಡೆಡ್ ಬೈ ಏರಿಯಾ. ಅಲ್ಲಿ ಪಿ ಅಂತ ಹೇಳಿದ್ರೆ ಫೋರ್ಸ್ ಆರ್ ಲೋಡ್ ಆಕ್ಟಿಂಗ್ ಆನ್ ಎ ಬಾಡಿ ಅಂಡ್ ಎ ಇಸ್ ದ ಕ್ರಾಸ್ ಸೆಕ್ಷನಲ್ ಏರಿಯಾ. ನೀವು ಇಲ್ಲಿ ಪಿ ಮತ್ತೆ ಎಗೆ ಯಾವ ಯೂನಿಟ್ ಹಾಕ್ತೀರಾ ಅದರ ಮೇಲೆ ನಿಮ್ಮ ಈ ಸ್ಟ್ರೆಸ್ ಇಂದ ಯೂನಿಟ್ ಡಿಪೆಂಡ್ ಆಗುತ್ತೆ. ಏರಿಯಾನ ಮೀಟರ್ ನಲ್ಲಿ ಹಾಕಿ ಲೋಡ್ ಅನ್ನ ನ್ಯೂಟನ್ ನಲ್ಲಿ ಹಾಕಿದ್ರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಬರ್ತದೆ. ನೀವು ನ್ಯೂಟನ್ ಮತ್ತೆ ಏರಿಯಾನ ಮಿಲಿಮೀಟರ್ ಹಾಕಿದ್ರೆ ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ ನಲ್ಲಿ ಬರ್ತದೆ. ಇದನ್ನ ಸರಿಯಾಗಿ ಗಮನಿಸಿ. ನೆಕ್ಸ್ಟ್ ಸ್ಟ್ರೈನ್ ಅಂತ ಹೇಳಿದ್ರೆ ಏನಂತ ನೀವು ಇದನ್ನೆಲ್ಲ ಓದಿದ್ದೀರಾ. ನಾನು ಆಗ್ಲೇ ಹೇಳಿದಾಗೆ ಇದನ್ನೆಲ್ಲ ಸಾಮ್ ನಲ್ಲಿ ಮತ್ತೆ ಸೈನ್ಸ್ ನಲ್ಲಿ ಕೂಡ ಓದಿದ್ದೀರಾ. ಜಸ್ಟ್ ಈಗ ನಾನು ಬ್ರಷ್ ಅಪ್ ಮಾಡ್ತಾ ಇದ್ದೀನಿ. ಸ್ಟ್ರೆಸ್ ಅಂದ್ರೆ ಏನು, ಸ್ಟ್ರೈನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಸೊ ಸ್ಟ್ರೈನ್ ಅಂತ ಹೇಳಿದ್ರೆ when a system of forces or loads act on a body, it undergoes some deformation. This deformation per unit length is strain. ಯಾವಾಗ ಯಾವುದೇ ಒಂದು ಎಲಿಮೆಂಟ್ ಮೇಲೆ ನೀವು ಒಂದು ಫೋರ್ಸ್ ಅನ್ನ ಅಪ್ಲೈ ಮಾಡಿದಾಗ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಇನ್ನೊಂದು ಡಿಫಾರ್ಮೇಶನ್ ಆಗುತ್ತೆ. ಅದು ಇಟ್ ಮೇ ಬಿ ವಿಸಿಬಲ್ ಆರ್ ಇಟ್ ಮೇ ನಾಟ್ ಬಿ ವಿಸಿಬಲ್. ಕೆಲವು ಸರಿ ಕಾಣ್ತಾ ಇರ್ಬೋದು. ಸೇ ಫಾರ್ ಎಕ್ಸಾಂಪಲ್ ನೀವು ರಬ್ಬರ್ ಆದ್ರೆ ಹಿಡಿದು ಎಳೆದ್ರೆ ನಿಮಗೆ ಕಾಣಿಸುತ್ತೆ ಡಿಫಾರ್ಮೇಶನ್. ಅದೇ ಕಬ್ಬಿಣ ಆದ್ರೆ, ಐರನ್ ಆದ್ರೆ, ಸ್ಟೀಲ್ ಆದ್ರೆ ನೀವು ಆ ಕಡೆ ಈ ಕಡೆ ಫೋರ್ಸ್ ಅನ್ನು ಅಪ್ಲೈ ಮಾಡಿದ್ರೆ ಅದು ಕೂಡ ಡಿಫಾರ್ಮ್ ಆಗುತ್ತೆ, ಬಟ್ ನಿಮಗೆ ಕಣ್ಣಿಗೆ ಕಾಣಿಸಲ್ಲ. ಬಟ್ ದೇರ್ ಇಸ್ ಎ ಡಿಫಾರ್ಮೇಶನ್. ಅದನ್ನು ನಾವು ಸ್ಟ್ರೈನ್ ಅಂತ ಹೇಳಿ ಕರಿತೀವಿ. ಡಿಫಾರ್ಮೇಶನ್ ಪರ್ ಯೂನಿಟ್ ಲೆಂತ್ ಇಸ್ ಸ್ಟ್ರೈನ್. ಇದನ್ನ ಹೇಗೆ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ ಎಪ್ಸಿಲಾನ್ ಇಂದ ಡಿನೋಟ್ ಮಾಡ್ತೀವಿ. ಇದನ್ನ ನೋಟ್ ಮಾಡಿ. ಸ್ಟ್ರೈನ್ ಅಂದ್ರೆ ಸಿಗ್ಮಾ ಅಂತ ಹೇಳಿ ನಾವು ಡಿನೋಟ್ ಮಾಡ್ತೀವಿ. ಸ್ಟ್ರೆಸ್ ಅನ್ನ ಸಿಗ್ಮಾ, ಸ್ಟ್ರೈನ್ ಅನ್ನ ಎಪ್ಸಿಲಾನ್ ಅಂತ ಹೇಳಿ ನಾವು ಡಿನೋಟ್ ಮಾಡ್ತೀವಿ. ಸ್ಟ್ರೈನ್ ಅಂತ ಹೇಳಿದ್ರೆ ಇಟ್ ಇಸ್ ದ ಡಿಫಾರ್ಮೇಶನ್ ಪರ್ ಯೂನಿಟ್ ಲೆಂತ್. ಅದನ್ನ ಹೇಗೆ ಮ್ಯಾಥಮೆಟಿಕಲಿ ಅಂತ ಹೇಳಿದ್ರೆ ಸ್ಟ್ರೈನ್ ಈಕ್ವಲ್ಸ್ ಡೆಲ್ಟಾ ಎಲ್ ಬೈ ಎಲ್ ಅಂತ ಹೇಳಿ ನಾವು ಮ್ಯಾಥಮೆಟಿಕಲಿ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಹೇಳಿದ್ರೆ ಸ್ಟ್ರೈನ್ ಈಕ್ವಲ್ಸ್ ಡೆಲ್ಟಾ ಎಲ್ ಬೈ ಎಲ್ ಆರ್ ಡೆಲ್ಟಾ ಈಕ್ವಲ್ಸ್ ಎಪ್ಸಿಲಾನ್ ಇಂಟು ಎಲ್ ಅಥವಾ ಸ್ಟ್ರೈನ್ ಇಂಟು ಲೆಂತ್. ಇಲ್ಲಿ ಡೆಲ್ಟಾ ಎಲ್ ಅಂತ ಹೇಳಿದ್ರೆ ಚೇಂಜ್ ಇನ್ ಲೆಂತ್ ಆಫ್ ದ ಬಾಡಿ, ಮತ್ತೆ ಎಲ್ ಅಂತ ಹೇಳಿದ್ರೆ ಒರಿಜಿನಲ್ ಲೆಂತ್. ಚೇಂಜ್ ಇನ್ ಲೆಂತ್ ಮತ್ತೆ ಒರಿಜಿನಲ್ ಲೆಂತ್ ಅಂತ ಹೇಳಿದ್ರೆ ಹೇಗೆ ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಈ ರೀತಿ ಒಂದು ರಬ್ಬರ್ದೊಂದು ಪೀಸ್ ಇರುತ್ತೆ. ನೀವು ಇದನ್ನ ಆ ಕಡೆ ಈ ಕಡೆ ಎಳಿತೀರಾ ಅಂತ ತಿಳಿರಿ. ಆ ಕಡೆ ಮತ್ತೆ ಈ ಕಡೆ ಲೋಡ್ ಹಾಕಿ ಎಳೆಯೋದು. ಈಗ ಸೇ ಫಾರ್ ಎಕ್ಸಾಂಪಲ್ ಇದು ಲೆಂತ್ ಎಲ್ ಇರುತ್ತೆ, ಒರಿಜಿನಲ್ ಲೆಂತ್ ಎಲ್ ಅಂತ ಹೇಳಿ ತಿಳಿರಿ. ನೀವೀಗ ಇದನ್ನ ಎಳೆದಾಗ ಡಿಫಾರ್ಮ್ ಆಗುತ್ತೆ. ಚೇಂಜ್ ಇನ್ ಲೆಂತ್ ಡಿ ಎಲ್ ಅಂತ ಹೇಳಿದ್ರೆ ದಿಸ್ ಇಸ್ ವಾಟ್ ಡಿ ಎಲ್. ಈ ಎಷ್ಟು ಲೆಂತ್ ಜಾಸ್ತಿ ಆಯ್ತು ಅದು ಒರಿಜಿನಲ್ ಲೆಂತ್, ಟೋಟಲ್ ಲೆಂತ್ ಮೈನಸ್ ಒರಿಜಿನಲ್ ಲೆಂತ್ ಮಾಡಿದ್ರೆ ನಿಮಗೆ
ಡೆಲ್ಟಾ ಎಲ್ ಸಿಗುತ್ತೆ. ಒರಿಜಿನಲ್ ಲೆಂತ್ ಟೋಟಲ್ ಲೆಂತ್ ಮೈನಸ್ ಒರಿಜಿನಲ್ ಲೆಂತ್ ಅನ್ನು ನೀವು ಮೈನಸ್ ಮಾಡಿದ್ರೆ ಡೆಲ್ಟಾ ಎಲ್ ಸಿಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಇಲ್ಲಿ ಡೆಲ್ಟಾ ಎಲ್ ಆಗಿ ನಾವು ತಗೊಂಡಿರ್ತಕ್ಕಂಥದ್ದು. ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್. ಡೆಲ್ಟಾ ಎಲ್ ಅಂದರೆ ಚೇಂಜ್ ಇನ್ ಲೆಂತ್ ಆಫ್ ದ ಬಾಡಿ, ಮತ್ತು ಎಲ್ ಅಂತ ಹೇಳಿದ್ರೆ ಒರಿಜಿನಲ್ ಲೆಂತ್, ಎಪ್ಸಿಲಾನ್ ಅಂತ ಹೇಳಿದ್ರೆ ಸ್ಟ್ರೈನ್. ಸ್ಟ್ರೈನ್ ಈಕ್ವಲ್ಸ್ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್. ಇದು ಮ್ಯಾಥಮೆಟಿಕಲಿ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಹೇಳ್ಬಿಟ್ಟು. ನೀವು ಸ್ಟ್ರೆಸ್ಸನ್ನು ಮ್ಯಾಥಮೆಟಿಕಲಿ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಹೇಳಿದ್ರೆ ಲೋಡ್ ಬೈ ಏರಿಯಾ ಅಂತೇಳಿ. ಅದಕ್ಕೆ ಫಾರ್ಮುಲಾ ಲೋಡ್ ಡಿವೈಡೆಡ್ ಬೈ ಏರಿಯಾ. ಇದು ನೀವು ಓದಿದ್ದೀರಾ. ಲೋಡ್ ಡಿವೈಡೆಡ್ ಬೈ ಏರಿಯಾ ಮಾಡಿದ್ರೆ ನಿಮಗೆ ಸ್ಟ್ರೆಸ್ ಸಿಗುತ್ತೆ. ಇದನ್ನೆಲ್ಲ ನೀವು ಓದಿದ್ದೀರಾ. ಈಗ ಸುಮ್ಮನೆ ನಿಮಗೆ ಒಂದು ಬ್ರಷ್ ಅಪ್ ಮಾಡಿದ್ದು ನಾನು. ಏನು ಸ್ಟ್ರೆಸ್ ಮತ್ತು ಸ್ಟ್ರೈನ್ ಅಂತ ಹೇಳಿದ್ರೆ ಏನಂತೇಳಿ ಒಂದು ಬ್ರಷ್ ಅಪ್. ಇದನ್ನು ಸೈಡ್ಗೆ ಇಡೋಣ, ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಇದು. ಹೋಗ್ತಾ ಇಲ್ವಲ್ಲ. ಎಸ್, ಸ್ಟ್ರೆಸ್ ಮತ್ತು ಸ್ಟ್ರೈನ್ ಬಗ್ಗೆ ಗೊತ್ತಾಯ್ತು ಈಗ ನಿಮಗೆ. ಸೊ ಲೆಟ್ ಮಿ ಸ್ಟಾಪ್ ಅಟ್ ದಿಸ್ ಪಾಯಿಂಟ್. ಇಲ್ಲಿಗೆ ನಾನು ನಿಲ್ಲಿಸಿರ್ತೀನಿ ಫಸ್ಟ್ ಸೆಷನನ್ನು. ಸ್ಟ್ರೆಸ್ ಸ್ಟ್ರೈನ್ ನಿಮಗೆ ಈಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದರೆ ಏನು, ಮೆಕ್ಯಾನಿಕಲ್ ಅಥವಾ ಮೆಷಿನ್ ಡಿಸೈನ್ ಅಂದರೆ ಏನು, ಮೆಷಿನ್ ಡಿಸೈನ್ನಲ್ಲಿ ಯಾವುದೆಲ್ಲ ಪ್ರೋಸೆಸ್ ಇದ್ದಾವೆ, ಮತ್ತು ಏನೆಲ್ಲ ನಾವು ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಬೇಕು, ಯಾವುದೆಲ್ಲ ಲೋಡ್ಸ್ ಇದ್ದಾವೆ, ಸ್ಟ್ರೆಸ್ ಮತ್ತು ಸ್ಟ್ರೈನ್ ಅಂದರೆ ಏನು ಅಂತೇಳಿ ಗೊತ್ತಾಯಿತು. ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಇನ್ನೊಂದು ಸೆಷನಲ್ಲಿ ಮುಂದೆ ಮುಂದುವರಿಸ್ತೀನಿ ನಾನು.